ಹಾಯ್ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ನಡೀತಿದೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಪ್ರಿಪ್ರೇಷನ್ಸ್? ಐ ಥಿಂಕ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಗುಡ್. ಡನ್. ಸೊ ನಾವು ಇವತ್ತಿನ ಒಂದು ತರಗತಿನಲ್ಲಿ ಪ್ರಾಚೀನ ಇತಿಹಾಸದ ಒಂದು ಮೋಸ್ಟ್ ಆಂಟಿಸಿಪೇಟೆಡ್ 25 ಕ್ವಶನ್ಸ್ನ ನಾವಿವತ್ತು ಡೀಲ್ ಮಾಡ್ತಾ ಹೋಗೋಣ. ಸೊ ಪ್ರಾಚೀನ ಇತಿಹಾಸ ಅಂತ ಬಂದಾಗ ನಾವು ಎಲ್ಲಿ ಫೋಕಸ್ ಮಾಡಬೇಕು, ಎಲ್ಲಿ ಫೋಕಸ್ ಮಾಡಬಾರ್ದು, ಅದ್ರ ಮೇಲೆ ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು. ಸಿ, ಹಿಂಗೆ ಪ್ರಾಚೀನ ಇತಿಹಾಸದಲ್ಲಿ ಇತ್ತೀಚಿನ ಒಂದು ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಅಲ್ಲಿ ದೇ ಆರ್ ಆಸ್ಕಿಂಗ್ ಓನ್ಲಿ 1 or 2 ಕ್ವಶನ್ಸ್. 1 ಅಥವಾ 2 ಕ್ವಶನ್ ಕೇಳ್ತೀಯನ್. ಇನ್ ಕೇಸ್ ನಿಮಗೆ KS ಪೂರ್ವಭಾವಿ ಪರೀಕ್ಷೆ 4-5 ಕೇಳ್ಬೋದು ಮೇ ಬಿ. ಓಕೆ, ಸೊ ಇಲ್ಲೇನ್ ಮಾಡ್ತಾ ಹೋಗ್ತೀವಿ, ನೀವು ಓದ್ಕೊಳ್ಬೇಕಾರೆ ಸೊ ಇತಿಹಾಸ ಅಂತ ಬಂದಾಗ, ಪ್ರಾಚೀನ ಇತಿಹಾಸ ಬಂದಾಗ ಮೇಕ್ ಇಟ್ 3 ಪಾರ್ಟ್, 3 ಪಾರ್ಟ್ ವಿಂಗಡಣೆ ಮಾಡ್ಕೊಳ್ಳಿ. ಪಾರ್ಟ್ ನಂಬರ್ 1, ಈ ಪಾರ್ಟ್ ನಂಬರ್ 1 ಯು ಶುಡ್ ಬಿ ಪ್ರೋ ಇನ್ ದ ಪ್ರೀ ಹಿಸ್ಟಾರಿಕ್ ಪೀರಿಯಡ್. Next one is the Harappan Valley civilization. Next one is Vedic period. Next one is Jainism. Next one is Buddhism. ಈ ಫಸ್ಟ್ ಪಾರ್ಟ್ ಅಲ್ಲಿ ಈ 5 ಚಾಪ್ಟರ್ ಅಲ್ಲಿ ನೀವು ಪ್ರೋ ಆಗಿರ್ಬೇಕು. ಪ್ರೋ ಇನ್ ಸೆನ್ಸ್ ಏನೇ ಕೇಳಿದ್ರು ಕೂಡ ಅದು ನೀವು ತಾರ್ಕಿಕವಾಗಿ, ಲಾಜಿಕಲಿ ಅದನ್ನ ಏನ್ ಮಾಡಬೇಕು, ನೀವು ಆನ್ಸರ್ ಮಾಡ್ತಕ್ಕಂಥ ಎಬಿಲಿಟಿ ನೀವು ಇಲ್ಲಿ ಹುಡ್ಕೊಂಡಿರ್ಬೇಕು. ಇದು ಫಸ್ಟ್ ಪಾರ್ಟ್ ಅಲ್ಲಿ. ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಮಾಡ್ತಾ ಹೋಗ್ಬೇಕು, ಮಹಾಜನಪದಾಸ್. ಎಸ್ಪೆಷಲಿ ಮಹಾಜನಪದಾಸದಲ್ಲಿ ಆ ಮಹಾಜನಪದ ಮತ್ತೆ ಅವುಗಳ ಒಂದು ಸೊ ಏನ್ ಮಾಡ್ತಾ ಹೋಗ್ತಾನೆ, ಕ್ಯಾಪಿಟಲ್ ಸಿಟಿ ರಾಜಧಾನಿಯಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾ ಹೋಗ್ತಾನೆ, ಬಿ ಅವೇರ್ ಆಫ್ ಇಟ್. ಸಿ, ಮಹಾಜನಪದಾಸ್ ಇರ್ಬೋದು, ಮೌರ್ಯನರು, ಪ್ರೀ ಮೌರ್ಯನು ಮತ್ತೆ ಪೋಸ್ಟ್ ಮೌರ್ಯನ್, ಇಷ್ಟು ನೋಡ್ಕೊಂಡ್ರೆ ದಟ್ ಈಸ್ ಎನಫ್. ಇನ್ನು ಥರ್ಡ್ ಪಾರ್ಟ್ ಅಲ್ಲಿ ಅಗೇನ್ ವಿ ಹ್ಯಾವ್ ಟು ಗಿವ್ ಮೋರ್ ಪ್ರಿಫರೆನ್ಸ್ ಫಾರ್ ದ ಡೈನೆಸ್ಟೀಸ್. ಅಲ್ಲಿ ಬರ್ತಕ್ಕಂಥ ಒಂದು ಕುಶಾಣ ಇರ್ಬೋದು, ಗುಪ್ತರು ಇರ್ಬೋದು, ಅಂಡ್ ನಂತರ ಬರ್ತಕ್ಕಂಥ ವರ್ಧನ ಡೈನೆಸ್ಟಿ ಇರ್ಬೋದು, ಪಲ್ಲವರು, ಅಂಡ್ ಮೇಜರ್ಲಿ ವಿ ಹ್ಯಾವ್ ಟು ಫೋಕಸ್ ಆನ್ ದ ಸಂಗಮ್ ಲಿಟರೇಚರ್. ಸಂಗಮ್ ಏಜ್ ಬಗ್ಗೆನೂ ಕೂಡ ನಾವಿಲ್ಲಿ ನೋಡ್ಕೋಬೇಕಾಗತ್ತೆ. ನೀವು ಸಂಗಮ್ ಏಜ್ ಬೇರೆ ಏನೂ ಬೇಡ, 12th ಸ್ಟ್ಯಾಂಡರ್ಡ್ ತಮಿಳ್ನಾಡು ಬುಕ್ ಓದಿದ್ರೆ ದಟ್ ಮಚ್ ಇಸ್ ಎನಫ್. ಯಾಕಂದ್ರೆ ಸಂಗಮ್ ಏಜ್ ಯಾರಿಗೆ ಬರುತ್ತೆ, ಅವರಿಗೆ ಬರುತ್ತೆ. ಅಂಡ್ ನಮ್ಮ ಹಿಸ್ಟ್ರಿ ಅಷ್ಟು ಇನ್ಫಾರ್ಮೇಶನ್ ಸಿಗಲ್ಲ, ಏನೇ ಸಿಕ್ಕರೂ ಕೂಡ ಅವ್ರ ಹಿಸ್ಟ್ರಿನೇ ಸಿಗಬೇಕು. ದೇರ್ ವಿ ಹ್ಯಾವ್ ಟು ಫೋಕಸ್ ಆನ್ ದ ಸಂಗಮ್ ಲಿಟರೇಚರ್. ಸಂಗಮ್ ಸಾಹಿತ್ಯದಲ್ಲಿ ಯಾವ ರೀತಿ ಇದೆ, ಅಲ್ಲಿ ಬರ್ತಕ್ಕಂಥ ಒಂದು ವರ್ಡ್ಗಳನ್ನ ನೀವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಚೆನ್ನಾಗಿ ಫೋಕಸ್ ಮಾಡಬೇಕಾಗತ್ತೆ. ಅಂಡ್ ನಾನು ಈ ಒಂದು ಪಾರ್ಟಲ್ಲಿ ಈ 25 ಕ್ವಶನ್ಸ್ ನಲ್ಲಿ ಈ ಎಲ್ಲಾ ಟಾಪಿಕ್ ಮೇಲೂ ಕೂಡ ಏನ್ ಮಾಡ್ತಾ ಹೋಗಿದ್ದೀನಿ, ಕ್ವಶನ್ಸ್ಗಳನ್ನ ಇಲ್ಲಿ ರೈಸ್ ಮಾಡ್ತಾ ಹೋಗಿದ್ದೀನಿ. ಓಕೆನಾ? ಡನ್. ನಾವು ಇಲ್ಲಿ ಗೋ ವಿತ್ ದ ಫಸ್ಟ್ ಕ್ವಶನ್. ಡನ್. ಓಕೆ, ದ ಫಸ್ಟ್ ಕ್ವಶನ್ ಈಸ್ ಅಬೌಟ್ ದ ಹರಪ್ಪನ್ ವ್ಯಾಲಿ ಸಿವಿಲೈಸೇಷನ್. ಸೊ ಹರಪ್ಪ ಒಂದು ನಾಗರಿಕತೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಅಥವಾ ಹೇಳಿಕೆ ಸರಿಯಾಗಿದೆ ಅಂತ ಏನ್ ಮಾಡ್ತಾ ಹೋಗಿದ್ದಾನೆ, ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಸೊ ಮೊದಲನೇದು, ಇವಾಗ ಹರಪ್ಪ ಈಸ್ ನೌ ಇನ್ ದ ಸಿಂಧ್ ಪ್ರಾವಿನ್ಸ್ ಆಫ್ ದ ಪಾಕಿಸ್ತಾನ್. ಹರಪ್ಪ ಈಗ ಪಾಕಿಸ್ತಾನದ ಒಂದು ಸಿಂಧ್ ಪ್ರಾಂತ್ಯದಲ್ಲಿದೆ. ಆಪ್ಷನ್ ಬಿ, ಹರಪ್ಪ ಇಸ್ ಎ ಸಿಟಿ ಸೈಟ್. ಹರಪ್ಪ ಒಂದು ನಗರ ತಾಣವಾಗಿದೆ. ಆಪ್ಷನ್ ಸಿ, ದ ಗ್ರೇಟ್ ಬಾತ್ ಫೌಂಡ್ ಇನ್ ದ ಮೊಹಂಜದಾರೋ. ಮೊಹಂಜದಾರದಲ್ಲಿ ಗ್ರೇಟ್ ಬಾತ್ ಏನಾಗುತ್ತೆ, ಕಂಡು ಬರುತ್ತದೆ. ಸೊ ಈ ಮೇಲ್ಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ? ಸೊ ಕಮೆಂಟ್ ಸೆಕ್ಷನ್ ಇಸ್ ಯುವರ್ಸ್, ಯು ಕ್ಯಾನ್ ಕಮೆಂಟ್ ದ ಆನ್ಸರ್ ಆಲ್ಸೋ. ಸೊ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ, ಯಾವ ಮೇಲಿನ ಹೇಳಿಕೆಗಳು ಸರಿಯಾಗಿವೆ? ಓಕೆ, ನಾವಿವಾಗ ಹರಪ್ಪ ನಾಗರಿಕತೆ ಬಗ್ಗೆ ಒಂಚೂರು ಹಾಗೆ ಒಂದ್ಸಲ ಬಿಟ್ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ಈಗ ಹರಪ್ಪ ಒಂದು ತಾಣದ ಬಗ್ಗೆ. ಅಂಡ್ ಹರಪ್ಪ ತಾಣ ಇದನ್ನಾಗ್ತಾ ಹೋಗುತ್ತೆ, ಇದನ್ನ ಮೊಟ್ಟ ಮೊದಲ ಬಾರಿಗೆ 1921ರಲ್ಲಿ ದಯಾರಾಮ್ ಸೈನಿ ಅಂತಕ್ಕಂಥ ವ್ಯಕ್ತಿನ ಮಾಡ್ತಾರೆ, ಡಿಸಫೇರ್ ಮಾಡ್ತಾರೆ. ಅದಕ್ಕೆ ಈ ಒಂದು ನಾಗರಿಕತೆಗೆ ನಾವು ಹರಪ್ಪ ನಾಗರಿಕತೆ ಅಂತ ಕರಿತೀವಿ. ಬಟ್ ಆದ್ರೆ ಜಾನ್ ಮಾರ್ಷಲ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಈ ನಾಗರಿಕತೆಗೆ ಇಂಡಸ್ ಅಂತೇಳಿ ಅವ್ರ ನಾಮಕರಣ ಮಾಡ್ತಾರೆ. ಅದ್ರ ಮೂಲಕ ಇದನ್ನ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕೂಡ ನಾವಿಲ್ಲಿ ಕರಿತಕ್ಕಂಥದ್ದು. ಯಾಕೆ ಅಂತಂದ್ರೆ ಈ ಎಲ್ಲಾ ಒಂದು ಹರಪ್ಪ ನಾಗರಿಕತೆ ಒಂದು ತಾಣಗಳು ಅಥವಾ ಇಂಡಸ್ ವ್ಯಾಲಿಯ ಒಂದು ತಾಣಗಳು, ಈ ಎಲ್ಲಾ ತಾಣಗಳೇನಾಗಿದೆ ಈ ಒಂದು ಸಿಂಧ್ ನದಿ ಮುಖಜ ಭೂಮಿನಲ್ಲಿ ಕಂಡು ಬರ್ತಕ್ಕಂಥದ್ದು ಅಲ್ವಾ. ಇಂಡಸ್ ರಿವರ್ ಇರ್ಬೋದು, ಅಥವಾ ಅಲ್ಲಿ ಬರ್ತಕ್ಕಂಥ ಸರಸ್ವತಿ ರಿವರ್ ಇರ್ಬೋದು, ಇಲ್ಲಾಂದ್ರೆ ರಾವಿ, ಜೀಲಂ, ಸಟ್ಲೇಜ್, ಈ ಒಂದು ನದಿ ಪ್ರಾಂತ್ಯಗಳಲ್ಲಿ ಈ ಎಲ್ಲಾ ನಾಗರಿಕತೆಯ ಒಂದು ತಾಣಗಳು ಕಂಡು ಬರುತ್ತೆ. ಅಂಡ್ ಅದಕ್ಕೋಸ್ಕರ ಇದಕ್ಕೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತೇಳಿ ಜಾನ್ ಮಾರ್ಷಲ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರೆ, ಕಾಯಿನ್ ಮಾಡ್ತಾ ಹೋಗ್ತಾರೆ. ಅಂಡ್ ನಮಗೆ ಗೊತ್ತಿರೋ ಹಾಗೆ ಅಲ್ವಾ, ಸೊ ಏನ್ ಮಾಡ್ತಾ ಹೋಗ್ತಾರೆ ಇವರು ಪಾಕಿಸ್ತಾನದ ಒಂದು ಅಂದ್ರೆ ಅವತ್ತಿನ ಭಾರತದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ರೈಲ್ವೆ ಹಳಿಗಳನ್ನ ಹಾಕ್ತಾ ಇರ್ತಾರೆ. ಅವಾಗ ಅವರಿಗೆ ಕ್ವಾಲಿಟಿ ಇರ್ತಕ್ಕಂಥ ಸುಟ್ಟ ಇಟ್ಟಿಗೆಗಳು ಸಿಗುತ್ತೆ. ಅದನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಡಿಸ್ಕವರ್ ಸ್ಟಾರ್ಟ್ ಮಾಡ್ತಾ ಹೋದಾಗ ಅವಾಗ ಅವ್ರಿಗೆ ಸಿಗ್ತಕ್ಕಂಥದ್ದೇ ಈ ಒಂದು ಹರಪ್ಪದ ಒಂದು ನಾಗರಿಕತೆ. ಅಂಡ್ ಇಲ್ಲಿ ನೋಡೋದಾದ್ರೆ ಈ ಒಂದು ಹರಪ್ಪ ಇದನ್ನೆಂತ ಕರಿತೀವಿ ನಾವು, ಗೇಟ್ ವೇ ಸಿಟಿ ಅಂತನೂ ಕೂಡ ಇಲ್ಲಿ ಕರಿತಕ್ಕಂಥದ್ದು. ನಾವ್ ಹೇಗೆ ಮುಂಬೈ ನಗರನ ಭಾರತದ ಒಂದು ಹೆಬ್ಬಾಗಿಲು ಅಂತ ಕರಿತೀವಿ, ಮಂಗಳೂರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ, ಅದೇ ರೀತಿಯಾಗಿ ಈ ಒಂದು ಪ್ರಾಂತ್ಯದಲ್ಲಿ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಹರಪ್ಪ ಒಂದು ತಾಣವನ್ನ ಒಂದು ಹರಪ್ಪ ನಾಗರಿಕತೆಯ ಒಂದು ಹೆಬ್ಬಾಗಿಲು ಅಂತಾನು ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು. ಇದು ಪ್ರಸ್ತುತ ಇವತ್ತು ಸೊ ಯಾವ ನದಿ ಮೇಲಿದೆ ಅಂತ ಕೇಳಿದ್ರೆ ರಾವಿ ನದಿ ಮೇಲಿದೆ.
ಅಂಡ್ ಜೊತೆಗೆ ಸೈವಾಲ್ ಡಿಸ್ಟಿಕ್ ಪಾಕಿಸ್ತಾನದ ಒಂದು ಪಂಜಾಬ್ ಪ್ರಾಂತ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಇಲ್ಲಿ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಸೈವಾಲ್ ಡಿಸ್ಟಿಕ್ ರಾವಿ ರಿವರ್ ಕಂಡು ಬರುತ್ತೆ. ರಾವಿ ನದಿಯ ಒಂದು ದಂಡೆ ಮೇಲೆ ಈ ಒಂದು ಹರಪ್ಪ ನಾಗರಿಕತೆ ನಮಗೆ ಇಲ್ಲಿ ಕಂಡು ಬರ್ತಾ ಹೋಗುತ್ತೆ. ಅಂಡ್ ಅಷ್ಟಿಲ್ದೇನೆ ಋಗ್ವೇದದಲ್ಲಿ ಈ ಒಂದು ತಾಣದಿಂದ ಕರೀತಾ ಹೋಗಿದರೆ ಹರಿಯಪ್ರಿಯ ಅಂತಾನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಹರಿ ಅಂದ್ರೆ ಯಾರು? ವಿಷ್ಣು. ವಿಷ್ಣುವಿಗೆ ಒಂದು ಪ್ರಿಯವಾಗಿರ್ತಕ್ಕಂಥ ಪ್ಲೇಸು ಹರಿಯಪ್ರಿಯ ಅಂತ ಏನ್ ಮಾಡಿದರೆ ಋಗ್ವೇದದಲ್ಲಿ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಅಂಡ್ ಅಷ್ಟಿಲ್ದೇನೆ ಹರಪ್ಪದಲ್ಲಿ ನಮಗೆ ಎಷ್ಟೋ ವಿಚಾರಗಳಲ್ಲಿ ಕಂಡು ಬರ್ತಾ ಹೋಗುತ್ತೆ. ವೈಲ್ ದ ಎಕ್ಸ್ಕವೇಷನ್, ನಾವು ಎಕ್ಸ್ಕವೇಷನ್ ಮಾಡ್ಬೇಕಾದ್ರೆ ನಮಗೆ ಎಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಅಲ್ಲಿ ಮೊಟ್ಟ ಮೊದಲ ಇನ್ಫಾರ್ಮೇಶನ್ ಸಿಗ್ತಕ್ಕಂಥದ್ದು ಗ್ರಾನರೀಸ್ ಅಂದ್ರೆ ಉಗ್ರಾಣಗಳು ಅಂತ ಕರಿತೀವಿ. ಈ ಹರಪ್ಪ ನಾಗರಿಕತೆಯಲ್ಲಿ ಇದನ್ನ ನಾವು ಸಿಟಿ ಆಫ್ ಗ್ರಾನರೀಸ್, ಉಗ್ರಾಣಗಳ ಒಂದು ತಾಣ ಅಂತಾನೂ ಕೂಡ ಕರಿತಾ ಹೋಗ್ತೀವಿ. ಯಾಕೆ ಅಂತಂದ್ರೆ ಈ ಒಂದು ಪ್ರದೇಶದಲ್ಲಿ 6 rows ಇನ್ ಈಚ್, 6 ಉಗ್ರಾಣಗಳು ಒಂದು ಸರ್ಕ್ನಲ್ಲಿ ಕಂಡು ಬರತಕ್ಕಂಥದ್ದು. ಈ ರೀತಿಯಾಗಿ 2 ಸಾಲಲ್ಲಿ ಒಟ್ಟಾರೆಯಾಗಿ 12 ಕಂಡು ಬರುತ್ತೆ. ಇದರ ಸ್ಪೆಷಾಲಿಟಿ ಏನಂತಂದ್ರೆ ಆಲ್ ಆರ್ ಇಂಟರ್ಲಿಂಕ್ಡ್, ಪ್ರತಿಯೊಂದು ಕೂಡ ಏನಾಗಿದೆ ಅಲ್ಲಿ ಇಂಟರ್ಲಿಂಕಿಂಗ್ ಆಗಿ ರಚನೆ ಆಗಿರ್ತಕ್ಕಂಥದ್ದು. ಈ ಒಂದು ಇಂಟರ್ಲಿಂಕಿಂಗ್ ಪ್ಯಾಸೇಜ್ ಅಲ್ಲಿ ಮನುಷ್ಯರು ಕೂಡ ಏನ್ ಮಾಡಬಹುದಿತ್ತು, ಓಡಾಡಕ್ಕೆ ಏನ್ ಮಾಡ್ತಿರ್ಲಿ ಒಂದು ಅವಕಾಶನಲ್ಲಿ ಮೀನ್ಸ್ ಎಷ್ಟು ಬೇಕಷ್ಟು ಓಡಾಡಕ್ಕೆ ಅಷ್ಟು ಪ್ಯಾಸೇಜ್ ಕೂಡ ಇಲ್ಲಿ ಬಿಟ್ಕೊಂಡಿದ್ರು. ಬಟ್ ಆದ್ರೆ ಗ್ರೇಟ್ ಗ್ರಾನರಿ ಇದ್ರಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಅದು ಕಂಡು ಬರೋದು ನಮ್ಗೆ ಮೊಹೆಂಜೊದಾರೋ ನಗರದಲ್ಲಿ. ಇಟ್ಸ್ ನಾಟ್ ಇನ್ ದ ಹರಪ್ಪ. ಹರಪ್ಪದಲ್ಲಿ ನಂಬರ್ ಆಫ್ ಗ್ರಾನರಿ ಜಾಸ್ತಿ ಇದೆ, ಅದಕ್ಕೆ ನಾವು ಇದನ್ನ ದ ಸಿಟಿ ಆಫ್ ಗ್ರಾನರೀಸ್ ಅಂತ ಕರಿತೀವಿ. ಬಟ್ ಗ್ರೇಟ್ ಗ್ರಾನರಿ ಬಂದು ಮೊಹೆಂಜೊದಾರಲ್ಲಿ ಕಂಡು ಬರುತ್ತೆ. ಅಂಡ್ ನಂತರದಲ್ಲಿ ದಿಸ್ ಹರಪ್ಪ ನಾಗರಿಕತೆ ಇಟ್ಸ್ ವೆರಿ ಫೇಮಸ್ ಫಾರ್ ದ ಟೌನ್ ಪ್ಲಾನಿಂಗ್ ಸಿಸ್ಟಮ್ ಅಲ್ವಾ. ಇಡೀ ಒಂದು ಹರಪ್ಪ ವ್ಯಾಲಿ, ಬಿಕಾಸ್ ಅವತ್ತಿನ ಕಾಲದಲ್ಲಿ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಇತ್ತು, ಟೈಗ್ರಿಸ್ ವ್ಯಾಲಿ ಸಿವಿಲೈಸೇಷನ್ ಇತ್ತು, ಅಂಡ್ ನಂತರದಲ್ಲಿ ಯೆಲ್ಲೋ ವ್ಯಾಲಿ ಮತ್ತೆ ಚೈನೀಸ್ ವ್ಯಾಲಿ ಸಿವಿಲೈಸೇಷನ್ ಇತ್ತು. ಈ ಎಲ್ಲಾ ಸಿವಿಲೈಸೇಷನ್ ಇದ್ರೂ ಕೂಡ ಹರಪ್ಪ ನೆಕ್ಸ್ಟ್ ಲೆವೆಲ್ ನಿಂತ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಇಟ್ಸ್ ಟೌನ್ ಪ್ಲಾನಿಂಗ್. ಮೇನ್ ರೋಡ್ ಇರ್ತಿತ್ತು, ಮೇನ್ ರೋಡ್ 30 ಮೀಟರ್ ಅಗಲ ಇರಬೇಕಿತ್ತು, ಅದಕ್ಕೆ ಸಬ್ ರೋಡ್ಸು 10 ಮೀಟರ್ ಅಗಲ ಇರಬೇಕಿತ್ತು. ರೋಡ್ಸ್ ಆರ್ ಹೈಯರ್ ದನ್ ದ ಮನೆಯಿಂದ ಒಂದು ಹೆಚ್ಚಿನ ಮಟ್ಟದಲ್ಲಿ ಕಟ್ತಾ ಇದ್ರು. ಮನೆ ಡೋರ್ಗಳನ್ನ ಅದೇ ಕಾರಣಕ್ಕೂ ರೋಡ್ ಸೈಡ್ ಬರಕ್ ಬಿಡ್ತಿರ್ಲಿಲ್ಲ, ಯಾಕಂದ್ರೆ ಧೂಳು ಬರುತ್ತೆ ಅಂತೇಳಿ. ದಾಟ್ ವೆರಿ ವೆಲ್ ಡ್ರೈನೇಜ್ ಸಿಸ್ಟಮ್, ಅದ್ರಲ್ಲಿ ಅವರಿಗೆ ಒಂದು ಒಳಚರಂಡಿ ವ್ಯವಸ್ಥೆ ಇತ್ತು. ಅಂಡ್ ಮೇಲ್ಗಡೆಗೆ ಮೇಲ್ಗಡೆ ಒಂದು ಓಪನ್ ಚರಂಡಿ ಕೂಡ ಇತ್ತು, ಅದನ್ನ ಸ್ಲ್ಯಾಬ್ ಹಾಕಿ ಮುಚ್ತಾ ಇದ್ರು. ಮಳೆ ನೀರು ಹೋಗ್ಲಿಕ್ಕೆ ಪೈಪ್ ವ್ಯವಸ್ಥೆ ಮಾಡ್ಕೊಂಡಿದ್ರು. ಪ್ರತಿ ಮನೆಗಳು ಕೂಡ ಬಾತ್ರೂಮ್ ಇತ್ತು. ಆ ನೀರನ್ನಾಗ್ತಿತ್ತು ಒಳಚರಂಡಿಗೆ ಇಲ್ಲಿ ಕನೆಕ್ಷನ್ ಕೊಟ್ಟಿರ್ತಕ್ಕಂಥದ್ದು. ಬೀದಿ ದೀಪಗಳ ವ್ಯವಸ್ಥೆ ಇತ್ತು. ಊರನ್ನ ಕಾಪಾಡ್ಲಿಕ್ಕೆ ಅಲ್ಲಿ ವಾಚ್ಮನ್ಗಳು ಇರ್ತಾ ಇದ್ರು. ಅಂಡ್ ಊರಿನಾಗಿತ್ತು ಕಂಪ್ಲೀಟ್ ಸಿರ್ಡಲ್ ಅಂದ್ರೆ ಕೋಟೆಗಳ ಮೂಲಕ ಇಲ್ಲಿ ಸುತ್ತರಿದಿರ್ತಕ್ಕಂಥದ್ದು. ಅಂಡ್ ಅಷ್ಟೇ ಇಲ್ದೇನೆ ಈ ಒಂದು ಹರಪ್ಪ ನಾಗರಿಕತೆನ ನಾವು ದ ಸಿಟಿ ಆಫ್ 1000 ಸ್ಯಾಕ್ರಿಫೈಸಸ್ ಅಂತ ಕರೀತಾ ಹೋಗ್ತೀವಿ. ಯಾಕೆ ಅಂತಂದ್ರೆ ಎಲ್ಲ ಒಂದ್ ಕಡೆ ಋಗ್ವೇದ ಮೆನ್ಷನ್ ಮಾಡಿದರೆ ಈ ಒಂದು ಇಂದ್ರ ಏನ್ ಮಾಡ್ತಾನೆ, ತನ್ನ ವಜ್ರದ ತಗೊಂಡು ಈ ಹರಪ್ಪ ನಾಗರಿಕತೆ ತಾಣವನ್ನ ಅಥವಾ ಹರಪ್ಪ ತಾಣನಲ್ಲಿ ಡೆಸ್ಟ್ರಾಯ್ ಮಾಡದ ಅಂತೇಳಿ ನಮ್ಮ ಒಂದು ವೈದಿಕ ಸಾಹಿತ್ಯದಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಇನ್ನ ಇಲ್ಲಿ ನಮಗೆ ಸಿಗ್ತಕ್ಕಂಥದ್ದು ದ ಹೆಚ್ ಟೈಪ್ ಆಫ್ ಸಿಮೆಟ್ರಿ ಅಂದ್ರೆ ಇವರು ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಈ ಒಂದು ಸತ್ತವರನ್ನ ಇಲ್ಲಿ ಹೂಳ್ತಕ್ಕಂಥ ಪದ್ಧತಿ ಇಟ್ಕೊಂಡಿದ್ರು. ಅದು ಒಂದು ಹೆಚ್ ಕಲ್ಚರ್, ಹರಪ್ಪ ಕಲ್ಚರ್ ಅಂತ ಕರೀತಾ ಹೋಗ್ತೀವಿ. ದೇ ಆರ್ ಡಿಫ್ರೆಂಟ್ ಕೈಂಡ್ ಆಫ್ ದ ಸಿಮೆಟ್ರಿ ಪ್ರೊಸೀಜರ್ಸ್. ಅಂಡ್ ಅಷ್ಟೇ ಅಲ್ದೇನೆ ಈ ಒಂದು ಪ್ರದೇಶದಲ್ಲಿ ನಮಗೆ ಒಂದು ಕಲ್ಲಿನ ಒಂದು ಲಿಂಗ ಮತ್ತೆ ಯೋನಿ ಕೂಡ ಏನಾಗಿದೆ ದೊರಕಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಹರಪ್ಪ ನಾಗರಿಕತೆ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಹಾಗಿದ್ರೆ ಈಗ ಕ್ವಶನ್ ನೋಡ್ತಾ ಹೋಗೋಣ. ಈಗ ಆನ್ಸರ್ ಮಾಡಿ. ಹರಪ್ಪ ಈಗ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ. ಅಲ್ಲ, ತಪ್ಪು. ಇದೇನಾಗಿದೆ ಇವತ್ತು ಹರಪ್ಪ ಒಂದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿದೆ. ವೈಲ್ ಮೊಹೆಂಜೊದಾರೋ ಇಟ್ ಈಸ್ ಇನ್ ದ ಸಿಂಧ್ ಪ್ರಾವಿನ್ಸ್. ಓಕೆ, ಡನ್. ಹರಪ್ಪ ನಗರ ತಾಣವಾಗಿದೆ. ಹೌದು, ಹರಪ್ಪ ಇರ್ಬೋದು, ಮೊಹೆಂಜೊದಾರೋ ಇರ್ಬೋದು, ರೋಪಾರ್, ಕಾಲಿಬಂಗನ್, ಧೋಲಾವೀರ, ಬನವಲಿ, ಲೋಥಾಲ್ ಇವೆಲ್ಲವೂ ಕೂಡ ಏನು ಸಿಟಿ ಸೈಟ್ಸ್ ಅಂತ ಕರೀತಾ ಹೋಗ್ತೀವಿ. ಇಲ್ಲಿ ನೀವು ಇನ್ನೂ ನೋಡ್ಕೋಬೇಕಾಗಿರೋದು, ಪ್ಲೀಸ್ ನೋ ಅಬೌಟ್ ದ ಕೋಸ್ಟಲ್ ಸೈಟ್ಸ್ ಆಲ್ಸೋ. ಹರಪ್ಪ ನಾಗರಿಕರಲ್ಲಿ ಕಂಡು ಬರ್ತಕ್ಕಂಥ ಕೋಸ್ಟಲ್ ತಾಣ ನೋಡ್ಕೊಂಡೋಗಿ. ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, 4-5 ಒಂದು ತಾಣಗಳನ್ನ ಕೊಟ್ಟು ಇದರಲ್ಲಿ ಯಾವುದು ಕೋಸ್ಟಲ್ ತಾಣಗಳು ಅಂತ ಕೂಡ ಎಕ್ಸಾಮ್ ಅಲ್ಲಿ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಮೊಹೆಂಜೊದಾರಲ್ಲಿ ಕಂಡು ಬರ್ತಕ್ಕಂಥ ಗ್ರೇಟ್ ಬ್ರಾತ್, ಹೌದು, ದ ಗ್ರೇಟ್ ಬಾತ್ ಇರ್ಬೋದು, ಗ್ರೇಟ್ ಗಾರ್ಡನ್ ಏನಾಗುತ್ತೆ ನಮಗೆ ಮೊಹೆಂಜೊದಾರೋ ನಗರದಲ್ಲಿ ಕಂಡು ಬರ್ತಕ್ಕಂಥದ್ದು. ಅಂಡ್ ಮೊಹೆಂಜೊದಾರೋ ನಗರಕ್ಕೆ ಅಂತ ಕರಿತೀವಿ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತ ಕರಿತೀವಿ. ನಾನು ತುಂಬಾ ಜನ ಸ್ಟೂಡೆಂಟ್ಸಿಗೆ ಕೇಳಿದ್ದೀನಿ, ಯಾಕೆ ಅದಕ್ಕೆ ಹಂಗೆ ಕರಿತಾರೆ ಅಂತಂದ್ರೆ, ಸರ್ ಬುಕ್ಕಲ್ಲಿತ್ತು, ನಾವು ಬಾಯ್ಟ್ ಹೊಡೆದಿದ್ದೀವಿ, ಸೊ ಅಷ್ಟೇ ನಿಮಗೆ ಗೊತ್ತಿರೋದು. ಇಲ್ಲ, ಏನಕ್ಕೆ ಆ ಥರ ಕರಿತೀವಿ ಅಂದ್ರೆ, ಒಂದೇ ಪ್ರದೇಶದಲ್ಲಿ ಒಂದು ಸಾವಿರಾರು ಏನಾಗ್ತಾ ಹೋಗಿದಲ್ಲಿ ಒಂದು ಸ್ಕೆಲ್ಟನ್ಸ್ ಅಸ್ಥಿ ಪಂಜರಗಳು ನಮಗೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದು ರೀಸನ್ ಕೊಡ್ತಾ ಹೋಗ್ತೀವಿ. ನಾವು ಹರಪ್ಪ ನಾಗರಿಕತೆ ಎಂಡ್ ಆದಾಗ ಏನಾಗ್ತಾ ಹೋಗುತ್ತಿಲ್ಲಿ ಸಮ್ವೇರ್ ದ ಸೆಂಟ್ರಲ್ ಏಷ್ಯನ್ ನಮ್ದು ಇರ್ತಕ್ಕಂಥ ಏನ್ ಮಾಡ್ತಾ ಹೋಗ್ತಾರೆ, ಇವ್ರನ್ನ ಅಟ್ಯಾಕ್ ಅನ್ನ ಮಾಡ್ತಾರೆ. ಆ ಅಟ್ಯಾಕ್ ಅನ್ನ ಮಾಡಿ ಅವಾಗ ಎಲ್ಲ ಒಂದು ಬಾಡಿಗಳು ಒಂದ್ ಕಡೆ ಹಾಕಿರ್ಬೋದು, ಇಲ್ಲಿ ಯಾವ್ದೊಂದು ರೋಗ ಬಂದಿರ್ಬೋದು, ಅವಾಗ ಎಲ್ಲ ಒಂದು ಬಾಡಿಗಳನ್ನೂ ಕೂಡ ಆಸ್ ಲೈಕ್ ಕೋವಿಡ್-19 ಆಯ್ತಲ್ಲ ಆ ರೀತಿಯಲ್ಲಿ
ಸೊ ಎಲ್ಲ ಬಾಡಿ ಕೋಡ್ ಅಲ್ಲಿ ತಗೊಂಡು ಒಂದ್ ಕಡೆ ಡೆಫರ್ ಮಾಡಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಒಂದೇ ಪ್ರದೇಶದಾಗೆ ಸೊ ಇಲ್ಲಿ ಅತಿ ಹೆಚ್ಚಿನ ಅಸ್ಥಿಪಂಜರ ದೊರಕಿತೆ. ಅದಕ್ಕೆ ಇದನ್ನ ನಾವು ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತೇಳಿ ಮೊಹೆಂಜೋದಾರೋ ನಗರ ಕರಿತೀವಿ. ಅಂಡ್ ಈ ಒಂದು ಮೊಹೆಂಜೋದಾರೋ ನಗರನ ಆರ್ ಡಿ ಬ್ಯಾನರ್ಜಿ ಅಂತಕ್ಕಂಥ ವ್ಯಕ್ತಿ ಮಾಡಿದರೆ 1922 ನಲ್ಲಿ ಡಿಸಫಿಯರ್ಡ್ ಮಾಡಿದ್ದಾರೆ. ಅಂಡ್ ಜೊತೆಗೆ ಮೊಹೆಂಜೋದಾರೋದಲ್ಲಿ ದ ಗ್ರೇಟ್ ಬಾತ್ ಮತ್ತೆ ಗ್ರೇಟ್ ಗ್ಯಾನರಿ ಕಂಡು ಬರುತ್ತೆ. ಸೊ ಬಿ ಮತ್ತೆ ಇಲ್ಲಿ ಸಿ ಟ್ರೂ ಆಗಿದೆ. ಸನ್ ದೆನ್ ಆನ್ಸರ್ ಇಸ್ ಸಿ. ಬಿ ಮತ್ತೆ ಇಲ್ಲಿ ಸಿ ಟ್ರೂ ಆಗಿದೆ. ನಾವೇನ್ ಮಾಡ್ಕೊಳ್ತೀವಿ, ಎ ಕೋಟ್ ಮಾಡಿ ಮೇಲ್ನ ಎಲ್ಲ ಅಂತ ಕರಿತೀವಿ. ನಾನು ಹೇಳಿದ್ನಲ್ಲ, ಸೊ ಇಲ್ಲಿ ಒಂದೊಂದು ವರ್ಡು ಕೂಡ ಎಕ್ಸಾಮಿನೇಷನ್ ಹಿಸ್ಟ್ರಿ ಪಾಯಿಂಟ್ ಆಫ್ ವ್ಯೂಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಅವನು ಸಿಂಧ್ ಬದಲು ಪಂಜಾಬ್ ಕೊಟ್ರೆ ಆನ್ಸರ್ ಇಸ್ ಟ್ರೂ, ಅವ್ನು ಪಂಜಾಬ್ ಬದಲು ಸಿಂಧ್ ಕೊಟ್ರೆ ಆಪ್ಷನ್ ಇಸ್ ಫಾಲ್ಸ್. ಸೊ ಈ ರೀತಿ ಏನ್ ಮಾಡ್ತಾರೆ ಎಕ್ಸಾಮಿನೇಷನ್ ಗಳಲ್ಲಿ ನಮ್ಮನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಓಕೆ, ನಾವು ವಿಲ್ ಗೋ ವಿತ್ ದ ಸೆಕೆಂಡ್ ಕ್ವಶನ್. ಸೆಕೆಂಡ್ ಕ್ವಶನ್ ಬಂದು, ಸೊ ಮೌರ್ಯರ ಕಾಲದಲ್ಲಿ ಈ ಕೆಳಗಿನ ಯಾರು ಉನ್ನತ ಅಧಿಕಾರಿಗಳು? ಸೊ ಹೂ ಅಮಾಂಗ್ ದ ಫಾಲೋವಿಂಗ್ ವರ್ ದ ಹೈಯೆಸ್ಟ್ ಅಫಿಷಿಯಲ್ಸ್ ಡ್ಯೂರಿಂಗ್ ದ ಮೌರ್ಯನ್ ಪೀರಿಯಡ್? ಆಪ್ಷನ್ ಎ ಮಂತ್ರಿ ಮತ್ತು ಪುರೋಹಿತ, ಆಪ್ಷನ್ ಬಿ ಸೇನಾಧಿಪತಿ ಮತ್ತು ಯುವರಾಜ, ಆಪ್ಷನ್ ಸಿ ಮಂತ್ರಿ ಪುರೋಹಿತ ಸೇನಾಧಿಪತಿ, ಆಪ್ಷನ್ ಡಿ ಮಂತ್ರಿ ಪುರೋಹಿತ ಸೇನಾಧಿಪತಿ ಮತ್ತು ಯುವರಾಜ. ಎ ಓನ್ಲಿ ಕರೆಕ್ಟ್, ಬಿ ಓನ್ಲಿ ಕರೆಕ್ಟ್, ಸಿ ಓನ್ಲಿ ಕರೆಕ್ಟ್, ಮೇಲ್ನ ಎಲ್ಲ ಅಂತ ಕೇಳ್ತಾ ಹೋಗಿದ್ದಾರೆ. ಸೊ ಹಾಗಿದ್ರೆ ಮೌರ್ಯನರ ಒಂದು ಆಡಳಿತ ನೋಡ್ತಾ ಹೋಗೋಣ. ಸೊ ಮೌರ್ಯನರ ಒಂದು ಆಡಳಿತ ವ್ಯವಸ್ಥೆ ಇದೇನಾಗಿತ್ತು, ಕೌಟಿಲ್ಯನ ಒಂದು ಅರ್ಥಶಾಸ್ತ್ರ ಗ್ರಂಥ ಅಂತ ಕರಿತೀವಲ್ವಾ. ಸೊ ಆ ಒಂದು ಅರ್ಥಶಾಸ್ತ್ರದ ಮೇಲೆ ಇವರೊಂದು ಆಡಳಿತ ವ್ಯವಸ್ಥೆನಲ್ಲಿ ಮಾಡ್ಕೊಂಡಿದ್ರು. ಇಲ್ಲಿ ರಾಜನಿಗೆ ಒಂದು ಹೆಲ್ಪ್ ಮಾಡ್ಲಿಕ್ಕೋಸ್ಕರನೇ ಮಹಾಮಂತ್ರಿ ಪರಿಷತ್ ಇತ್ತು. ಆ ಮಹಾಮಂತ್ರಿ ಪರಿಷತ್ತಲ್ಲಿ ಯಾರೆಲ್ಲ ಇದ್ರು ಅಂತಂದ್ರೆ ಪುರೋಹಿತ ಇದ್ದ, ಮಹಾಮಂತ್ರಿ ಇದ್ದ, ಸೇನಾಧಿಪತಿ ಇದ್ದ, ಯುವರಾಜ ಇದ್ದ. ಸಿ ಆಲ್ ಆರ್ ವರ್ ದ ಹೈರಾರ್ಕಿಯಲ್, ಅಂದ್ರೆ ಎಲ್ಲರೂ ಕೂಡ ಏನಾಗಿದ್ರಲ್ಲಿ ಅಂತಂದ್ರೆ ಪಾರಂಪರ್ಯ ಬರ್ತಕ್ಕಂಥ ಒಂದು ಅಫಿಷಿಯಲ್ಸ್ ಆಗಿದ್ರು. ಅಂಡ್ ಈವನ್ ಇವರೆಲ್ಲರಿಗೂ ಕೂಡ ಆಡಳಿತ ವಿಭಾಗದಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಕಮಿಷನರ್ಸ್ ಇದ್ರು. ಅವರಿಗೆ ಅಂತ ಕರಿತೀವಿ ನಾವು ಅಮಾತ್ಯರು ಅಂತ ಕರಿತೀವಿ. ಅವರು ಸೊ ಸಾಮ್ರಾಜ್ಯದ ಒಂದು ದೈನಂದಿನ ಒಂದು ಆಡಳಿತನಲ್ಲಿ ನೋಡ್ಕೊಳ್ತಾ ಇದ್ರು. ಇನ್ನ ಅಶೋಕ್ ಏನ್ ಮಾಡ್ತಾ ಹೋಗ್ತಾನೆ, ಧರ್ಮ ಮಹಾಮಾತ್ರನ ಅಪಾಯಿಂಟ್ ಮಾಡ್ತಾನೆ. ಯಾಕೆ ಅಶೋಕ್ ಏನ್ ಮಾಡ್ತಾನೆ, ಸೊ ಬೌದ್ಧ ಧರ್ಮನ ಒಂದು ಸ್ವೀಕರಿಸ್ಕೊಂಡ್ಮೇಲೆ ಆ ಬೌದ್ಧ ಧರ್ಮವನ್ನು ಎಲ್ಲಾ ಕಡೆಗೂ ಪ್ರಚಾರ ಮಾಡಬೇಕು, ಜನರಿಗೆ ಅವೇರ್ನೆಸ್ ತರಬೇಕು ಅಂತೇಳಿ ಹಿ ಸ್ಟಾರ್ಟೆಡ್ ದ ಧರ್ಮ ಮಹಾಮಾತ್ರಸ್ ಅಂತಕ್ಕಂಥ ಒಂದು ಆಫೀಸರ್ಸ್ ನೇಮಕ ಮಾಡಿ ಸೊ ಎಲ್ಲಾ ಕಡೆಗೂ ಕೂಡ ಏನ್ ಮಾಡ್ತಾರೆ, ಜನರಿಗೆ ಒಂದು ಬೌದ್ಧ ಧರ್ಮನಲ್ಲಿ ರೀಚ್ ಆಗೋ ರೀತಿ ಏನ್ ಮಾಡ್ತಾರೆ ನೋಡ್ಕೊಳ್ತಾ ಹೋಗ್ತಾರೆ. ಅಂಡ್ ಇವ್ರ ಕಾಲದಲ್ಲಿ ಪ್ರಾವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್ ನೋಡಿದ್ರೆ ಇವಾಗ ಸೊ 5 ಪ್ರಾವಿನ್ಸ್ಗಳಿತ್ತು. ಮೊದಲನೇದಾಗಿ ಸೊ ಕೇಂದ್ರ ಪ್ರಾವಿನ್ಸ್, ಸೆಂಟ್ರಲ್ ಪ್ರಾವಿನ್ಸ್ ಮಗಧ ಅವರ ಒಂದು ರಾಜಧಾನಿ ಆಗಿತ್ತು. ನಂತರದಲ್ಲಿ ಉತ್ತರದ ಪ್ರಾವಿನ್ಸ್ ಉತ್ತರಪಥ ತಕ್ಷಶಿಲಾ, ನೆಕ್ಸ್ಟ್ ಪೂರ್ವದಲ್ಲಿ ಪ್ರಾಚ್ಯಪಥ ತೋಶಲಿ ಅಥವಾ ಕಳಿಂಗ. ಅಂಡ್ ನಂತರದಲ್ಲಿ ವೆಸ್ಟರ್ನ್ ಪಾರ್ಟ್ ಪಶ್ಚಿಮ ಭಾಗದಲ್ಲಿ ಆವಂತಿಪಥ, ಇದಕ್ಕೆ ಅಂತ ಕರಿತೀವಿ ನಾವು ಆವಂತಿಪಥ ಉಜ್ಜಯಿನಿ ಆಗಿತ್ತು. ಅಂಡ್ ದಕ್ಷಿಣದಲ್ಲಿ ದಕ್ಷಿಣ ಪಥ ಆಗಿತ್ತು ನಥಿಂಗ್ ಬಟ್ ಸುವರ್ಣಗಿರಿ, ನಮ್ಮ ಕರ್ನಾಟಕದ ಒಂದು ರಾಯಚೂರು ಜಿಲ್ಲೆಯ ಒಂದು ಕನಕಗಿರಿ, ಅವತ್ತಿನ ಒಂದು ಸುವರ್ಣಗಿರಿ ಎಂದು ಕರೀತಾ ಹೋಗ್ತೀವಿ. ಡನ್. ಓಕೆ, ಇದಿಷ್ಟು ಕೂಡ ಮೌರ್ಯನರ ಒಂದು ಅಡ್ಮಿನಿಸ್ಟ್ರೇಷನ್. ನಾವ್ ವಿಲ್ ಆನ್ಸರ್ ದ ಕ್ವಶನ್. ಈಗ ಹೇಳ್ತಾ ಬನ್ನಿ, ಸೊ ಮೌರ್ಯರ ಕಾಲದಲ್ಲಿ ಈ ಕೆಳಗಿನ ಯಾರು ಉನ್ನತ ಅಧಿಕಾರಿಗಳಾಗಿದ್ರು? ಮಂತ್ರಿ ಇದ್ದ, ಪುರೋಹಿತ ಇದ್ದ, ಸೇನಾಧಿಪತಿ ಮತ್ತೆ ಯುವರಾಜ ಇದ್ದ. ಸೊ ಆಪ್ಷನ್ ಡಿ ಮೇಲ್ನ ಎಲ್ಲಾ ವ್ಯಕ್ತಿಗಳು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ABCD ಇದು ಕೂಡ ಬರುತ್ತೆ, ಓನ್ಲಿ ಡಿ ಅದು ಕೂಡ ಬರುತ್ತೆ. ಇನ್ ಕೇಸ್ ಈ ಮೇಲ್ನೆಲ್ಲ ಕೇಳಬಹುದು, ಡಿ ಮಾತ್ರ ಕೇಳಿದ್ರೆ ಡಿ ಮಾತ್ರ ಆನ್ಸರ್ ಆಗಿರೋದು. ಇಲ್ಲಿ ಎಲ್ಲರೂ ಒಂದು ಆಪ್ಷನ್ ನೋಡಿ, ಎಲ್ಲಾನು ಕೂಡ ಒಂದೇ ಆಪ್ಷನ್ ಶಫಲ್ ಮಾಡಿರೋದಕ್ಕೆ ಸೊ ವಿಲ್ ಗೋ ವಿತ್ ಆಲ್ ದ ಎಬೋ. ಈ 4 ಆಪ್ಷನ್ಸ್ ಏನಾಗುತ್ತೆ ಅಲ್ಲಿ ನಮಗೆ ಕರೆಕ್ಟ್ ಆಗಿ ಇರತಕ್ಕಂಥದ್ದು. ಓಕೆ, ಅಚ್ಚಾ ಚಲೋ, ನಾವ್ ವಿಲ್ ಗೋ ವಿತ್ ದ ಥರ್ಡ್ ಕ್ವಶನ್. ಸೊ ಇಟ್ಸ್ ಆಲ್ ಅಬೌಟ್ ದ ಮಹಾಜನಪದಾಸ್. ಸೊ ಮಹಾಜನಪದಾಸ್ ಬಗ್ಗೆ ನಿಮಗೆ 2 ರೀತಿ ಕ್ವಶನ್ ಬರುತ್ತೆ. ಒಂದು ಕ್ವಶನ್ ಬಂದು ಅವರ ಒಂದು 3 ರೀತಿ ಕ್ವಶನ್ ಬರ್ತಾ ಹೋಗುತ್ತೆ. ಸಾರಿ, ಸೊ 3 ರೀತಿ ಕ್ವಶನ್ ಅಲ್ಲಿ ಮೊದಲನೇ ಕ್ವಶನ್ ದ ಫ್ಯೂಚರ್ಸ್ ಆಫ್ ದ ಮಹಾಜನಪದ. ಮಹಾಜನಪದ ಹೇಗೆ ಹುಡ್ಕೊಳ್ತು, ಇನಿಷಿಯಲ್ ಅದರೊಂದು ಓಕೆ ಹೇಗಿತ್ತು, ಇದ್ರ ಬಗ್ಗೆ 1 ಕ್ವಶನ್ ಬರುತ್ತೆ. 2ನೇ ಕ್ವಶನ್ ಮ್ಯಾಚ್ ದ ಫಾಲೋವಿಂಗ್ ಬರುತ್ತೆ. ಮೋಸ್ಟ್ ಆಂಟಿಸಿಪೇಟೆಡ್ ಮೋಸ್ಟ್ ಕಾಮನ್ ಕ್ವಶನ್ ಇನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಹೇಗೆ ಅಂತಂದ್ರೆ ಅವುಗಳ 16 ಮಹಾಜನಪದಗಳಿದೆ, 16 ಮಹಾಜನಪದಗಳು ಮತ್ತೆ ಅವುಗಳ ಒಂದು ರಾಜಧಾನಿ ಬಗ್ಗೆ ಏನ್ ಮಾಡ್ತಾರೆ, ಮ್ಯಾಚ್ ದ ಫಾಲೋವಿಂಗ್ ಕೇಳ್ತಾ ಹೋಗ್ತಾರೆ. ಇನ್ನು 3ನೇ ಕ್ವಶನ್ ಪರ್ಟಿಕ್ಯುಲರ್ ಆಗಿ ಕೇಳ್ತಕ್ಕಂಥದ್ದು. ದಟ್ ಈಸ್ ರೇರೆಸ್ಟ್ ಆಫ್ ರೇರ್ ಕ್ವಶನ್. ಅದೆಲ್ಲ ಎಕ್ಸಾಮಿನೇಷನ್ ಕೇಳಲ್ಲ, ಎಲ್ಲ ವರ್ಷದಲ್ಲಿ ಒಂದು ಎಕ್ಸಾಮ್ ಅಲ್ಲಿ ಕೇಳಬಹುದು. ಲೈಕ್ ನೀವು ಈ ವರ್ಷದ ಎಕ್ಸಾಮಿನೇಷನ್ ನೋಡ್ತಾ ಹೋದ್ರೆ ಮಹಾಜನಪದದಲ್ಲಿ ಸೊ ರಿಲೇಟೆಡ್ ಆಗಿ ಒಂದು 2 ಎಕ್ಸಾಮಿನೇಷನ್ ಕ್ವಶನ್ ಕೇಳ್ತಾನೆ. ಆ ಎಲ್ಲಾ ಕ್ವಶನ್ ಕೂಡ ಏನಾಗಿತ್ತು, ಮ್ಯಾಚ್ ದ ಫಾಲೋವಿಂಗ್ ಆಯ್ತು. ಅಂದ್ರೆ ಸೊ ಅವುಗಳ ಒಂದು ಮಹಾಜನಪದಸು ಅವುಗಳ ಒಂದು ರಾಜಧಾನಿ ಬಗ್ಗೆ ಕೇಳ್ತಾ ಹೋದ, ಅವುಗಳ ಫೀಚರ್ಸ್ ಬಗ್ಗೆ ಕೇಳ್ತಕ್ಕಂಥದ್ದು. ಇಟ್ಸ್ ಎ ರೇರ್ ಪಾಯಿಂಟ್ ಆಫ್ ವ್ಯೂ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಕ್ವಶನ್ ಏನಾಗಿದೆ, ಅವುಗಳ ಒಂದು ಬೇಸಿಕ್ ಫೀಚರ್ಸ್ ಬಗ್ಗೆ ಕೇಳ್ತಾ ಹೋಗಿದ್ದಾನೆ. ಸೊ
ಪ್ರಾಚೀನ ಒಂದು ಭಾರತೀಯ ಮಹಾಜನಪದಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಏನ್ಷಿಯಂಟ್ ಇಂಡಿಯಾ ಮಹಾಜನಪದಾಸ್ ಈಸ್ ದ ಕರೆಕ್ಟ್ ಒನ್? ಆಪ್ಷನ್ ಎ, ಎಲ್ಲಾ ಮಹಾಜನಪದಾಸ್ಗಳು ಓಕೆ ಆಲಿಗಾರ್ಕಿಗಳಾಗಿದ್ದು ಅಲ್ಲಿ ಜನರ ಗುಂಪಿನಿಂದ ಅಧಿಕಾರವನ್ನ ಚಲಾಯಿಸಲಾಗುತ್ತದೆ. ಆಲ್ ಮಹಾಜನಪದಾಸ್ ವರ್ ಆಲಿಗಾರ್ಕೀಸ್ ವೇರ್ ಪವರ್ ವಾಸ್ ಎಕ್ಸೈಸ್ಡ್ ಬೈ ಎ ಗ್ರೂಪ್ ಆಫ್ ಪೀಪಲ್. ನೆಕ್ಸ್ಟ್ ಒನ್ ಬಿ, ಆಲ್ ಮಹಾಜನಪದಾಸ್ ವರ್ ಲೊಕೇಟೆಡ್ ಇನ್ ದ ಈಸ್ಟರ್ನ್ ಪಾಯಿಂಟ್ ಆಫ್ ದ ಇಂಡಿಯಾ. ಎಲ್ಲಾ ಮಹಾಜನಪದಗಳು ಪೂರ್ವ ಭಾರತದಲ್ಲಿ ನೆಲೆಗೊಂಡಿವೆ. ಇನ್ನು ಮೂರನೇದು, ನೋ ಆರ್ಮಿ ವಾಸ್ ಮೇಂಟೈನ್ಡ್ ಬೈ ದ ಮಹಾಜನಪದಾಸ್. ಮಹಾಜನಪದಗಳಿಂದ ಯಾವುದೇ ಸೈನ್ಯವನ್ನ ನಿರ್ವಹಿಸಲಾಗಿಲ್ಲ. ಅಂಡ್ ಬುದ್ಧಿಸ್ಟ್ ಅಂಡ್ ಜೈನಿಸ್ಟ್ ಟೆಕ್ಸ್ಟ್ ಲೀಸ್ಟ್ ದ 16 ಮಹಾಜನಪದಾಸ್. ಬೌದ್ಧ ಮತ್ತು ಜೈನ ಪಠ್ಯಗಳು 16 ಮಹಾಜನಪದಗಳ ಬಗ್ಗೆಯಲ್ಲಿ ಪಟ್ಟಿಯನ್ನ ಮಾಡುತ್ತವೆ. ಓಕೆ, ಸೊ ನಾವಿಲ್ಲಿ ಗೋವಿದ್ದ ಹಾಗೆ ಮಹಾಜನಪದದ ಒಂದು ಬೇಸಿಕ್ ಫೀಚರ್ಸ್ ನಾವಿಲ್ಲಿ ನೋಡ್ತಾ ಬರೋಣ. ಮೊದಲನೇದು 6ನೇ ಶತಮಾನದಲ್ಲಿ, ಅಂದ್ರೆ ಇನ್ ದ ಅರ್ಲಿಯರ್ ಆಫ್ ದ 6th century, ಅವಾಗ ಏನಾಗ್ತಾ ಹೋಗುತ್ತೆ, ಇನ್ ಬಿಗಿನಿಂಗ್ ಆಫ್ 6th century ಸಣ್ಣ ಪುಟ್ಟ ಒಂದು ಪ್ರಾಂತ್ಯಗಳ ಒಂದು ಉಗಮ ಆಗ್ತಾ ಹೋಗುತ್ತೆ. ವೇದಿಕ್ ಕಲ್ಚರ್ ಎಂಡ್ ಆದ್ಮೇಲೆ ಬರ್ತಕ್ಕಂಥ ಸಣ್ಣ ಪುಟ್ಟ ಒಂದು ಪ್ರಾಂತ್ಯಗಳಲ್ಲಿ ಉಗಮ ಆಗ್ತಾ ಹೋಗುತ್ತೆ. ಆ ಒಂದು ಪ್ರಾಂತ್ಯಗಳಿಗೆ ಅಂತ ಕರಿತಾ ಹೋಗ್ತೀವಿ ನಾವು ಮಹಾಜನಪದಗಳು ಅಂತೇಳಿ ಕರಿತಕ್ಕಂಥದ್ದು. ಒಟ್ಟು ಎಷ್ಟಿತ್ತು ಅಂತಂದ್ರೆ ಒಟ್ಟು 16 ಮಹಾಜನಪದಗಳು ಇರತಕ್ಕಂಥದ್ದು. ಅಂಡ್ ಈ 16 ಮಹಾಜನಪದಗಳಲ್ಲಿ ಇಲ್ಲಿ ನಾವು ನೋಡ್ತಕ್ಕಂಥ ಕೆಲವೊಂದು ಮೊನಾರ್ಕಿಯಲ್ ಆಗಿತ್ತು. ಅಂದ್ರೆ ಸೊ ಹೇಗೆ ಅಂತಂದ್ರೆ ನಾವೇನು ಈಗ ಒಂದು ಪ್ರೀ ವೇದಿಕ್ ಪೀರಿಯಡ್, ಪೋಸ್ಟ್ ವೇದಿಕ್ ಪೀರಿಯಡ್ ಅಂತ ನೋಡ್ತೀವಿ. ಈಗ ಋಗ್ವೇದಿಕ್ ಪೀರಿಯಡ್ ಒಂದು, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಈ ಪೀರಿಯಡ್ ಒಂದು. ದೇರ್ ಇಸ್ ಅ ಡಿಫರೆನ್ಸ್ ಇಸ್ ದೇರ್. ನೀವು ಎಕ್ಸಾಮಿನೇಷನ್ ನೋಡ್ಕೋಬೇಕಾದ್ರು ಕೂಡ ಅಷ್ಟೇ, ಅವ್ನು ಸುಮ್ಮನೆ ಎಕ್ಸಾಮಿನೇಷನ್ ಅಲ್ಲಿ ವೇದಿಕ್ ಏಜ್ ಅಂತ ಕೇಳಲ್ಲ. ಅವ್ನು ಏನ್ ಮಾಡ್ತಾನೆ, ಸ್ಪೆಸಿಫಿಕ್ ಆಗಿ ಕೇಳ್ತಾನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಪ್ರೀ ವೇದಿಕ್ ಪೀರಿಯಡ್, ಪೋಸ್ಟ್ ವೇದಿಕ್ ಪೀರಿಯಡ್. ನೀವು ನಾರ್ಮಲ್ ವೇದಿಕ್ ಪೀರಿಯಡ್ ಕೇಳಿದ್ರೆ ಯು ಕ್ಯಾನ್ ಆನ್ಸರ್ ಇಟ್. ಅವಾಗ ಎರಡು ಕೂಡ ಸೇರಿಸಿ ನೀವು ಆನ್ಸರ್ ಮಾಡಬಹುದು. ಅವ್ನು ಪ್ರೀ ಮತ್ತೆ ಪೋಸ್ಟ್ ಸ್ಪೆಸಿಫಿಕ್ ಮೆನ್ಷನ್ ಮಾಡಿದಾಗ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಬಿಕಾಸ್ ಯಾಕೆ ಅಂತಂದ್ರೆ ಆಡಳಿತ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ನಮಗೆ ಪ್ರೀ ವೇದಿಕಿಗೂ ಪೋಸ್ಟ್ ವೇದಿಕಕ್ಕೂ ತುಂಬಾನೇ ಅಲ್ಲಿ ಡಿಫರೆನ್ಸ್ ನೋಡ್ತಾ ಹೋಗ್ತೀವಿ. ಲೈಕ್ ಹೇಗೆ ಅಂತಂದ್ರೆ ಪ್ರೀ ವೇದಿಕ್ ಪೀರಿಯಡ್ ಅಲ್ಲಿ ಸೊ ಕ್ಷತ್ರಿಯ ಆಗ್ಲಿ, ಬ್ರಾಹ್ಮಣ ಆಗ್ಲಿ, ಶೂದ್ರ ಆಗ್ಲಿ, ವೈಶ್ಯ ಆಗ್ಲಿ ಯಾರೂ ಕೂಡ ಪ್ರಬಲರಾಗಿರ್ಲಿಲ್ಲ. ಅಲ್ಲಿ ಸಭಾ, ಸಮಿತಿ, ವಿಧಾತ ಅಂತಕ್ಕಂಥ ಒಂದು ಪರಿಷತ್ತುಗಳು ಒಂದು ಪ್ರಭಾವನ ಬೀರ್ತಾ ಇದ್ವು. ಬಿಕಾಸ್ ಆ ಒಂದು ಸಭಾ, ಸಮಿತಿ, ವಿಧಾತ ಇವೆಲ್ಲನೂ ಕೂಡ ಏನಾಗಿತ್ತು, ಗಣಗಳು ದೇ ಆರ್ ಮೇಡ್ ಅಪ್ ಆಫ್ ದ ಗ್ರೂಪ್ ಆಫ್ ಪೀಪಲ್ಸ್. ಅವರು ರಾಜನ್ನು ಕೂಡ ಎಲೆಕ್ಟ್ ಮಾಡ್ತಾ ಇದ್ರು. ದಟ್ ಮಚ್ ಆಫ್ ಪವರ್ ಇಸ್ ದೇರ್ ಅಲ್ವಾ. ಸೊ ಇದಕ್ಕೆ ಅಂತ ಕರಿತೀವಿ ನಾವಿವತ್ತು ಕೂಡ ಅಷ್ಟೇ ಭಾರತ ಸಂವಿಧಾನದ ಒಂದು ಬೇಸಿಕ್ ಫೀಚರ್ ದ ರಿಪಬ್ಲಿಕನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾ ಹೋಗ್ತೀವಿ ಅಲ್ವಾ. ರಿಪಬ್ಲಿಕ್ ಅಂದ್ರೆ ಏನು, ದ ಹೆಡ್ ಆಫ್ ದ ಸ್ಟೇಟ್ ಇಸ್ ಎಲೆಕ್ಟೆಡ್. ನಮ್ಮಲ್ಲಿ ರಾಷ್ಟ್ರಪತಿಗಳು ಏನಾಗ್ತಾರೆ, ಚುನಾಯಿತರಾಗ್ತಕ್ಕಂಥದ್ದು. ವೆದರ್ ಇಸ್ ಅ ಡೈರೆಕ್ಟ್ ಆರ್ ಇಂಡೈರೆಕ್ಟ್, ದಟ್ ಇಸ್ ಸೆಕೆಂಡರಿ. ರಿಪಬ್ಲಿಕ್ ಮೀನ್ಸ್ ಹೆಡ್ ಆಫ್ ದ ಸ್ಟೇಟ್ ಇಸ್ ಎಲೆಕ್ಟೆಡ್. ಸೊ ಈ ರೀತಿ ಇರ್ಬೇಕಾರೆ ಸೊ ಈ ಟೈಮಲ್ಲೇ ಇದೊಂದು ಪ್ರೀ ವೇದಿಕ್ ಪೀರಿಯಡ್ ಲಕ್ಷಣ. ಪೋಸ್ಟ್ ವೇದಿಕ್ ಪೀರಿಯಡ್ ಅಂತ ಹೋಗುತ್ತೆ, ಬ್ರಾಹ್ಮಣ ಮತ್ತೆ ಕ್ಷತ್ರಿಯ ಏನ್ ಮಾಡ್ತಾರೆ, ಅವರು ಪ್ರಬಲರಾಗಿ ಅವ್ರು ತಮ್ಮ ಒಂದು ಇದು ಮಾಡ್ತಾ ಹೋಗ್ತಾರೆ. ತಮ್ಮನ್ನ ತಾವಿಲ್ಲಿ ಸೊ ಸಮಿತಿ, ಸಭಾ, ಸಮಿತಿ, ವಿಧಾತಗಳನ್ನಲ್ಲಿ ಸೈಡ್ ಲೈನ್ ಮಾಡ್ಕೊಂಡು ತಮ್ಮನ್ನು ತಮ್ಮ ಮೊನಾರ್ಕಿಯಲ್ ಅಂತೇಳಿ ಘೋಷಣೆ ಮಾಡ್ತಾರೆ. ರಾಜನ ಅವ್ನ ಮಗನ ರಾಜ ಆಗಬೇಕು, ನೆಕ್ಸ್ಟ್ ಅವ್ನ ಮಗನ ಉತ್ತರಾಧಿಕಾರಿ ಆಗಬೇಕು. ಈ ರೀತಿಯಾಗಿ ಈ 16 ಮಹಾಜನಪದಗಳಲ್ಲಿ ನಾವ್ ಎಷ್ಟೊಂದು ಹೇಳಲ್ಲ, ಸಮ್ ಆಫ್ ದ ಮಹಾಜನಪದ ಏನಾಗಿರುತ್ತೆ ಮೊನಾರ್ಕಿಯಲ್ ಅಂತಂದ್ರೆ ಇವಾಗ ಸೊ ನಾ ಹೇಳಿದ್ನಲ್ಲ, ಇವಾಗ ರಾಜಪ್ರಭುತ್ವದಲ್ಲಿ ಹೊಂದಿದ್ರೆ ಅಂಡ್ ಸಮ್ ಆಫ್ ದ ಒಂದು ಓಕೆ ಮಹಾಜನಪದಸ್ ಇದನ್ನಾಗಿತ್ತು ರಿಪಬ್ಲಿಕ್ ಫಾರ್ಮ್ ಅಲ್ಲಿ ನಾವು ನೋಡ್ತಕ್ಕಂಥದ್ದು. ವಾಟ್ ಇಸ್ ದ ಮೀನಿಂಗ್ ಆಫ್ ರಿಪಬ್ಲಿಕ್ ಅಂತಂದ್ರೆ ದ ಹೆಡ್ ಆಫ್ ದ ಸ್ಟೇಟ್ ಇಸ್ ಎಲೆಕ್ಟೆಡ್. ಓಕೆ ಡನ್. ಸೊ ಅದೇ ರೀತಿಯಾಗಿ ಇದರಲ್ಲಿ ಕೆಲವೊಂದು ಎಸ್ಪೆಷಲಿ ನಾವು ಮೊನಾರ್ಕಿಯಲ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಮಹಾಜನಪದಗಳನ್ನ ಅತಿ ಹೆಚ್ಚು ಇರ್ತಕ್ಕಂಥದ್ದು ಗ್ಯಾಂಗೆಟಿಕ್ ಪ್ಲೇನ್ ಅಂದ್ರೆ ಗಂಗಾ ನದಿಯ ಒಂದು ಬಯಲನ್ನು ನೋಡ್ತಾ ಹೋಗ್ತೀವಿ. ವೈಲ್ ರಿಪಬ್ಲಿಕ್ ಏನಾಗಿದೆ ಹಿಮಾಲಯದ ಒಂದು ಫೂಟ್ ಹಿಲ್ಸ್ ಅಲ್ಲಿ, ಜೊತೆಗೆ ನಾರ್ತ್ ವೆಸ್ಟರ್ನ್ ಅಂದ್ರೆ ಭಾರತದ ಒಂದು ವಾಯುವ್ಯ ಭಾಗದಲ್ಲಿ ನಾವು ರಿಪಬ್ಲಿಕನ್ ಫಾರ್ಮ್ ಆಫ್ ಮಹಾಜನಪದ ಏನ್ ಮಾಡ್ತಾ ಹೋಗ್ತೀವಿ ನೋಡ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಕೆಲವೊಂದು ಓಕೆ ದಟ್ ಇಸ್ ವಾಟ್ ವಿ ಸೆಡ್ ರಿಪಬ್ಲಿಕ್ಗಳಲ್ಲಿ ಕೆಲವೊಂದು ರಿಪಬ್ಲಿಕ್ ಅಥವಾ ಓಕೆ ಓವರ್ ಆಲ್ ಮಹಾಜನಪದಗಳಲ್ಲಿ ಕೆಲವೊಂದು ಕಡೆಗೆ ಒಂದೇ ಟೈಪ್ ಆಫ್ ಪೀಪಲ್ಸ್ ಇದ್ರು. ಲೈಕ್ ಶಾಕ್ಯ ಇರ್ಬೋದು, ಲಿಚ್ಚಾವಿ ಇರ್ಬೋದು, ಇಲ್ಲ ಮಲ್ಲಾಸ್ ಇರ್ಬೋದು, ಇಲ್ಲ ಸಿಂಗಲ್ ಟೈಪ್ ಆಫ್ ಪೀಪಲ್ಸ್ ಇದ್ರು. ಬಟ್ ಕೆಲವೊಂದು ಕಡೆಗೆ ದ ಗ್ರೂಪ್ ಆಫ್ ಟ್ರೈಬಲ್ ಪೀಪಲ್ಸ್ ಸೇರ್ಕೊಂಡು ಒಂದು ಗಣರಾಜ್ಯಗಳಲ್ಲಿ ಅಥವಾ ಒಂದು ಮಹಾಜನಪದಗಳಲ್ಲಿ ವಾಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ರು. ಅಂಡ್ ಅಷ್ಟೇ ಅಲ್ಲದೆ ಸೊ ರಿಪಬ್ಲಿಕನ್ ಸ್ಪೆಷಾಲಿಟಿ ಏನು ಅಂತಂದ್ರೆ ದೇ ಹ್ಯಾವ್ ದ ಅಸೆಂಬ್ಲೀಸ್ ದೇರ್. ಪಬ್ಲಿಕ್ ಅಸೆಂಬ್ಲಿ ಇರ್ತಿತ್ತು. ಅವ್ರೇನ್ ಮಾಡ್ತಾ ಇದ್ರು, ತಮ್ಮ ಒಂದು ಡಿಸಿಷನ್ಗಳನ್ನ ತಗೊಳ್ತಾ ಇದ್ರು. ಇಲ್ಲಿ ಯಾವುದೂ ಕೂಡ ಇಲ್ಲಿ ದೇ ಆಲ್ ದ ಪರ್ಸನ್ who are the head of the person, he is completely elected. It's not in the form of the monarchical ಇರಲಿಲ್ಲ. ಅಂಡ್ ಇಲ್ಲಿ ಎಲ್ಲಾ ಡಿಸಿಷನ್ ಕೂಡ ಅಷ್ಟೇ ವೋಟಿಂಗ್ ಮಾಡೋದ್ರ ಮೂಲಕ, ಮೆಜಾರಿಟಿ ವೋಟ್ಗಳನ್ನ ತಗೊಳ್ಳೋದ್ರ ಮೂಲಕ ಆಡಳಿತವನ್ನ ಇಲ್ಲಿ ಅಥವಾ ಕಾರ್ಯಗಳನ್ನ ಇಲ್ಲಿ ನಿರ್ವಹಿಸ್ತಾ ಇದ್ರು.
ಇನ್ನ ಬುದ್ಧಿಸ್ಟ್ ಲಿಟರೇಚರ್ ಆಗಿರ್ತಕ್ಕಂಥ ಅಂಗುತ್ತರ ನಿಕಾಯ ಅಂತ ಕರಿತೀವಿ. ಈ ಅಂಗುತ್ತರ ನಿಕಾಯದಲ್ಲಿ ಒಟ್ಟು 16 ಮಹಾಜನಪದಗಳ ಬಗ್ಗೆ ಏನ್ ಮಾಡಿದ್ದಾರೆ, ಒಂದು ಉಲ್ಲೇಖ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಜೈನ ಧರ್ಮದಲ್ಲೂ ಕೂಡ ಅಷ್ಟೇ, ದೇ ಆರ್ ಮೆನ್ಷನ್ಡ್ ಓವರ್ ದ 16 ಮಹಾಜನಪದಸ್. ನಥಿಂಗ್ ಬಟ್ ಬೋತ್ ಬುದ್ಧಿಸಮ್ ಅಂಡ್ ಜೈನಿಸಮ್ ದೇ ಆರ್ ಗಿವಿಂಗ್ ದ ಆಪ್ಷನ್ಸ್. 16 ಮಹಾಜನಪದಗಳ ಬಗ್ಗೆ ಅವರ ಒಂದು ಸಾಹಿತ್ಯದಲ್ಲಿ ಒಂದು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಬಟ್ ನಂತರದಲ್ಲಿ ಅವರವರ ಏನ್ ಮಾಡ್ತಾರಲ್ಲಿ ಒಂದು ಫೈಟ್ ಮಾಡ್ತಾ ಇದ್ರು. ಬಟ್ ಎಲ್ಲಾ ಮಹಾಜನಪದಗಳು ಕೂಡ ಅಷ್ಟೇ ತಮ್ಮನ್ನ ತಾವು ಕಾಪಾಡ್ಲಿಕ್ಕೆ ಸಪರೇಟ್ ಆಗಿ ಆರ್ಮಿ ವ್ಯವಸ್ಥೆನೂ ಕೂಡ ಮಾಡ್ಕೊಂಡಿದ್ರು. ಅವಾಗ ಏನಾಗುತ್ತೆ, ದೇ ಕೇಮ್ ವಿತ್ ನ್ಯೂ ಥಾಟ್ಸ್, ಹೊಸ ಹೊಸ ಐಡಿಯಾ ತಗೊಂಡ್ಬಂದ್ರು. ಲೈಕ್ ಗುರಾಣಿ ಇರ್ಬೋದು, ಓಕೆ ದಟ್ ಇಸ್ ಗುರ್ಚಿ ಇರ್ಬೋದು. ಈ ರೀತಿಯಾಗಿ ಹೊಸ ಹೊಸ ಐಡಿಯಾಗಳನ್ನ ತರೋದ್ರ ಮೂಲಕ ಇಲ್ಲಿ ತಮ್ಮ ಆರ್ಮಿ ಮೇಂಟೈನ್ ಮಾಡಿಕೊಂಡು ತಮ್ಮ ಗಣರಾಜ್ಯನಲ್ಲಿ ಕಾಪಾಡ್ಕೊಳ್ತಾ ಇದ್ರು. ಅಂಡ್ ಅಷ್ಟೇ ಅಲ್ದೇನೆ, ಬಿಕಾಸ್ ಅಲ್ಲಿವರೆಗೂ ಕೂಡ ಅಷ್ಟೇ ಅಧಿಕಾರ ಪ್ರಾಮುಖ್ಯತೆ ಆಗಿರ್ಲಿಲ್ಲ. ಬಟ್ ಈ ಮಹಾಜನಪದ ಟೈಮಲ್ಲಿ ಅಧಿಕಾರಕ್ಕೆ ಒಂದು ಪ್ರಾಮುಖ್ಯತೆ ಸಿಗುತ್ತೆ. ಆ ಅಧಿಕಾರನ ಪಡ್ಕೋಬೇಕು ಅಂತ ಏನ್ ಮಾಡ್ತಾರೆ, ಎಲ್ಲರೂ ಕೂಡ ಇಲ್ಲಿ ಒಬ್ಬರು ಅಟ್ಯಾಕ್ ಮಾಡ್ತಾ ಬರ್ತಾರೆ. ಈ ರೀತಿ ಇರ್ಬೇಕಾದ್ರೆ 16 ಮಹಾಜನಪದಗಳಲ್ಲಿ ಕೊನೆ ಉಳ್ಕೊಳ್ತಕ್ಕಂಥ 4 ವತ್ಸ, ಆವಂತಿ, ಕೋಸಲ ಮತ್ತೆ ಮಗಧ ಮಾತ್ರ ಏನಾಗತ್ತೆ, 16ರಲ್ಲಿ 4 ಮಾತ್ರ ಉಳ್ಕೊಳ್ಳುತ್ತೆ. ಇನ್ನು 12 ಏನಾಗುತ್ತೆ, ಈ ಒಂದು ಕಿಂಗ್ಡಮ್ ಜೊತೆ ಏನಾಗುತ್ತೆ ಇಲ್ಲಿ ಒಂದು ಮರ್ಜ್ ಆಗ್ತಕ್ಕಂಥದ್ದು. ಓಕೆ, ಡನ್. ಸೊ ಹಾಗಿದ್ರೆ ನಾವು ಇಲ್ಲಿ ಹೋಗಿದ್ದ ಕ್ವಶನ್ಸ್ ಈಗ ನೋಡ್ತಾ ಬರೋಣ. ಸಿ, ವೆನೆವರ್ ಇನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಫ್ ದರ್ ಯೂಸಿಂಗ್ ಎ ವರ್ಡ್ ನಾಟ್ ಇರ್ಬೋದು, ಇಫ್ ದರ್ ಯೂಸಿಂಗ್ ಎ ವರ್ಡ್ ಆಲ್ ಇರ್ಬೋದು, ಇಫ್ ದರ್ ಯೂಸಿಂಗ್ ಎ ವರ್ಡ್ ಸಮ್ ಇರ್ಬೋದು. ಈ ರೀತಿಯ ಆಪ್ಷನ್ಸ್ ಗಳಲ್ಲಿ ಬಂದಾಗ ಕೇರ್ಫುಲ್ ಆಗಿ ಆಪ್ಷನ್ ನ ಓದಿ. ರೀಡ್ ದಟ್ ಆಪ್ಷನ್ಸ್ ಮಲ್ಟಿಪಲ್ ಟೈಮ್ಸ್, ಟ್ವೈಸ್, ಥ್ರೈಸ್ ಅದನ್ನ ಮಾಡ್ತಾ ಹೋಗಿ. ಅದು ಯಾಕೆ ಕರೆಕ್ಟು, ಆಲ್ ಬರುತ್ತಾ, ಆಲ್ ಬಂದ್ರೆ ಏನಾಗಿರುತ್ತೆ. ಸೊ ಈ ರೀತಿ ನೀವು ಯೋಚನೆ ಮಾಡ್ಲೇಬೇಕಾಗತ್ತೆ ಇಲ್ಲಿ. ಸೊ ನೀವು ಈ ರೀತಿ ಯೋಚನೆ ಮಾಡಲ್ಲ ಅಂದ್ರೆ ತಪ್ಪಾಗ್ಬಿಡುತ್ತೆ. ಇವಾಗ ನೋಡಿ, ಇವಾಗ ಇಲ್ಲಿ ಆಲ್ ಮಹಾಜನಪದಸ್ ಆಲಿಗಾರ್ಕಿ ಅಂತ ಕೇಳಿದ್ದೇನೆ. ನಾನು ಆಗ್ಲೇ ಹೇಳಿದ್ದೀನಿ, ಆಲ್ ಅಲ್ಲ, ದ ಸಮ್ ಆಫ್ ದ ಮಹಾಜನಪದಸ್ ಆರ್ ದ ಆಲಿಗಾರ್ಕೀಸ್ ಅಂಡ್ ಸಮ್ ಆಫ್ ದ ಆರ್ ದ ಓಕೆ ದಟ್ ಇಸ್ ಮೊನಾರ್ಕಿಯಲ್ ಫಾರ್ಮ್ ಆಫ್ ಇಸ್ ದೇರ್. ಸೊ ಆಪ್ಷನ್ ಏನಾಗಿರುತ್ತೆ ಅಲ್ಲಿ ಟ್ರೂ, ಓಕೆ ಫಾಲ್ಸ್ ಆಗಿದೆ, ಸಾರಿ. ನೆಕ್ಸ್ಟ್ ಒನ್, ಎಲ್ಲಾ ಮಹಾಜನಪದಗಳು ಪೂರ್ವ ಭಾರತದಲ್ಲಿ ನೆಲೆಗೊಂಡಿದೆ. ಆಲ್ ದ ಮಹಾಜನಪದಸ್ ಆರ್ ಇನ್ ದ ಈಸ್ಟರ್ನ್ ಪ್ರಾವಿನ್ಸ್. ನೋ, all the Mahajanapadas from western to the part of the eastern, central ಇದೆ, ಈಸ್ಟರ್ನ್ ಇದೆ, ವೆಸ್ಟರ್ನ್ ಎಲ್ಲ ಕಡೆ ಕೂಡ ಇದೆ. ಓನ್ಲಿ ಅವನಿಗೆ ಎಲ್ಲಾ ಮಹಾಜನಪದಗಳು ಪೂರ್ವ ಭಾರತದಲ್ಲಿ ಇದೆ ಅಂತ ಹೇಳಿದಾನೆ. ಸೊ ಈ ಹೇಳಿಕೆನೂ ಕೂಡ ಇಲ್ಲಿ ತಪ್ಪಾಗಿದೆ. ಮಹಾಜನಪದಗಳಿಂದ ಯಾವುದೇ ಸೈನ್ಯವನ್ನ ನಿರ್ವಹಿಸಲಾಗ್ಲಿಲ್ಲ ಅಲ್ವಾ. ಸೊ ನಿರ್ವಹಿಸಲಾಗ್ಲಿಲ್ಲ ಅಂದ್ಮೇಲೆ ಯಾಕೆ 16 ಲಾಸ್ಟ್ 4 ಬಂದು ನಿಂತ್ಕೋತು. ಅವರು ಆರ್ಮಿ ನಿರ್ವಹಣೆ ಮಾಡಿದ್ರು, ಅದ್ರ ಮೂಲಕನೇ ಬೇರೆ ಬೇರೆ ಒಂದು ಗಣರಾಜ್ಯದ ಮೇಲೆ ಅಟ್ಯಾಕ್ ಅನ್ನ ಮಾಡಿ ವಶವನ್ನ ಪಡಿಸ್ಕೊಳ್ತಾ ಇದ್ರು. ದಿಸ್ ಇಸ್ ಆಲ್ಸೋ ಫಾಲ್ಸ್. ಹಾಗಿದ್ರೆ ಯಾವ್ದು ಟ್ರೂ ಆಗಿದೆ ಇಲ್ಲಿ, 4ನೇ ಟ್ರೂ ಆಗಿದೆ. ಬೋತ್ ಜೈನಿಸಮ್ ಅಂಡ್ ಬುದ್ಧಿಸಮ್ ನ ಒಂದು ಅಂಗುತ್ತರ ನಿಕಾಯದಲ್ಲಿ ಈ 16 ಮಹಾಜನಪದಗಳ ಬಗ್ಗೆ ಉಲ್ಲೇಖ ಮಾಡಿದ್ರೆ, ಜೈನದ ಒಂದು ಸಾಹಿತ್ಯಗಳಲ್ಲೂ ಕೂಡ ಅಷ್ಟೇನ್ ಮಾಡಿದರೆ ಈ 16 ಮಹಾಜನಪದಗಳ ಬಗ್ಗೆ ಒಂದು ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಓಕೆ, ಡನ್. ಸೊ ಹಾಗೆ ಒಂದ್ಸಲ ಕ್ವಿಕ್ ನಾವು ರಿವಿಷನ್ ನೋಡ್ಕೊಂಡ್ಬರೋಣ ಇವಾಗ. ಸೊ ಇವುಗಳ ಒಂದು ಮಹಾಜನಪದಸ್ ಮತ್ತೆ ಅವುಗಳ ಒಂದು ರಾಜಧಾನಿ. ಓಕೆ, ಅಂಗ ಇದರ ರಾಜಧಾನಿ ಚಂಪಾ ಆಗಿದೆ. ಮಗಧ ಇದರ ರಾಜಧಾನಿ ಗಿರಿವಿರಾಜ ಅಥವಾ ನಾವು ಎಂತ ಕರಿತೀವಿ, ರಾಜಗಿರಿ ಅಂತ ಕರಿತೀವಿ. ಕಾಶಿ ಇದೆ. ವತ್ಸ ಕೌಸಂಬಿ ಇದೆ. ಕೋಸಲ ಶ್ರಾವಸ್ತಿ, ಸುರಸೇನ ಮಥುರ, ಪಾಂಚಾಲ ಅಚಿತಚಿತ್ರ ಮತ್ತೆ ಕಾಂಪಿಲ್ಯ, ಕುರು ಇಂದ್ರಪ್ರಸ್ಥ, ಮತ್ಸ್ಯ ವಿರಾಟನಗರ, ಚೇದಿ ಸೋತಿವತಿ ಆರ್ ಬಂದ, ಆವಂತಿ ಉಜ್ಜಯಿನಿ ಮತ್ತೆ ಮಹಾಶ್ಮತಿ, ಗಾಂಧಾರ ತಕ್ಷಶಿಲಾ, ಕಾಂಬೋಜ ಪೂಂಚ, ಅಸ್ಮಾಕ ಪ್ರತಿಷ್ಠಾನ ಪೈತಾನ, ವಜ್ಜಿ ವೈಶಾಲಿ ಅಂಡ್ ಮಲ್ಲ ದಟ್ ಇಸ್ ಎ ಕುಸಿನಾರ. ಇದನ್ನ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ತಾನೆ. ಪ್ಲೀಸ್ ಬಿ ಅವೇರ್ ಆಫ್ ಇಟ್. ಇದ್ರ ಬಗ್ಗೆ ನೀವು ಅವೇರ್ ಇಟ್ಕೊಂಡು ಹೋಗಿರಿ. ಈ ಕ್ವಶನ್ಗಳನ್ನ ಆದಷ್ಟು ಕೂಡ ತಪ್ಪು ಮಾಡೋಣ ಅವಾಯ್ಡ್ ಮಾಡಿ. ಅವ್ನು ಸಿಂಪಲ್ ಆಗಿ ಕಾಶಿ ಗೀಶಿ ಎಲ್ಲ ಕೇಳಲ್ಲ. ಅವ್ನು ಬೇಕು ಅಂತ ಏನ್ ಮಾಡ್ತಾನೆ ಗೊತ್ತಾ, ವತ್ಸ ಬಗ್ಗೆ ಕೇಳ್ತಾನೆ. ವತ್ಸ ಬಿಟ್ರೆ ಈಗ ಅಂಗ ಬಗ್ಗೆ ಕೇಳ್ತಾನೆ, ಕೋಸಲ ಕೇಳ್ತಾನೆ, ಸುರಸೇನ ಕೇಳ್ತಾನೆ. ಓಕೆ, ಇನ್ನ ಮತ್ಸ್ಯ ಕೇಳ್ತಾನೆ, ಚೇದಿ ಕೇಳ್ತಾನೆ, ಕಾಂಬೋಜ ಕೇಳ್ತಾನೆ, ಅಸ್ಮಕ ಕೇಳ್ತಾನೆ, ವಜ್ಜಿ ಕೇಳ್ತಾನೆ, ಮಲ್ಲ ಕೇಳ್ತಾನೆ. ಯಾಕಂದ್ರೆ ಈಗ ಕುರು ಅದರ ಇಂದ್ರಪ್ರಸ್ಥ ಅಂತೇಳಿ ನಾವು ರಾಮಾಯಣ ಓಕೆ ಮಹಾಭಾರತ ಕಾಲನ್ನು ಕೂಡ ನೋಡ್ಕೊಂಡ್ ಬಂದಿದ್ದೀವಿ. ಈಗ ಕಾಶಿ ಗೊತ್ತು, ಮಗಧದ ಫೇಮಸ್ ಕ್ಯಾಪಿಟಲ್ ಸಿಟಿ ರಾಜಗೃಹ, ಅದು ನಿಮ್ಗೆ ಗೊತ್ತಿರುತ್ತೆ. ಇವಾಗ ಪಾಂಚಾಲ, ಕಾಂಪಿಲದ ಚಿತ್ರ, ಪಂಚಪಾಂಡವರದ ಬಗ್ಗೆ ಸಂಬಂಧಪಟ್ಟ ಹಾಗೆ. ಅದೇ ರೀತಿಯಾಗಿ ಸೊ ಇನ್ನ ಈ ಗಾಂಧಾರ, ತಕ್ಷಶಿಲಾ, ಆವಂತಿ, ಉಜ್ಜಯಿನಿ ಅಥವಾ ಮಹಿಷ್ಮತಿ, ಇದೆಲ್ಲ ನಮಗೆ ಗೊತ್ತಿರ್ತಕ್ಕಂಥ. ಯಾಕೆ ಅಂತಂದ್ರೆ ನಾವು ಇಡೀ ಹಿಸ್ಟ್ರಿ ಓದ್ಬೇಕಾದ್ರೆ ಅಲ್ಲಲ್ಲಿ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ, ಇದು ರಿಮೆಂಬರ್ ಇರುತ್ತೆ. ಬಟ್ ಇವು ಸ್ಪೆಷಲ್ ಆಗಿರ್ತಕ್ಕಂಥವು. ಪ್ಲೀಸ್ ಇವನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಕೊಂಡೋಗಿ ಈ ತರ ಕ್ವಶನ್ಗಳನ್ನ ಕೇಳಿದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಒಂದು ಮಿಸ್ಟೇಕ್ಗಳನ್ನ ಇಲ್ಲಿ ಮಾಡಬೇಡಿ. ಓಕೆ, ಡನ್. ಸೊ ನಿಮಗೆ ನಾಟ್ ಓನ್ಲಿ ಹಿಸ್ಟ್ರಿ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ GS ಇರ್ಬೋದು,
ನಥಿಂಗ್ ಬಟ್ ಓಕೆ ಸೈನ್ಸ್ ಇರ್ಬೋದು, ಸೈನ್ಸ್ ಅಂಡ್ ಟೆಕ್, ಅಥವಾ ಮೆಂಟಲ್ ಅಬಿಲಿಟಿ ಇರ್ಬೋದು, ಇಲ್ಲ ಪಾಲಿಟಿ, ಜಿಯೋಗ್ರಫಿ, ಎಲ್ಲ ಬೇರೆ ಬೇರೆ GS ಸಬ್ಜೆಕ್ಟ್ಸ್ಗಳು ಕೂಡ MCQ ಸಿಗುತ್ತೆ. ಓಕೆ, ಆ MCQಗಳನ್ನ ಕೂಡ ನೀವು ಇಲ್ಲಿ ರೆಫರ್ ಮಾಡ್ತಾ ಹೋಗಿ. ಡನ್. ಓಕೆ, ನಾವು ಇಲ್ಲಿ ಗೋ ವಿತ್ ದ ನೆಕ್ಸ್ಟ್ ಕ್ವಶನ್, ದ ಫೋರ್ತ್ ಕ್ವಶನ್. ಓಕೆ, ಸೊ ದ ಜೈನ್ಸ್ ಬಿಲೀವ್ಡ್ ದಟ್ ಮಹಾವೀರ ಹ್ಯಾಡ್ 23 predecessors. ಓಕೆ, ಮಹಾವೀರನಿಗೆ 23 ಪೂರ್ವಜನರಿದ್ದಾರೆಂದು ಜೈನರು ನಂಬಿದ್ದರು. ಆಪ್ಷನ್ ಬಿ, ದ ಪಾರ್ಶ್ವನಾಥ ವಾಸ್ 23rd ತೀರ್ಥಂಕರ. ಪಾರ್ಶ್ವನಾಥ 23ನೇ ತೀರ್ಥಂಕರಾಗಿದ್ದ. ಆಪ್ಷನ್ ಡಿ, ರಿಷಭ ವಾಸ್ ಇಮಿಡಿಯೇಟ್ ಸಕ್ಸೆಸರ್ ಆಫ್ ದ ಮಹಾವೀರ. ರಿಷಭ ಮಹಾವೀರನ ಒಂದು ತತ್ಕ್ಷಣದ ಒಂದು ಉತ್ತರಾಧಿಕಾರಿಯಾಗಿದ್ದಾನೆ. ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಓಕೆ, ಸೊ ನೋಡಿ, ಇವಾಗ ಇನ್ನೆಲ್ಲಾನು ಕೂಡ ಇಲ್ಲಿ ಜೈನಿಸಂ ಬಗ್ಗೆ ಏನು ಕೂಡ ಕೇಳಿಲ್ಲ. ಅವನೇನ್ ಮಾಡ್ತಾ ಹೋಗಿದ್ದಾನೆ, 24 ತೀರ್ಥಂಕರನ್ನ ಇಟ್ಕೊಂಡು ಅವರ ಕುರಿತಾಗಿ ಏನ್ ಮಾಡ್ತಾ ಹೋಗಿದ್ದಾನೆ, ಕ್ವಶನ್ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇದು, ಹೂ ಇಸ್ ದ ಫೌಂಡರ್ ಆಫ್ ಜೈನಿಸಂ ಅಂತ ಕೇಳಿದ್ರೆ ಋಷಭನಾಥ. ಎರಡನೇದು ಅಜಿತನಾಥ, ಅಂಡ್ 24ನೇ ತೀರ್ಥಂಕರಾಗಿ ಮಹಾವೀರ, ಅಂಡ್ 23ನೇ ತೀರ್ಥಂಕರಾಗಿ ಪಾರ್ಶ್ವನಾಥ ಇದ್ದಾರೆ. ಅಂಡ್ ಇಲ್ಲಿ ನೋಡ್ಕೋಬೇಕಾಗಿರೋದು ಇವರ ಒಂದು ಮೇಜರ್ ಆಗಿರ್ತಕ್ಕಂಥ ಒಂದು ಸಿಂಬಲ್ಸ್ಗಳು ಕೂಡ ಇಂಪಾರ್ಟೆಂಟ್. ನೋಡಿ, ಈಗ ಮಹಾವೀರನಿಗೆ ಯಾವ್ದು ಸಿಂಬಲ್ ಕೊಟ್ಟಿದ್ದೀವಿ? ಸಿಂಹವನ್ನ ಕೊಟ್ಟಿದ್ದೀವಿ. ಪಾರ್ಶ್ವನಾಥನಿಗೆ ಸರ್ಪೆಂಟ್ ಅಂದ್ರೆ ಹಾವನ್ನ ಕೊಟ್ಟಿದ್ದೀವಿ. ರಿಷಭನಾಥನಿಗೆ ಬುಲ್ ಕೊಟ್ಟಿದ್ದೀವಿ. ಅಜಿತನಾಥನಿಗೆ ಎಲಿಫೆಂಟ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸರ್, 24 ರಿಮೆಂಬರ್ ಮಾಡ್ಕೋಬೇಕಾ? 24 ಏನ್ ಬೇಡ. ಸೊ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾರ ಬಗ್ಗೆ ತುಂಬಾ ಓದ್ತಾ ಹೋಗ್ತೀವಿ ಅವ್ರ ಬಗ್ಗೆ ನೋಡ್ಕೊಂಡು ಹೋದ್ರೆ ಇಲ್ಲಿ ಬೇಜಾನಾಯ್ತು. ನೋಡಿ, ಇವಾಗ ಆಪ್ಷನ್ ಎಗೆ ಸಂಬಂಧಪಟ್ಟ ಹಾಗೆ ಮಹಾವೀರ 24ನೇ ತೀರ್ಥಂಕರ ಆದಾಗ ಅವನಿಗೆ 23 ಜನ ಪೂರ್ವಜರಲ್ಲಿ ಇದ್ದೇ ಇರತಕ್ಕಂಥದ್ದು ಅಲ್ವಾ? ನೋಡಿ, ಹಿ ಹ್ಯಾಸ್ ದ 23rd ಪೂರ್ವಜರು ಇಲ್ಲಿ ಇದು ಇರ್ತಾ ಹೋಗಿದ್ದಾರೆ. ಸೊ ಆಪ್ಷನ್ ಏನಾಗಿದೆ ಇಲ್ಲಿ? ಓಕೆ, ಬಿ. ಓಕೆ ಸರ್, ಆಪ್ಷನ್ ಎಲ್ಲಿ ಟ್ರೂ ಆಗಿದೆ. ಇನ್ನ ಪಾರ್ಶ್ವನಾಥ 24ನೇ ಮಹಾವೀರ ಅಂತಂದ್ರೆ 23ನೇ ಓಕೆ ಪಾರ್ಶ್ವನಾಥ ಆಗಿರ್ತಾನೆ. ಸೊ 23ನೇದು ಪಾರ್ಶ್ವನಾಥ 23ನೇ ಒಂದು ತೀರ್ಥಂಕರ. ದಟ್ ಈಸ್ ಆಲ್ಸೋ ಟ್ರೂ. ರಿಷಭ ಮಹಾವೀರನ ತಕ್ಷಣದ ಉತ್ತರಾಧಿಕಾರಿ. ಉತ್ತರಾಧಿಕಾರಿ ಅಂತಂದ್ರೆ ಮಹಾವೀರ ಆದ್ಮೇಲೆ ಬರಬೇಕು, ಇಲ್ಲ ಮಹಾವೀರನ ಲಾಸ್ಟ್ ಅಲ್ವಾ. ರಿಷಭ ಇಸ್ ದ ಫೌಂಡರ್ ಅಂದ್ರೆ ಏನಾಗಿರುತ್ತೆ? ಆಪ್ಷನ್ ಸಿ ಇಲ್ಲಿ ಫಾಲ್ಸ್ ಆಗಿದೆ. ಸೊ ಹಾಗಿದ್ರೆ ಈ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿದೆ? 1 ಮತ್ತು 2, ಅಥವಾ ಎ ಮತ್ತೆ ಬಿ ಏನಾಗಿದೆ ಇಲ್ಲಿ ಟ್ರೂ ಆಗಿ ಇರ್ತಕ್ಕಂಥದ್ದು. ನಿಮಗೆಲ್ಲ ಸಿಲ್ಲಿ ಕ್ವಶನ್ಸ್ ಅನ್ಸ್ಬೋದು. ಎಕ್ಸಾಮಿನೇಷನ್ ಹಾಲಲ್ಲಿ ನೀವು ಮಾಡೋ ಒಂದು ಅವಸರಗಳಿಗೆ ಆತುರ ಪಟ್ಟಿ ಇಂಥ ಕ್ವಶನ್ಸ್ಗಳನ್ನ ನೀವು ಮುಟ್ಟಿದ್ರೆ ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ. ಈ ತರ ಕ್ವಶನ್ಸ್ಗಳನ್ನ ಯಾವತ್ತೂ ಎಕ್ಸಾಮಲ್ಲಿ ಬಿಟ್ಕೊಡಕ್ ಹೋಗಬೇಡಿ. ನೀವು ಬಿಟ್ಕೊಟ್ರೆ ತಪ್ಪಾಗತ್ತೆ ಇಲ್ಲಿ. ಓಕೆ, ಡನ್. ನಾವಿಲ್ಲಿ ಹೋಗಿದ್ದ ನೆಕ್ಸ್ಟ್ ಕ್ವಶನ್, 5th ಕ್ವಶನ್. ಹಿಯರ್ ದೇ ಟಾಕಿಂಗ್ ಅಬೌಟ್ ದ ಬುದ್ಧಿಸಂ. ಬುದ್ಧಿಸಂಗೆ ಸಂಬಂಧಪಟ್ಟ ಹಾಗೆ ಅವರ ಒಂದು ವಾಸ್ತುಶಿಲ್ಪದ ಬಗ್ಗೆ ಕ್ವಶನ್ ಕೇಳ್ತಾ ಹೋಗಿದ್ದಾರೆ. ಏನ್ ಕ್ವಶನ್ ಕೇಳ್ತಾ ಹೋಗಿದ್ದಾರೆ? ಸೊ ಬೌದ್ಧರಲ್ಲಿ ಚೈತ್ಯ ಮತ್ತೆ ವಿಹಾರ ಅಂತಕ್ಕಂಥ 2 ಕಾನ್ಸೆಪ್ಟ್ಗಳಿದೆ. ಅವುಗಳ ಬಗ್ಗೆ ಈ ಕೆಳಗಿನ ಯಾವ ಒಂದು ಡಿಫರೆನ್ಸ್ ಏನಿದೆ ಅಂತ ಕೇಳ್ತಾ ಹೋಗಿದ್ದಾನೆ. ಆಪ್ಷನ್ ಎ, ವಿಹಾರ ಅಂತಕ್ಕಂಥದ್ದು ಇದೊಂದು ಪೂಜಾ ಸ್ಥಳವಾಗಿದೆ. ಅಂಡ್ ಆದ್ರೆ ಚೈತ್ಯ ಏನಾಗಿದೆ, ಇದು ಅವರ ಒಂದು ವಾಸಸ್ಥಳ ಅಂತ ಹೇಳ್ತಾ ಹೋಗಿದ್ದಾರೆ. ಇನ್ನು ಆಪ್ಷನ್ ಬಿ, ಚೈತ್ಯ ಅಂತಕ್ಕಂಥದ್ದು ಅವರ ಪೂಜಾ ಸ್ಥಳ ಆಗಿದೆ, ವಿಹಾರ ಅಂತಕ್ಕಂಥದ್ದು ಅವರ ಒಂದು ಓಕೆ ವಾಸಸ್ಥಾನವಾಗಿದೆ. ಇನ್ನ ಚೈತ್ಯ ಅಂತಕ್ಕಂಥದ್ದು ಈಸ್ ಅ ಸ್ತೂಪ ಆಗಿದೆ. ಅಂಡ್ ಇದನ್ ಮಾಡ್ತಾ ಹೋಗ್ತಾರೆ. ಆದ್ರೆ ವಿಹಾರವು ಈ ಹ್ಯಾಸ್ ದ ಹಾಲ್ ಓಕೆ ಆಕ್ಸಲ್ ಟು ಇಟ್. ಅಂಡ್ ಅಷ್ಟೇ ಇಲ್ದೇನೆ ದೇರ್ ಇಸ್ ನೋ ಮೆಟೀರಿಯಲ್ ಡಿಫರೆನ್ಸ್ ಅಮಾಂಗ್ ದ ಟೂ ಅಂತ ಕೇಳ್ತಾ ಹೋಗಿದ್ದಾನೆ. ಓಕೆ, ಸೊ ಹಾಗಿದ್ರೆ ವಿಹಾರ ಅಂದ್ರೇನು, ಚೈತ್ಯ ಅಂದ್ರೇನು, ಸ್ತೂಪ ಅಂದ್ರೇನು, ಈ 3 ಕೂಡ ನಮಗೆ ಬುದ್ಧಿಸಂ ನಲ್ಲಿ ಕಂಡು ಬರ್ತಕ್ಕಂಥದ್ದು. ವಿಹಾರ ಅಂತಂದ್ರೆ ಇವ್ರ ಬುದ್ಧ ಸನ್ಯಾಸಿಗಳು ಸರ್ವೇ ಸಾಮಾನ್ಯವಾಗಿ ವಿಶ್ರಾಂತಿ ಮಾಡ್ತಕ್ಕಂಥ ಒಂದು ಸ್ಥಳಗಳಿಗೆ ಅಂತ ಕರಿತೀವಿ. ಡ್ವೆಲ್ಲಿಂಗ್ ಪ್ಲೇಸಿಗೆ ನಾವು ವಿಹಾರ ಅಂತ ಕರಿತೀವಿ. ಅಂಡ್ ಎಲ್ಲಾ ವಿಹಾರಗಳು ಕೂಡ ಅಷ್ಟೇ ಚೌಕಾಕಾರದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಎಸ್ಪೆಷಲ್ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಅಬೌಟ್ ದ ಕನ್ನೇರಿಯ ಒಂದು ವಿಹಾರ. ಇನ್ನು ಚೈತ್ಯ ಅಂತ ಕೇಳಿದ್ರೆ ಇದೇನಾಗಿತ್ತು, ಬೌದ್ಧ ಸನ್ಯಾಸಿಗಳ ಒಂದು ಪ್ರಾರ್ಥನಾ ಒಂದು ಸಭಾಂಗಣ ಆಗಿತ್ತು. ಇದನ್ನ ಸೊ ವಿಹಾರಗಳನ್ನ ಒಂದು ರೆಕ್ಟಾಂಗಲ್ ಕಟ್ಟಿದ್ರೆ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ಟಿದ್ರೆ ಇದನ್ನೇನ್ ಮಾಡ್ತಿದ್ರು, ಇಲ್ಲಿ ರೆಕ್ಟಾಂಗಲ್ ಅಲ್ಲಿ ನಿರ್ಮಾಣವನ್ನಲ್ಲಿ ಮಾಡ್ತಾ ಇದ್ವು. ನಾಸಿಕ ಇರ್ಬೋದು ಅಂಡ್ ಕಾರ್ಲ ಇರ್ಬೋದು, ಅದು ಕೂಡ ಬೆಸ್ಟ್ ಎಕ್ಸಾಂಪಲ್ ನಮ್ಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು 3rd ಕಾನ್ಸೆಪ್ಟ್ ನಾವು ಸ್ತೂಪ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಬುದ್ಧನ ಒಂದು ಅವಶೇಷಗಳನ್ನ ಇಟ್ಟು ಅದ್ರ ಮೇಲೆ ಕಟ್ಟಡ ಕಟ್ತೀವಿ, ಅದಕ್ಕೆ ಅಂತ ಕರಿತೀವಿ ನಾವು ಸ್ತೂಪಗಳು ಅಂತ ಹೇಳಿ ಕರಿತಕ್ಕಂಥದ್ದು. ಇನ್ನು ಬುದ್ಧಿಸಂ ಅಲ್ಲಿ ನೀವು ಇನ್ನೊಂದು ಫೋಕಸ್ ಮಾಡ್ಕೊಂಡು ಹೋಗಿ, ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕುಶಾಣಸ್ ಟೈಮಲ್ಲಿ ಬರ್ತಕ್ಕಂಥ ಒಂದು ಮಥುರಾ ಸ್ಕೂಲ್ ಆಫ್ ಆರ್ಟ್, ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಮತ್ತೆ ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ತುಂಬಾ ಚೆನ್ನಾಗಿ ನೋಡ್ಕೊಂಡೋಗಿ. ಓಕೆ, ಏನಂತ ಎಕ್ಸಾಮಿನೇಷನ್ ಕೇಳ್ತಾರೆ, ಗಾಂಧಾರ ಆರ್ಟ್ ಸ್ಪೆಷಾಲಿಟಿ ಏನು, ಅಥವಾ ಇಲ್ಲಿ ಈ ಒಂದು ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಸ್ಪೆಷಾಲಿಟಿ ಏನು, ಅಲ್ಲಿ ಕೂಡ ಕ್ವಶನ್ ಕೇಳ್ತಾ ಹೋಗ್ತಾನೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಬಿ ಕೇರ್ಫುಲ್. ಅಂಡ್ ಬುದ್ಧ, ಸೊ ಹಾಗಿದ್ರೆ ಸೊ ಬುದ್ಧನಲ್ಲಿ
ಬುದ್ಧಿಸಮ್ ಡಿವೈಡ್ ಆಗ್ಲಿಕ್ಕೆ ಬುದ್ಧಿಸಮ್ ಅಲ್ಲಿ ಮಹಾಯಾನ ಅಂತಕ್ಕಂಥ ಎರಡು ಪಂಗಡ ಹುಡ್ಕೊಳ್ಳುತ್ತೆ. ಅದಕ್ಕೆ ಮೇಜರ್ ರೀಸನ್ ಅವರಲ್ಲಿರ್ತಕ್ಕಂಥ ಒಂದು ಪುನರ್ಜನನ, ಬುದ್ಧ ಮತ್ತೆ ಹುಟ್ಟು ಬರ್ತಾನೆ ಅಂತ ಹೇಳಿ ಆ ಒಂದು ಬಿಲೀವ್ ಕೂಡ ಏನಾಗುತ್ತೆ ಬುದ್ಧಿಸಮ್ ಡೆಕ್ಲೈನ್ ಆಗ್ಲಿಕ್ಕೆ ಒಂದು ರೀಸನ್ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಈ ಒಂದು ಬುದ್ಧ ಆಗಿದ್ರೆ ಹುಟ್ಟು ಬಂದ್ರೆ ನೆಕ್ಸ್ಟ್ ಯಾವ ಅವತಾರದಲ್ಲಿ ಹುಟ್ಟು ಬರ್ತಾನೆ ಅಂತ ಕೇಳಿದ್ರೆ ಆನ್ಸರ್ ಇಸ್ ಮೈತ್ರೇಯ. ಸೊ ಇವಾಗ ನಾವು ಈ ಕ್ವಶನ್ ಆನ್ಸರ್ ಮಾಡ್ತಾ ಹೋಗೋಣ. ಇವಾಗ ಮೇಜರ್ ಆಗಿ ಸೊ ನೋಡಿ, ಈಗ ವಿಹಾರ ಏನಾಗ್ತಾ ಹೋಗಿದೆ, ಅವರ ಒಂದು ಏನಾಗಿದೆ ಅದು ಇಟ್ಸ್ ಎ ಡ್ವೆಲ್ಲಿಂಗ್ ಪ್ಲೇಸ್ ಅಂತ ಕರೀತಾ ಹೋಗ್ತೀವಿ. ವಿಹಾರ ಅಂತಕ್ಕಂದು ಅವರ ಒಂದು ಸೊ ಡ್ವೆಲ್ಲಿಂಗ್ ಪ್ಲೇಸ್, ಒಂದು ವಾಸಸ್ಥಾನ ಆಗಿದ್ರೆ, ಇನ್ನು ಚೈತ್ಯ ಏನಾಗಿದೆ ದ ಪ್ಲೇಸ್ ಆಫ್ ವರ್ಷಿಪ್ ಆಗಿದೆ. ಆಪ್ಷನ್ ಬಿ ಏನಾಗಿದೆ ಇಲ್ಲಿ ಟ್ರೂ ಆಗಿ ಇರ್ತಕ್ಕಂಥದ್ದು. ನೋಡಿ ಆಪ್ಷನ್ ಡಿ ಏನಾಗಿದೆ, ಇವೆರಡರ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಹೇಳಿದ್ದೇನೆ. ವ್ಯತ್ಯಾಸ ಇದೆ ಅಲ್ವಾ? ಸೊ ಏನ್ ಮಾಡ್ತಾ ಹೋಗಿದಾರೆ ಅಲ್ಲಿ, ವಿಹಾರವನ್ನ ಇವರು ಸೊ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ಟಿದ್ರೆ ಚೈತ್ಯ ಮನೆಯಲ್ಲಿ ರೆಕ್ಟಾಂಗಲ್ ಶೇಪ್ ಅಲ್ಲಿ ಕಟ್ಟಿರ್ತಕ್ಕಂಥದ್ದು ಅಲ್ವಾ? ಸೊ ಇಟ್ಸ್ ಆಲ್ ಅಬೌಟ್ ದ ಓಕೆ ಬುದ್ಧಿಸಮ್ ಆರ್ಕಿಟೆಕ್ಚರ್. ನಾವು ಇಲ್ಲಿ ಗೋ ವಿತ್ ದ ನೆಕ್ಸ್ಟ್ ಕ್ವಶನ್, ದಟ್ ಇಸ್ ದ 6th ಕ್ವಶನ್ ಆಫ್ ದ ಟಾಪಿಕ್. ಈ ಕೆಳಗಿನ ಹೇಳಿಕೆಗಳು ಯಾವ ಹೇಳಿಕೆಗಳು ಸರಿಯಾಗಿವೆ ಎಂದು ಪರಿಗಣಿಸಿ. ಅಗೇನ್ ದ ಕ್ವಶನ್ ಆನ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಫಸ್ಟ್ ಒನ್, ಮೊಹೆಂಜೊದಾರೋ, ಹರಪ್ಪ, ರೂಪರ್ ಮತ್ತು ಕಾಲಿಬಂಗನ್ ಸಿಂಧೂ ಕಣಿವೆ ನಾಗರಿಕತೆಯ ಪ್ರಮುಖ ಸ್ಥಳಗಳಾಗಿವೆ. ಆಪ್ಷನ್ ಬಿ, ಹರಪ್ಪ ಜನರು ಬೀದಿ ಮತ್ತೆ ಒಳಚರಂಡಿಗಳ ವ್ಯವಸ್ಥೆಯೊಂದಿಗೆ ಜಾಲದೊಂದಿಗೆ ಯೋಜಿತ ನಗರಗಳನ್ನ ಅಭಿವೃದ್ಧಿಪಡಿಸಿದರು. ನಾನು ಆಗ್ಲೇ ಹೇಳಿದ್ದೀನಿ, ಇಲ್ಲಿ ಅನ್ನುವಂತ ಸ್ಪೆಸಿಫಿಕ್ ಟಾರ್ಗೆಟ್ ಮಾಡಬಹುದಿತ್ತು. ಅವ್ನು ಇಂಟೆನ್ಷನಲ್ ಟಾರ್ಗೆಟ್ ಮಾಡಿದ್ರೆ ಮೊಹೆಂಜೊದಾರೋ, ಹರಪ್ಪ, ರೋಪರ್, ಕಾಲಿಬಂಗನ್ ಸಿಂಧೂ ಕಣಿವೆ ನಾಗರಿಕತೆಯ ಭಾರತದ ಪ್ರಮುಖ ತಾಣಗಳಾಗಿವೆ. ಈ ರೀತಿ ಕೇಳಿದ್ರೆ ಆಪ್ಷನ್ ಏನೇ ಫಾಲ್ಸ್ ಆಗಿ ಹೋಗಿರೋದು. ಯಾಕೆ ಅಂತಂದ್ರೆ ಹರಪ್ಪ ಮತ್ತೆ ದಟ್ ಈಸ್ ವಾಟ್ ವಿ ಸೆಡ್, ಇನ್ನೊಂದು ಮೊಹೆಂಜೊದಾರೋ ಇವೆರಡು ಕೂಡ ಇರೋದಲ್ಲಿ ಪಾಕಿಸ್ತಾನದಲ್ಲಿ, ನಾಟ್ ಇನ್ ದ ಇಂಡಿಯಾ. ಸೊ ಆಪ್ಷನ್ ಏನಾಗಿದೆ ಅವಾಗ ಟ್ರೂ ಫಾಲ್ಸ್ ಆಗ್ತಿತ್ತು, ಇವಾಗ ಟ್ರೂ ಆಗಿದೆ. ಬಿಕಾಸ್ ಮೊಹೆಂಜೊದಾರೋ, ಹರಪ್ಪ, ರೋಪರ್, ಕಾಲಿಬಂಗನ್, ಮೊಹೆಂಜೊದಾರೋ, ಹರಪ್ಪ ಪಾಕಿಸ್ತಾನ ಕಂಡು ಬಂದ್ರೆ ರೋಪರ್, ಕಾಲಿಬಂಗನ್ ಇಂಡಿಯಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಓಕೆ, ಆಪ್ಷನ್ ಏನಾಗಿದೆ ಅಲ್ಲಿ ಟ್ರೂ ಆಗಿದೆ. ಇನ್ನು ಆಪ್ಷನ್ ಬಿ, ನಾನು ಆಗ್ಲೇ ಹೇಳಿದ್ದೀನಿ, ಹರಪ್ಪ ನಾಗರಿಕತೆಯಲ್ಲಿ ದರ್ ವೆರಿ ವೆಲ್ ಫೇಮಸ್ ವಾದ ಟೌನ್ ಪ್ಲಾನಿಂಗ್ ಇತ್ತು, ಒಳಚಂಡಿ ವ್ಯವಸ್ಥೆನೂ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು. ಆಗ್ಲೇ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ವಿ. ಸೊ ಇಲ್ಲಿ ಒನ್ ಮೋರ್ ಇಸ್ ದರ್, ಹರಪ್ಪ ಜನರಿಗೆ ಲೋಹಗಳ ಬಳಕೆ ಗೊತ್ತಿರಲಿಲ್ಲ. ಬಿಟ್ರೂ ಆಗಿದೆ. ಹರಪ್ಪ ಜನರಿಗೆ ಲೋಹಗಳ ಬಳಕೆ ಗೊತ್ತಿರಲಿಲ್ಲ, ತಪ್ಪು. ಈ ಹೇಳಿಕೆ ತಪ್ಪಾಗಿದೆ. ಯಾಕೆ ಅಂತಂದ್ರೆ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ನಾವು ಪ್ರೀ ಹಿಸ್ಟಾರಿಕ್ ಅಂತ ಮಾತಾಡ್ತೀವಲ್ವಾ. ಸೊ ಒಂದು ಪ್ರೀ ಹಿಸ್ಟಾರಿಕ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಡಿವಿಷನ್ ಮಾಡ್ತಾ ಹೋಗ್ತೀವಿ. ಲೈಕ್ ಹೇಗೆ ಅಂತಂದ್ರೆ ಪೇಲಿಯೋಲಿಥಿಕ್ ಏಜ್, ಮೀಸೋಲಿಥಿಕ್ ಏಜ್ ಅಂಡ್ ನಿಯೋಲಿಥಿಕ್ ಏಜ್ ಅಂಡ್ ಚಾಲ್ಕೋಲಿಥಿಕ್ ಏಜ್. ಹಳೆಯ ಒಂದು ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಮತ್ತೆ ಅಲ್ಲಿ ಒಂದು ವಾಟ್ ವೈ ಸೈಡ್ ಮೆಟಲ್ ಏಜ್. ಚಾಲ್ಕೋಲಿಥಿಕ್ ಅಂತ, ಚಾಲ್ಕೋ ಅಂತಂದ್ರೆ ಮೆಟಲ್ ಅಂತ ಕರಿತೀವಿ, ಮೆಟಲ್ ಏಜ್ ಕಂಡು ಬರ್ತಕ್ಕಂಥ. ಇದನ್ನ ಮತ್ತೆ 3 ಕ್ಲಾಸಿಫಿಕೇಶನ್ ಮಾಡ್ತೀವಿ. ಒಂದು ಕಾಪರ್ ಏಜು, ಇನ್ನೊಂದು ಬ್ರೋನ್ಸ್ ಏಜು, ಇನ್ನೊಂದು ಐರನ್ ಏಜ್. ಇವರಿಗೆ ಹರಪ್ಪ ನಾಗರಿಕತೆ ಜನರಿಗೆ ಇವರಿಗೆ ಕಬ್ಬಿಣದ ಬಗ್ಗೆ ಅರಿವಿರಲಿಲ್ಲ ಅಷ್ಟೇ. ಬಟ್ ಇವರ ಕಾಲಘಟ್ಟವನ್ನ ನಾವು ಬ್ರಾಂಜ್ ಏಜ್ ಅಂತ ಕರೀತಾ ಹೋಗ್ತೀವಿ. ನೀವು ನೋಡ್ತಾ ಹೋಗ್ಬೋದು ಎಲ್ಲಿ, ಸೊ ಮೊಹೆಂಜೊದಾರದಲ್ಲಿ ಅಥವಾ ಬೇರೆ ಬೇರೆ ತಾಣಗಳು. ಮೊಹೆಂಜೊದಾರದಲ್ಲಿ ಒಂದು ಡ್ಯಾನ್ಸಿಂಗ್ ಗರ್ಲ್ ಇಮೇಜ್ ಸಿಕ್ಕಿದೆ ನಮಗೆ. ಇಟ್ಸ್ ಎ ಮೇಡ್ ಅಪ್ ಆಫ್ ದ ಬ್ರೋನ್ಸ್ ಸ್ಟ್ಯಾಚ್ಯೂ ಓನ್ಲಿ. ಸೊ ಬ್ರೋನ್ಸ್ಗೆ ಸಂಬಂಧಪಟ್ಟಾಗೆ ಎಷ್ಟೋ ಒಂದು ಪರಿಕರಗಳು ನಮಗೆ ಹರಪ್ಪ ಒಂದು ತಾಣಗಳಲ್ಲಿ ಸಿಕ್ ಬಂದಿರತಕ್ಕಂಥದ್ದು. ಸೊ ಅಷ್ಟೇ ಅಲ್ಲದೆ ಅವರ ಒಂದು ಕಾಲಘಟ್ಟದಲ್ಲಿ, ನಾವು ಪ್ರೀ ಹಿಸ್ಟಾರಿಕ್ ಕಾಲಘಟ್ಟದಲ್ಲಿ ಹರಪ್ಪ ನಾಗರಿಕತೆ ಯಾವ ಒಂದು ಯಾರ ಕಂಡು ಬರುತ್ತೆ, ಚಾಲ್ಕೋ ಅಂತ ಕೇಳ್ತಾನೆ. ಇನ್ನ ಸ್ಪೆಸಿಫಿಕ್ ಮಾಡಿದ್ರೆ ದೇ ಬಿಲಾಂಗ್ ಟು ದ ಬ್ರೋನ್ಸ್ ಏಜ್, ವೈಲ್ ದ ವೇದಿಕ್ ಪೀಪಲ್ಸ್ ದೇ ಬಿಲಾಂಗ್ ಟು ದ ಐರನ್ ಏಜ್. ಅಂಡ್ ಅಷ್ಟೇ ಅಲ್ಲದೆ ಹರಪ್ಪ ನಾಗರಿಕತೆಗಳಿಗೆ ಲೋಹದ ಬಗ್ಗೆ ಐಡಿಯಾ ಇತ್ತು, ಬಟ್ ಆದ್ರೆ ಅವರಿಗೆ ಐರನ್ ಬಗ್ಗೆ ಐಡಿಯಾ ಇರಲಿಲ್ಲ, ಕಬ್ಬಿಣದ ಬಗ್ಗೆ ಐಡಿಯಾ ಇರಲಿಲ್ಲ. ಸೊ ಆಪ್ಷನ್ ಸಿ ಏನಾಗಿರುತ್ತೆ ಇವಾಗ ಇಲ್ಲಿ ಫಾಲ್ಸ್ ಆಗಿರುತ್ತೆ. ಎ ಮತ್ತೆ ಬಿ ಈ ಎರಡು ಕೂಡ ಏನಾಗಿದೆ ಇಲ್ಲಿ ಸರಿಯಾಗಿ ಇರತಕ್ಕಂಥ ಒಂದು ಹೇಳಿಕೆಗಳು. ಓಕೆ, ನಾವು ಇಲ್ಲಿ ಹೋದ ನೆಕ್ಸ್ಟ್ ಒನ್, ದ 7th ಕ್ವಶನ್. ಹಿಯರ್ ದ ಟಾಕಿಂಗ್ ಅಬೌಟ್ ದ ವೇದಿಕ್ ಲಿಟರೇಚರ್ ಸಂಬಂಧಪಟ್ಟ ಹಾಗೆ ಒಂದು ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ ಕೇಳ್ತಾ ಹೋಗಿದ್ದಾನೆ. ಅದು ಕೂಡ ಸಿಂಪ್ಲಿಫೈಡ್ ಆಗಿ ಕೇಳಿರ್ತಕ್ಕಂಥದ್ದು. ಸೊ ಲೀಸ್ಟ್ ಒನ್ ಅಲ್ಲಿ ಸಾಮವೇದ, ಅಥರ್ವವೇದ, ಪುರಾಣ ಮತ್ತೆ ಇಲ್ಲಿ ಉಪನಿಷತ್ ಇರ್ತಕ್ಕಂಥದ್ದು. ಅಂಡ್ ಲೀಸ್ಟ್ ನಲ್ಲಿ ಕಲ್ಕಿ ಏಜ್ ಅಥವಾ ಕಲಿ ಏಜ್, ಕಲಿಯುಗ, ಫಿಲಾಸಫಿಕಲ್ ಟ್ರೀಟೀಸ್, ಮ್ಯೂಸಿಕಲಿ ರೆಂಡರ್ಡ್, ಮ್ಯಾಜಿಕ್ ಮತ್ತೆ ಸ್ಪೆಲ್ಸ್ ಅಂತ ಕರೀತಾ ಹೋಗ್ತೀವಿ. ಹಾಗಿದ್ರೆ ಯಾವ ಪೇರಲ್ಲಿ ಮೀನ್ಸ್ ಮ್ಯಾಚ್ ದ ಫಾಲೋವಿಂಗ್ ಮಾಡ್ತಾ ಹೋಗೋಣ. ಈಗ ಮೊದಲನೇದು ಸಾಮವೇದ ಅಲ್ವಾ. ಒಟ್ಟಾರೆ ನಮ್ಮಲ್ಲಿ 4 ವೇದಗಳಿವೆ. ಯಾವ 4 ವೇದ? ಎಸ್, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಋಗ್ವೇದ ಒಂದು ಸೊ ಯಾವ್ದ್ರ ಬಗ್ಗೆ ಡೀಲ್ ಮಾಡುತ್ತೆ, ವಿಚ್ ಟಾಕ್ಸ್ ಅಬೌಟ್ ದ, ಎದ್ರ ಬಗ್ಗೆ ಡೀಲ್ ಮಾಡುತ್ತೆ, ಆಯುರ್ವೇದದ ಬಗ್ಗೆ ಡೀಲ್ ಮಾಡ್ತಕ್ಕಂಥದ್ದು. ಉಪವೇದ ಆಫ್ ದ ಋಗ್ವೇದ ಇಸ್ ಆಯುರ್ವೇದ ಓನ್ಲಿ. ನೆಕ್ಸ್ಟ್ ಒನ್ ಇಸ್ ಯಜುರ್ವೇದ, ಆರ್ಟ್ ಆಫ್ ವಾರ್ಫೇರ್ ಬಗ್ಗೆ ಡೀಲ್ ಮಾಡ್ತಾ ಹೋಗುತ್ತೆ.
and Samaveda which talks about the music and Atharvaveda which talks about the magic and spells. ಅಲ್ವಾ? ಸೊ ಇಲ್ಲಿ ನೋಡ್ತಾ ಹೋದ್ರೆ ಈಗ ಸಾಮವೇದ ಅಂತಂದ್ರೆ ಮ್ಯೂಸಿಕಲಿ ರೆಂಡರ್ಡ್, ಅಥರ್ವವೇದ ಅಂತಂದ್ರೆ ಮ್ಯಾಜಿಕ್ ಅಂಡ್ ಸ್ಪೆಲ್ಸ್. ಇನ್ನು ಪುರಾಣಗಳು. ಸೊ ಈ ಒಂದು ಪುರಾಣಗಳ ಬಗ್ಗೆ ನೋಡ್ತಾ ಹೋದ್ರೆ ಈಗ ದೇ ಇಸ್ ಆಲ್ ಆರ್ ಅಸೋಸಿಯೇಟಿಂಗ್ ವಿತ್ ದ ಕಲಿಯುಗ ಓನ್ಲಿ ಅಂಡ್ ಉಪನಿಷತ್ ಅಂತ ಬಂದಾಗ ಫಿಲಾಸಫಿಕಲ್ ಟ್ರೀಟೀಸ್. ಬಿಕಾಸ್ ಉಪನಿಷತ್, ವಾಟ್ ಈಸ್ ದ ಮೀನಿಂಗ್ ಆಫ್ ಉಪನಿಷತ್? ಟು ಸಿಟ್ ನಿಯರ್ ಸಮ್ ಒನ್, ಗುರುಗಳ ಬಳಿಗೆ ಅಥವಾ ಯಾವುದಾದ್ರು ಒಂದು ವ್ಯಕ್ತಿಯ ಬಳಿಲಿ ಕೂತ್ಕೊಳ್ತಕ್ಕಂಥದ್ದು. ಈ ಎಷ್ಟು ಉಪನಿಷತ್ತುಗಳಿದೆ? 108 ಉಪನಿಷತ್ತುಗಳಿದೆ. ಸೊ ಎಕ್ಸಾಮ್ ಅಲ್ಲಿ ಯಾವ್ದೊಂದು ಸ್ಟೇಟ್ಮೆಂಟ್ ಕೊಟ್ಟು ದಿಸ್ ಫಿಲಾಸಫಿ ಕಮ್ಸ್ ಅಂಡರ್ ವಿಚ್ ಪಾರ್ಟ್ ಆಫ್ ವೇದಿಕ್ ಲಿಟರೇಚರ್ ಅಂತ ಕೇಳಿದ್ರೆ, ಇಫ್ ಯು ಹ್ಯಾವ್ ದ ವರ್ಡ್ ಫಿಲಾಸಫಿನ ವರ್ಡ್ ಕಾಣ್ತಾ ಏನು ಯೋಚನೆ ಮಾಡಕ್ ಹೋಗ್ಬೇಡಿ, ಬ್ಲೈಂಡ್ ಸುಮ್ಮನೆ ಜಸ್ಟ್ ಫಿಲಾಸಫಿ ಹಾಕ್ ಬನ್ನಿ. ಸೊ ಈ ಉಪನಿಷತ್ ಹಾಕ್ ಬನ್ನಿ, ಕರೆಕ್ಟ್ ಆಗಿರುತ್ತೆ. ಬಿಕಾಸ್ ವೇದ ಮೀನ್ಸ್ ವಿದ್ ಅಂತಂದ್ರೆ ನಾಲೆಡ್ಜ್ ಅಥವಾ ಜ್ಞಾನ ಅಂತ ಕರಿತೀವಿ. ಇನ್ನ ಸೊ ಉಪನಿಷತ್ ಅಂತಂದ್ರೆ ಟು ಸಿಟ್ ನಿಯರ್ ಸಮ್ವೆನ್, ಇದಕ್ಕೆ ನಾವು ಫಿಲಾಸಫಿ ಅಂತ ಕರಿತೀವಿ. ಉಪನಿಷತ್ ಅಂತಂದ್ರೆ ಫಿಲಾಸಫಿ ಇರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ಮೇಜರ್ ಉಪನಿಷತ್ತುಗಳು ನೋಡ್ಕೊಂಡು ಹೋಗಿ. ಇತ್ತೀಚೆಗೆ G20 ಸಮಿಟ್ ಮಾಡ್ತೀವಿ. G20 ಸಮಿಟ್ ಅಲ್ಲಿ ಅಲ್ವಾ ವಿ ಹ್ಯಾವ್ ಒನ್ ಟ್ಯಾಗ್ಲೈನ್ ಇಸ್ ದೇರ್. ಆ ಟ್ಯಾಗ್ಲೈನ್ ಎಲ್ಲ ತಗೊಂಬಂದಿದ್ದು ನಾವು ಇವಾಗ, ಒನ್ ಫ್ಯಾಮಿಲಿ ಒನ್ ವರ್ಡ್, ಈ ಕಾನ್ಸೆಪ್ಟ್ ಎಲ್ಲಿ ತಗೊಂಬಂದಿದ್ದು ನಾವು ಈಗ? ವಿ ಹ್ಯಾವ್ ಟೇಕನ್ ಫ್ರಮ್ ದ ಮಹಾ ಉಪನಿಷತ್. ಇರ್ತಕ್ಕಂಥ ಕಥೋಪನಿಷತ್, ಈಸೋಪನಿಷತ್, ಜಬಲೋಪನಿಷತ್, ಓಕೆ ಮಹಾ ಉಪನಿಷತ್. ಈ ಉಪನಿಷತ್ತುಗಳ ಬಗ್ಗೆಯಲ್ಲಿ ಸ್ವಲ್ಪ ಸಿಂಪ್ಲಿಫೈಡ್ ಆಗಿ ನೋಡ್ಕೊಂಡು ಹೋಗಿರಿ. ಎಲ್ಲ 108 ಕೂಡ ಬೇಕಾಗಿಲ್ಲ, ಬಟ್ ಎಕ್ಸಾಮ್ ಉಪನಿಷತ್ತುಗಳ ಬಗ್ಗೆ ಕೇಳಿದಾಗ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಹಾಗಿದ್ರೆ ಇಲ್ಲಿ ಯಾವ ಹೇಳಿಕೆ ಓಕೆ ಮೀನ್ಸ್ ಯಾವ ಒಂದು ಕೋಡ್ ಕರೆಕ್ಟ್ ಆಗಿದೆ ಅಂತಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗಿ ಒಂದು ಮ್ಯಾಚ್ ದ ಫಾಲೋವಿಂಗ್ ಆಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ವಿಲ್ ಗೋ ವಿತ್ ದ ಸೊ 8th ಕ್ವಶನ್. ಈ ಹೇಳಿಕೆಗಳನ್ನ ಪರಿಗಣಿಸಿ. ಫಾಯಿಯಾನ್ ಭಾರತಕ್ಕೆ ಭೇಟಿ ನೀಡಿದ ಮೊದಲ ಚೀನಿ ಯಾತ್ರಿಕರಾಗಿದ್ದಾರೆ. ಹ್ಯುಯೆನ್ ಸಾಂಗ್ ಹರ್ಷವರ್ಧನ ಪ್ರದೇಶದಲ್ಲಿ ಭಾರತೀಯ ಸಮಾಜದ ಒಂದು ಖಾತೆಯನ್ನ ಸೊ ಮೀನ್ಸ್ ಭಾರತದ ಕುರಿತಾಗಿ ವಿವರಣೆಯನ್ನು ಬಿಟ್ಟರು. ಈ ಹೇಳಿಕೆಗಳು ಯಾವುದು ಸರಿಯಾಗಿದೆ ಅಂತ ಹೇಳ್ತಾ ಹೋಗಿದ್ದಾರೆ ಇಲ್ಲಿ. ಫಾಯಿಯಾನ್ ವಾಸ್ ದ ಫಸ್ಟ್ ಚೈನೀಸ್ ಪಿಲಿಗ್ರಿಮ್ ಟು ವಿಸಿಟ್ ಇಂಡಿಯಾ ಅಂಡ್ ಹ್ಯುಯೆನ್ ಸಾಂಗ್ ಲೆಫ್ಟ್ ಅನ್ ಅಕೌಂಟ್ ಆಫ್ ಇಂಡಿಯನ್ ಸೊಸೈಟಿ ಡ್ಯೂರಿಂಗ್ ದ ರೀಜನ್ ಆಫ್ ದ ಹರ್ಷವರ್ಧನ. ಅಲ್ವಾ? ಸೊ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ. ನೋಡಿ, ಇವಾಗ ಭಾರತಕ್ಕೆ ಬಂದಿರತಕ್ಕಂಥ ಒಂದು ಟ್ರಾವೆಲರ್ಸ್ ನ ಒಂದು ಕ್ರೊನಾಲಜಿಕಲ್ ಆರ್ಡರ್. ಮೊಟ್ಟ ಮೊದಲ ಬಾರಿ ಬಂದಿದ್ದು ಗ್ರೀಕ್ ಟ್ರಾವೆಲರ್, ಅವನೇ ಮೆಗಸ್ತನೀಸ್. ಯಾರ ಕಾಲಘಟ್ಟಕ್ಕೆ ಬರ್ತಾನೇನೋ? ಸೊ 1ನೇ ಒಂದು ಚಂದ್ರಗುಪ್ತನ ಕಾಲದಲ್ಲಿ ಬರ್ತಕ್ಕಂಥ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಬರ್ತಾನೆ. ಅಂಡ್ ಹಿ ರೋಟ್ ಒನ್ ಆಫ್ ದ ಫೇಮಸ್ ಬುಕ್ ಇಂಡಿಕಾ ಅಂತ ಒಂದು ಪುಸ್ತಕ ಬರೀತಾನೆ. ಆ ಇಂಡಿಕಾ ಪುಸ್ತಕದಲ್ಲಿ ಭಾರತೀಯರನ್ನ ಕುರಿತಾಗಿ ಹೇಳ್ತಕ್ಕಂಥದ್ದು. ಅಲ್ಲಿ ದೇರ್ ಇಸ್ ನೋ ಸ್ಲೇವ್ಸ್ ಇನ್ ಇಂಡಿಯಾ ಅಂತ ಹೇಳ್ತಾ ಹೋಗ್ತಾನೆ. ಆ ಒಂದು ಪಾಯಿಂಟ್ ಬಿಟ್ಕೊಟ್ಟಿದ್ದಾನೆ. ಅಂಡ್ ಅಷ್ಟೇ ಅಲ್ಲದೆ ಇಂಡಿಯನ್ಸ್ ಆರ್ ಹಾಟ್ ಟೆಂಪರ್ಡ್ ಬಟ್ ಹಾನೆಸ್ಟ್ ಅಂತ ಹೇಳ್ತಕ್ಕಂಥದ್ದು. ಈ ರೀತಿ ಎಲ್ಲಾ ಹೇಳಿಕೆಗಳು ಈ ಇಂಡಿಕಾ ಪುಸ್ತಕದಲ್ಲಿ ಮೆಗಸ್ತನೀಸ್ ಮಾಡಿರ್ತಕ್ಕಂಥದ್ದು ಅಲ್ವಾ? ಸೊ ಇವನ್ನ ಸೆಲ್ಯೂಕಸ್ ನಿಕೆಟರ್ ಅಂತಕ್ಕಂಥ ವ್ಯಕ್ತಿಯನ್ನು ಮಾಡ್ತಾನೆ, ಕಳಿಸ್ಕೊಡ್ತಾನೆ ಚಂದ್ರಗುಪ್ತ ಒಂದು ಮೌರ್ಯನ ಒಂದು ಆಸ್ಥಾನಕ್ಕೆ. ನೆಕ್ಸ್ಟ್ ಒನ್ ಇಸ್ ಫಾಯಿಯಾನ್. ಎಸ್, ಸೊ ಚೈನಿ ಯಾತ್ರಿಗಾಗಿ ಇವರು ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಬರ್ತಾರೆ. ಇವರು ಕೂಡ ಒಂದು ಪುಸ್ತಕ ಬರೀತಾರೆ. ಆ ಪುಸ್ತಕದ ಹೆಸರೇ ಘೋ ಕು ಕಿ ಅಂತ ಏನ್ ಮಾಡ್ತಾ ಹೋಗ್ತೀವಿ ಹೇಳ್ತಕ್ಕಂಥದ್ದು. ಇನ್ನು ಥರ್ಡ್ ಒನ್ ಹ್ಯುಯೆನ್ ಸಾಂಗ್ ಬರ್ತಾನೆ. ಇವನು ಕೂಡ ಚೈನಾ ಯಾತ್ರಿಕನೇ. ಇವರು ಪುಸ್ತಕ ಬರೀತಾರೆ, ಅದುವೇ ಸಿ ಯು ಕಿ ಅಂತ ಹೇಳಿ. ಸೊ ಇವ್ರು ಯಾರ ಕಾಲಘಟ್ಟಕ್ಕೆ ಭಾರತಕ್ಕೆ ಬಂದ್ರು ಅಂದ್ರೆ, ಇವರು ಬಂದಾಗ ಮೇಜರ್ ಆಗಿ ಭಾರತದಲ್ಲಿ 3 ಜನ ರಾಜರಿದ್ರು. ಒಂದು ಹರ್ಷವರ್ಧನ ಇದ್ದ, ಎರಡನೇದು ಇಮ್ಮಡಿಯ ಒಂದು ಪುಲಕೇಶಿ ಇದ್ರು, ಅಂಡ್ ಇನ್ನೊಂದು 1ನೇಯ ನರಸಿಂಹ ವರ್ಮ ಇದ್ದ. ಇವ್ರು 3 ಕೂಡ ಅಷ್ಟೇ ಇವರ ಆಸ್ಥಾನಗಳಿಗೆ ಹ್ಯುಯೆನ್ ಸಾಂಗ್ ಇಲ್ಲಿ ಭೇಟಿ ನೀಡಿರ್ತಕ್ಕಂಥದ್ದು. ಹ್ಯುಯೆನ್ ಸಾಂಗ್ ಮೊಟ್ಟ ಮೊದಲ ಬಾರಿಗೆ ಬಂದ. ಅವ್ನು ಮೊಟ್ಟ ಮೊದಲ ಬಾರಿ ಬಂದಿದ್ದೆ ಕಲ್ಲಿಕೋಟೆಗೆ. ಅವ್ನು ಡೈರೆಕ್ಟ್ ಆಗಿ ಹ್ಯುಯೆನ್ ಸಾಂಗ್ ಇಂಡಿಯಾಗೆ ಬರಲಿಲ್ಲ. ಶ್ರೀಲಂಕಾ ಬಂದು ಶ್ರೀಲಂಕಾದ ಸ್ಟಡಿ ಮಾಡಿ ನೆಕ್ಸ್ಟ್ ಕಲ್ಲಿಕೋಟೆ ಬರ್ತಾರೆ. ಕಲ್ಲಿಕೋಟೆ ಮೂಲಕ ಭಾರತದಿಂದ ಏನ್ ಮಾಡ್ತಾರೆ ಸ್ಟಡಿ ಮಾಡಿ, ನಂತರದಲ್ಲಿ ಸಿಯುಕಿ ಪುಸ್ತಕ ಬರೆದು ಅದನ್ನ ತಗೊಂಡೋಗಿ ಚೈನಾದಲ್ಲಿ ಏನ್ ಮಾಡ್ತಾರೆ ಬುದ್ಧಿಸಮ್ ಒಂದು ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಇನ್ನು 4th ಬರ್ತಕ್ಕಂಥ ಐಟ್ ಸಿಂಗ್ ಅಂತ ಕರೀತಾ ಹೋಗ್ತೀವಿ ಅಲ್ವಾ? ಸೊ ಇದ್ರ ಬಗ್ಗೆ ಕುರಿತು ಆಗಿದ್ರೆ ಈಗ ಈ ಕೆಳಗಿನ ಸೊ ಯಾವ ಹೇಳಿಕೆಗಳು ಕರೆಕ್ಟ್ ಆಗಿದೆ? ಸೊ ಚೈನೀಸ್ ಪಿಲಿಗ್ರಿಮ್ ಇಂದ ಅಥವಾ ಚೈನೀಸ್ ಇಂದ ಒಬ್ಬ ಯಾತ್ರಿಕನಾಗಿ ಮೊಟ್ಟ ಮೊದಲ ಬಾರಿಗೆ ಫಾಯಿಯಾನ್ ಭಾರತಕ್ಕೆ ಬರ್ತಾರೆ. ಸೊ ಆಪ್ಷನ್ ಏನಾಗಿದೆ ಅಲ್ಲಿ ಟ್ರೂ ಆಗಿರ್ತಕ್ಕಂಥದ್ದು. ಅಂಡ್ ಹ್ಯುಯೆನ್ ಸಾಂಗ್ ಹರ್ಷವರ್ಧನ್ ಒಂದು ಸಮಯದಲ್ಲಿ ಭಾರತದ ಒಂದು ವಿವರಣೆ ನೀಡ್ತಾ ಹೋಗ್ತಾರೆ. ಬಿ ಕೂಡ ಕರೆಕ್ಟ್ ಆಗಿದೆ. ಸೊ ಹಿಯರ್ ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ ಎರಡೂ ಕೂಡ ಏನಾಗಿದೆ ಅಲ್ಲಿ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡ್ಬಿಟ್ಟು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಅಶೋಕನ ಒಂದು ಶಾಸನಗಳಿಗೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಎಲ್ಲೋ ಅಶೋಕನ ಶಾಸನಗಳನ್ನ ಬ್ರಾಹ್ಮಿ ಲಿಪಿಯಲ್ಲಿ ಏಕರೂಪವಾಗಿ ಬರೆಯಲಾಗಿದೆ. ವಾಯುವ್ಯ ಭಾರತದಲ್ಲಿ ಮಾತ್ರ ಅವುಗಳನ್ನು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ.
ಮೌರ್ಯ ಸಮಾಜದ ಪ್ರಮುಖ ಭಾಗಗಳಲ್ಲಿ ಅಶೋಕನ ಶಾಸನಗಳನ್ನು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ. ಭಾರತದ ಒಂದು ವಾಯುವ್ಯ ಭಾಗದಲ್ಲಿ ಅವುಗಳನ್ನ ಖರೋಷ್ಠಿ ಲಿಪಿಯಲ್ಲಿ ಬರೆಯಲಾಗಿದೆ. ಎಲ್ಲ ಅಶೋಕನ ಶಾಸನಗಳನ್ನ ಖರೋಷ್ಠಿ ಲಿಪಿಯಲ್ಲಿ ಬರೆಯಲಾಗಿದೆ. ನಾನು ಆಗ್ಲೇ ಹೇಳಿದ್ದೀನಿ, ಇಫ್ ಯು ಹೇರ್ಡ್ ಅಬೌಟ್ ಆಲ್, ಸಮ್, ನಾಟ್, ಈ ತರ ಬಂದಾಗ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ದೀನಿ. ಸೊ ಇಲ್ಲೂ ಕೂಡ ಎಲ್ಲಿದೆ, ಇಲ್ಲೂ ಕೂಡ ಎಲ್ಲ ಎಂತಿದೆ. ಎಲ್ಲ ಅಂತ ವರ್ಡ್ ಬಂದಾಗ ಆಲ್ಮೋಸ್ಟ್ ಆ ಸ್ಟೇಟ್ಮೆಂಟ್ಗಳು ಫಾಲ್ಸ್ ಆಗೇ ಇರ್ತವೆ. ಅಲ್ಲಿ ನೀವು ಕ್ರೈಟೀರಿಯಾ ಹುಡುಕ್ಬೇಕು. ಇವಾಗ ಇಫ್ ಯು ಆರ್ ಸೇಯಿಂಗ್ ಎ ಇಸ್ ಟ್ರೂ, ಡಿ ಇಸ್ ಫಾಲ್ಸ್, ಡಿ ಇಸ್ ಟ್ರೂ, ಎ ಇಸ್ ಫಾಲ್ಸ್. ಸೊ ಈ ರೀತಿ ಎಕ್ಸಾಮಿನೇಷನ್ ನೀವು ಓಕೆ ಆರ್ಡರ್ ನೋಟ್ ಮಾಡಿದ್ರಲ್ಲಿ ಎರಡು ಆಪ್ಷನ್ ಕೂಡ ಇಲ್ಲಿ ರಿವ್ಯೂ ಮಾಡ್ತಕ್ಕಂಥ ಒಂದು ಚಾನ್ಸಸ್ ನಮಗೆ ಈಸಿಯಾಗಿ ದೊರಕ್ತಾ ಹೋಗುತ್ತೆ. ಅಂಡ್ ಹಿಯರ್ ಐ ವಿಲ್ ಟೆಲ್ ಯು ಒನ್ ಸ್ಮಾಲ್ ಟ್ರಿಕ್. ನಾನು ಓಕೆ ಫೈಂಡ್ ಮಾಡಿರ್ತೀನಿ ಒಂದು ಸ್ಮಾಲ್ ಟ್ರಿಕ್ ಇದು. ಲೈಕ್ ಹೇಗೆ ಅಂತಂದ್ರೆ ಎಲ್ಲ ಟೈಮು ಅಪ್ಲಿಕೇಬಲ್ ಆಗಲ್ಲ. ಸೊ ಬಿ ಅವೇರ್ ಆಗಿದ್ಕೊಂಡು ಟ್ರೈ ಓಕೆ ಜಸ್ಟ್ ಒಂದ್ಸಲ ಟ್ರೈ ಮಾಡ್ಬೋದು, ಏನು ತಪ್ಪೇನಾಗೋದಿಲ್ಲ. ಇಫ್ ಯು ಆರ್ ಟೇಕಿಂಗ್ ಎಷ್ಟೋ ಕ್ವಶನ್ಗಳು ನಾವು ಎಕ್ಸಾಮಲ್ಲಿ ಚಾನ್ಸ್ಗಳು ತಗೋತಾ ಇರ್ತೀವಿ, ಆ ಸಂದರ್ಭದಲ್ಲಿ ಈ ತರ ಕ್ವಶನ್ಗಳನ್ನ ಚಾನ್ಸ್ ತಗೋಬಹುದು. ಲೈಕ್ ಹೇಗೆ ಅಂತಂದ್ರೆ ಕೆಲವು ಸಂದರ್ಭದಲ್ಲಿ ಕೆಲವು ಕ್ವಶನ್ಸ್ಗಳಲ್ಲಿ ಯಾವ ಆಪ್ಷನ್ ತುಂಬಾ ದೊಡ್ಡಕ್ಕಿರುತ್ತೋ ಅದು ಆನ್ಸರ್ ಆಗಿರುತ್ತೆ. ಈ ಲಾಜಿಕ್ ನಿಮಗೆ ಕೇವಲ 100 ಕ್ವಶನ್ಸ್ ನಲ್ಲಿ ಯಾವುದೋ ಒಂದು ಕ್ವಶನ್ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ನೀವು ತಗೊಂಡು 100 ಕ್ವಶನ್ಗೆ ಅಪ್ಲಿಕೇಬಲ್ ಮಾಡಿದ್ರೆ ಓಕೆ ಅದು ಬರೋದಿಲ್ಲ. ಅದು ಯಾವುದೋ ಒಂದು ಕ್ವಶನ್ಗೆ ಉದ್ದ ಇರ್ತಕ್ಕಂಥ ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸಮ್ಟೈಮ್ಸ್ ನಿಮಗೆ ಟಾಪಿಕ್ ಗೊತ್ತಿಲ್ಲದೇ ಕೂಡ ಇರಲಿ, ನಿಮ್ಮ ಟಾಪಿಕ್ ಗೊತ್ತಿರಲ್ಲ, ಕ್ವಶನ್ ಕೂಡ ಗೊತ್ತಿಲ್ಲ, ಎಲ್ಲೂ ಕೂಡ ಓದಿರಲ್ಲ. ವಿ ಹ್ಯಾವ್ ದ 4 ಆಪ್ಷನ್ ಇಸ್ ದೇರ್, ಬಟ್ ಆಪ್ಷನ್ಸ್ ಏನಾಗಿದೆ ಓದಕ್ಕಿದೆ. ಸರ್ ಆಪ್ಷನ್ ಸಿ ಇಸ್ ಟ್ರೂ, ಎಸ್ ಇಸ್ ಇಟ್ ಟ್ರೂ, ದಟ್ಸ್ ಇಟ್. ಬಟ್ ಇಟ್ ಇಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ದ ಒನ್ ಕ್ವಶನ್ ಇನ್ ಎ ಪೇಪರ್. ಒಂದು ಪೇಪರ್ ಅಲ್ಲಿ ಯಾವ್ದಾರು ಒಂದು ಕ್ವಶನ್ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಸಮ್ಟೈಮ್ಸ್ ಅಪ್ಲಿಕೇಬಲ್ ಆಗದೇ ಇರ್ಬೋದು, ಯಾಕಂದ್ರೆ ಈ ತರ ಕ್ವಶನ್ಗಳು ಕೊಟ್ಟ ಮಾತ್ರ ಅಪ್ಲಿಕೇಬಲ್ ಆಗೋದು. ಈ ತರ ಕ್ವಶನ್ ಕೊಡಲಿಲ್ಲ ಅಂದ್ರೆ ಯಾವುದೇ ರೀತಿ ಅಪ್ಲಿಕೇಬಲ್ ಆಗಲ್ಲ. ಆಸ್ ಪರ್ ಅವರ್ ಲಾಜಿಕ್ ಆಪ್ಷನ್ ಸಿ ಇಸ್ ದ ಟ್ರೂ ಸ್ಟೇಟ್ಮೆಂಟ್. ಸರ್ ಹಾಗಿದ್ರೆ ಏನ್ ಸರ್ ಓಕೆ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ಈಗ ಅಶೋಕನ ಒಂದು ಶಾಸನಗಳ ಬಗ್ಗೆ. ಇಡೀ ಭಾರತದಲ್ಲಿ ಶಾಸನಗಳನ್ನ ಹೊರಡಿಸ್ತಕ್ಕಂಥ ಮೊಟ್ಟ ಮೊದಲ ಅರಸ ಯಾರು ಅಂತಂದ್ರೆ ಅವನೇ ಅಶೋಕ. ಅಂಡ್ ಅಶೋಕನ ಶಿಲಾಶಾಸನಗಳ ಒಂದು ಪಿತಾಮಹ, ದ ಫಾದರ್ ಆಫ್ ದ ಇನ್ಸ್ಕ್ರಿಪ್ಷನ್ಸ್ ಇನ್ ಇಂಡಿಯಾ ಅಂತಾನೂ ಕೂಡ ಏನ್ ಮಾಡ್ತಾ ಹೋಗ್ತೀವಿ ನಾವು ಅಶೋಕನ ಕುರಿತಾಗಿ ಹೇಳ್ತಕ್ಕಂಥದ್ದು. ಅಂಡ್ ಅಶೋಕನ ಹೆಸರು ನಾವಿಲ್ಲಿ ಭಾರತದ ಒಂದು ಕೆಲವು ಶಾಸನಗಳು ನೋಡ್ತಾ ಹೋಗ್ತೀವಿ. ಅದರಲ್ಲಿ ನಮ್ಮ ಕರ್ನಾಟಕದ ಮಸ್ಕಿ ಇರ್ಬೋದು, ಬ್ರಹ್ಮಗಿರಿ ಇರ್ಬೋದು, ಗುಜ್ಜರ ಇರ್ಬೋದು, ನೆಟ್ಟೂರು ಅಂಡ್ ಕಣಗನಹಳ್ಳಿ ಇನ್ಸ್ಕ್ರಿಪ್ಷನ್ಸ್ ನಲ್ಲಿ ನಾವು ಅಶೋಕನ ಒಂದು ಹೆಸರಿನಲ್ಲಿ ಉಲ್ಲೇಖವನ್ನ ಇಲ್ಲಿ ನೋಡ್ತಾ ಹೋಗ್ಬೋದು. ಹಾಗಿದ್ರೆ ಅಶೋಕನ ಶಾಸನಗಳಲ್ಲಿ ಯಾವ ಭಾಷೆನ ಲಿಪಿನ ಬಳಕೆ ಮಾಡಲಾಗಿದೆ? ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಹಿಯರ್. ಲ್ಯಾಂಗ್ವೇಜ್ ಇಸ್ ಡಿಫ್ರೆಂಟ್, ಸ್ಕ್ರಿಪ್ಟ್ ಇಸ್ ಡಿಫ್ರೆಂಟ್ ಅಲ್ವಾ? ಸ್ಕ್ರಿಪ್ಟ್ ಅಂದ್ರೆ ನೀವು ಬರೀತಕ್ಕಂಥ, ಅದಕ್ಕೆ ನಾವು ಸ್ಕ್ರಿಪ್ಟ್ ಲಿಪಿ ಅಂತ ಕರಿತೀವಿ. ಲ್ಯಾಂಗ್ವೇಜ್ ಅಂತಂದ್ರೆ ನಾವು ಮಾತಾಡ್ತಕ್ಕಂಥ ಭಾಷೆಗೆ ನಾವು ಲ್ಯಾಂಗ್ವೇಜ್ ಅಂತ ಹೇಳ್ತಾ ಹೋಗ್ತೀವಿ. ಬಿಕಾಸ್ ನಮ್ಮ ಭಾರತದಲ್ಲಿ ವಿ ಹ್ಯಾವ್ ದ ಲಾಟ್ ಆಫ್ ಲ್ಯಾಂಗ್ವೇಜಸ್ ಇದ್ದಾರೆ. 2000-3000 ಲ್ಯಾಂಗ್ವೇಜ್ ಇದೆ. ಹಾಗಂತ ಹೇಳಿ ಎಲ್ಲ 2000-3000 ಭಾಷೆ ನಮ್ಮ ಲಿಪಿ ಇದೆಯಾ? ಇಲ್ಲ. ಇವತ್ತು ಕೂಡ ಅಷ್ಟೇ ನಮ್ಮ ಪರಿಶಿಷ್ಟ ಪಂಗಡದಲ್ಲಿ ಬರ್ತಕ್ಕಂಥ ಲಂಬಾಣಿ ಸಮುದಾಯ ಅವ್ರ ಭಾಷೆ ಮಾತಾಡ್ತಾರೆ, ಆ ಭಾಷೆಗೆ ಲಿಪಿ ಕೂಡ ಪ್ರಾಪರ್ ಆಗಿಲ್ಲ. ದಟ್ ಈಸ್ ವಾಟ್ ವಿ ಸೆಡ್ ಲಿಪಿ ಅಲ್ವಾ? ನೋಡಿ ಬೇಕಾರೆ ಮರಾಠಿ ಭಾಷೆನಲ್ಲಿ ನಾವು ಮೋದಿ ಸ್ಕ್ರಿಪ್ಟ್ ಅಂತ ಕರಿತೀವಿ. ಮರಾಠಿ ಭಾಷೆ ಇನಿಷಿಯಲ್ ಲಿಪಿ ಇರಲಿಲ್ಲ, ನಂತರ ಏನ್ ಮಾಡ್ತಾ ಹೋಗ್ತಾರೆ ಕಂಡಿಡ್ಕೊಂಡು ಹೋಗ್ತಾ ಹೋಗಿದ್ದು. ಅದಕ್ಕೆ ತಾನೇ ನಾವು ಶಾಸ್ತ್ರೀಯ ಸ್ಥಾನಮಾನ ಅಂತ ಬಂದಾಗ ಸರ್ಟನ್ ಕಂಡೀಷನ್ಸ್ ಇಸ್ ದೇರ್. ಇತ್ತೀಚೆಗೆ 4 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡ್ತಾ ಬಂದ್ರು. ಬಂಗಾಳಿ ಭಾಷೆ ಕೊಟ್ರು, ಪಾಲಿ ಭಾಷೆ ಕೊಟ್ರು, ಪ್ರಾಕೃತ ಭಾಷೆ ಕೊಟ್ರು ಅಲ್ವಾ? ಸೊ ಈ ರೀತಿ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ಆಗಿದ್ರೆ ಸೊ ಯಾವ ಒಂದು ಲ್ಯಾಂಗ್ವೇಜ್ಗಳಲ್ಲಿ ಅಶೋಕನ ಶಾಸನಗಳಲ್ಲಿ ಕೆತ್ತನೆ ಮಾಡಲಾಗಿದೆ? ಪ್ರಾಕೃತ ಭಾಷೆನಲ್ಲಿ, ಪಾಲಿ ಭಾಷೆನಲ್ಲಿ, ಗ್ರೀಕ್ ಭಾಷೆನಲ್ಲಿ ಸೊ ಯೂಸ್ ಮಾಡಿದ್ರೆ ಲಿಪಿಯಾಗಿ ಬ್ರಾಹ್ಮಿ ಲಿಪಿ ಮತ್ತೆ ಖರೋಷ್ಠ ಲಿಪಿನಲ್ಲಿ ಬಳಕೆ ಮಾಡಿದ್ದಾರೆ. ಅಂಡ್ ಅಷ್ಟೇ ಅಲ್ದೇನೆ ಸೊ ಕೆಲವೊಂದು ಇನ್ಸ್ಕ್ರಿಪ್ಷನ್ಸ್ ಏನಾಗಿದೆ ಇಲ್ಲಿ ನಾರ್ತ್ ವೆಸ್ಟ್ ಅಂದ್ರೆ ವಾಯುವ್ಯ ಭಾರತದಲ್ಲಿದೆ. ಅವು ಕೂಡ ಏನು ಅಂತಂದ್ರೆ ಅರಾಮಿಕ್ ಭಾಷೆ ಮತ್ತೆ ಖರೋಷ್ಠಿ ಲಿಪಿಯಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆಫ್ಘಾನಿಸ್ತಾನ ಪ್ರಾಂತದಲ್ಲಿ ಅಲ್ಲೂ ಕೂಡ ಅಷ್ಟೇ ಅರಾಮಿಕ್ ಭಾಷೆ ಮತ್ತೆ ಇಲ್ಲಿ ಗ್ರೀಕ್ ಲಿಪಿಗಳಲ್ಲಿ ಅಶೋಕನ ಶಾಸನಗಳಲ್ಲಿ ರಚನೆ ಮಾಡಲಾಗಿದೆ. ಸೊ 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾನೆ ಅಶೋಕನ ಶಾಸನಗಳನ್ನ ಇಲ್ಲಿ ಡಿಸೆಫೇರ್ ಮಾಡ್ತಾ ಹೋಗ್ತಾನೆ. ಅಂಡ್ ಹಿ ವಾಸ್ ದ ಫಸ್ಟ್ ಪರ್ಸನ್ ಟು ಡಿಸೆಫೇರ್ ಅಂತಂದ್ರೆ ಡಿಸ್ಕವರ್ ಮಾಡಿ ಅವರೇ ರೀಡ್ ಮಾಡಿರ್ತಾರೆ. ಬಟ್ ಆದ್ರೆ ಇವ್ರಿಗಿಂತ ಮುಂಚೆ ಅಶೋಕನ ಶಾಸನಗಳನ್ನ ಓದ್ಬೇಕು ಅಂತೇಳಿ ಟ್ರೈ ಮಾಡಿದ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ಅವನೇ ಫಿರೋಜ್ ಶಾ ತುಗ್ಲಕ್. ಅವ್ರು ಮೊಟ್ಟ ಮೊದಲ ಬಾರಿ ಟ್ರೈ ಮಾಡ್ತಾರೆ, ಬಟ್ ಯಶಸ್ವಿ ಆಗೋದಿಲ್ಲ. ಅದಕ್ಕೋಸ್ಕರನೇ 2 ಶಾಸನಗಳನ್ನ ತೋಪ್ರ ಮತ್ತೆ ಮೀರ್ತಿಂದ ಏನ್ ಮಾಡ್ತಾರೆ ಸೊ ದೆಹಲಿ ತಗೊಂಡೋಗಿರ್ತಾರೆ. ಬಟ್ ಸಕ್ಸಸ್ಫುಲಿ ಹಿ ಇಸ್ ನಾಟ್ ಏಬಲ್ ಟು ಡೂ ಇಟ್. ಬಟ್ 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ ಸಕ್ಸಸ್ಫುಲ್ ಆಗಿ ಅಶೋಕನ ಶಾಸನಗಳಲ್ಲಿ ಓದ್ತಕ್ಕಂಥದ್ದು. ಅಂಡ್ ಸಾಮಾನ್ಯವಾಗಿ ಅಶೋಕನ ಶಾಸನಗಳನ್ನ 3 ಪಾರ್ಟ್ ಡಿವೈಡ್ ಮಾಡ್ಕೊಂಡಿದೀವಿ. ಒಂದು ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಕಂಬದ ಶಾಸನಗಳು, ಇನ್ನೊಂದು ಮೇಜರ್ ರಾಕ್ ಎಡಿಟ್ ಇನ್ಸ್ಕ್ರಿಪ್ಷನ್ ಅಂಡ್ ಇನ್ನೊಂದು ಸ್ಮಾಲ್ ರಾಕ್ ಎಡಿಟ್ ಇನ್ಸ್ಕ್ರಿಪ್ಷನ್ಸ್.
ಸಾಕಿಷ್ಟೇ. ಬಟ್ ಇದ್ರ ಬಗ್ಗೆ ಕುರಿತಾಗಿ ಎಕ್ಸಾಮಿನೇಷನ್ ಆಗಿ ನೀವೊಂದು ಸ್ವಲ್ಪ ಇಲ್ಲಿ ನೋಡ್ಕೊಂಡು ಹೋಗಿ. ಸೊ ಈ ಒಂದು ಹೇಳಿಕೆಗಳ ಪ್ರಕಾರ ಆಗಿದ್ರೆ ಯಾವ್ದು ಕರೆಕ್ಟ್ ಆಗಿದೆ? ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗಿ ಓಕೆ ಇರ್ತಕ್ಕಂಥದ್ದು. ನಾವು ಇಲ್ಲಿ ಗೋ ವಿತ್ ದ ನೆಕ್ಸ್ಟ್ ಒನ್ ಅಂಡ್ 10th ಕ್ವಶನ್ ಆಫ್ ದ ಟಾಪಿಕ್. ಭಗವಾನ್ ಬುದ್ಧನು ಈ ಕೆಳಗಿನ 4 ಉದಾತ್ತ ಸತ್ಯಗಳನ್ನು ಬೋಧಿಸಿದನು, ಅವುಗಳಲ್ಲಿ ಸರಿಯಾದ ಕ್ರಮದಲ್ಲಿ ಇರಿಸಿ. Again we are talking about the Lord Buddha preached for the following 4 noble truths. Put them in the correct order. Option A, there is a suffering, there is a cessation of suffering, there is a path leading to the cessation of suffering, there is a cause of suffering. ಅಲ್ವಾ? ಸೊ ಇಲ್ಲಿ ದುಃಖವಿದೆ ಅಥವಾ ಸಂಕಟವಿದೆ, ದುಃಖಕ್ಕೆ ಒಂದು ನಿಲುಗಡೆ ಇದೆ ಅಂಡ್ ದುಃಖದ ಒಂದು ನಿಲುಗಡೆಗೆ ದಾರಿ ಕೂಡ ಇದೆ, ದುಃಖಕ್ಕೆ ಒಂದು ಕಾರಣ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಹೀಗಿದನ್ನ ನಾವು ಹೇಳ್ತಾ ಹೋಗ್ಬೇಕು. ಹಾಗಿದ್ರೆ ಬುದ್ಧ ಈ ರೀತಿಯ ಸತ್ಯಗಳನ್ನ ಹೇಳಿಲ್ಲ. ಅವನು ಬುದ್ಧ ಹೇಳಿರ್ತಕ್ಕಂಥ ಸತ್ಯ ಏನು ಅಂತಂದ್ರೆ, ಅವ್ರು ಹೇಳ್ತಾರೆ ದ ವರ್ಲ್ಡ್ ಇಸ್ ಫುಲ್ ಆಫ್ ಸಾರೋಸ್. ಪ್ರಪಂಚ ಏನಾಗಿದೆ? ದುಃಖದಿಂದ ತೋಡ್ಕೊಂಡಿದೆ. ದ ವರ್ಲ್ಡ್ ಇಸ್ ಫುಲ್ ಆಫ್ ಸಾರೋಸ್ ಅಂಡ್ ದೇರ್ ಈಸ್ ಯೂಸಿಂಗ್ ದ ವರ್ಡ್ ದುಃಖ. ಆ ಒಂದು ದುಃಖಕ್ಕೆ ಕಾರಣ ಕೂಡ ಇದೆ. ಏನ್ ಕಾರಣ? ಅದು ಡಿಸೈರ್, ಆಸೆ ಪಡ್ತಕ್ಕಂಥದ್ದು. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಡಿಸೈರ್ ನಥಿಂಗ್ ಬಟ್ ನಾವು ಇದಕ್ಕೆ ಸಮುದಾಯ ಅಂತ ಕರಿತೀವಿ. ಮೂರನೇದು, ಸೊ ನೀವು ಯಾವಾಗ ಆಸೆಗಳನ್ನ ಬಿಡ್ತೀರಾ ಅವಾಗ ಒಂದು ಪುನರ್ಜನ್ಮದ ಒಂದು ಕಾನ್ಸೆಪ್ಟ್ ಹೋಗತ್ತಿಲ್ಲಿ ನಿಲ್ತಕ್ಕಂಥದ್ದು. ಅದಕ್ಕೆ ನಾವು ನಿರೋಧ ಅಂತ ಕರಿತೀವಿ. ಹಾಗಿದ್ರೆ ಸರ್, ಈ ಒಂದು ಆಸೆ ಬಿಡಬೇಕು ಅಂದ್ರೆ ನಾನು ಏನ್ ಮಾಡಬೇಕು? ಯು ಹ್ಯಾವ್ ಟು ಫಾಲೋ ದ ಅಷ್ಟಾಂಗಿಕ ಒಂದು ಮಾರ್ಗ ಅಥವಾ 8 fold ಪಾತ್ ಅಥವಾ ಮಧ್ಯಮ ಮಾರ್ಗವನ್ನ ಅನುಸರಿಸಿದ್ರೆ ನೀವು ಇದನ್ನ ಕೈ ಬಿಡ್ಬೋದು ಅಂತ ಏನ್ ಮಾಡ್ತಾರಲ್ಲಿ ಈ 4 ಟ್ರುತ್ಗಳನ್ನ ಇರ್ತಕ್ಕಂಥದ್ದು. ದುಃಖ, ಸಮುದಾಯ, ನಿರೋಧ, ಮಧ್ಯಮ ಮಾರ್ಗ ಅಂತ ಕರೀತಾ ಹೋಗ್ತೀವಿ. ಕೆಲವೊಂದು ಟೈಮ್ ಎಕ್ಸಾಮಿನೇಷನ್ ಅಲ್ಲಿ ಆ ವರ್ಡ್ಗಳನ್ನು ಕೂಡ ಇಲ್ಲಿ ಕ್ರಾನಾಲಜಿಕಲ್ ಆರ್ಡರ್ ಕೇಳ್ತಾ ಹೋಗ್ತಾನೆ. ಇದನ್ನ ಇಟ್ಕೊಂಡು ಈಗ ಅವರು ಇಲ್ಲಿ ಕ್ವಶನ್ ಕೇಳಿರ್ತಕ್ಕಂಥದ್ದು ಅಲ್ವಾ? ಸಂಕಟವಿದೆ, ಇಸ್ ದೇರ್ ಇಸ್ ಎ ಸಾರೋ. ಅಂಡ್ ಅಷ್ಟೇ ಇಲ್ಲದೆ ಆ ಸಂಕಟಕ್ಕೊಂದು ಕಾರಣ ಕೂಡ ಇರಬೇಕಲ್ವಾ? ಇಲ್ಲಿ ಆ ಸಂಕಟಕ್ಕೊಂದು ಕಾರಣ ಕೂಡ ಇರಬೇಕು. ಎಸ್, ದೇರ್ ಇಸ್ ಎ ರೀಸನ್ ಫಾರ್ ದ ಸಾರೋ ಆರ್ ದೇರ್ ಇಸ್ ಎ ರೀಸನ್ ಫಾರ್ ದ ಸಫರಿಂಗ್ ಆಲ್ಸೋ. ಎಸ್, ದೇರ್ ಇಸ್ ಎ ಸಂಕಟಕ್ಕೊಂದಲ್ಲಿ ಸ್ಟಾಪ್ ಕೂಡ ಇದೆ. ದೇರ್ ಇಸ್ ಎ ಸ್ಟಾಪ್ ಫಾರ್ ಯುವರ್ ಸಫರಿಂಗ್ ಆಲ್ಸೋ. ವೆನ್ ಯು ಹ್ಯಾವ್ ದ ಸ್ಟಾಪಿಂಗ್ ಇಸ್ ದೇರ್, ಅದಕ್ಕೆ ಒಂದು ದಾರಿ ಇದೆ, ಅದುವೇ ಅಷ್ಟಾಂಗಿಕ ಮಾರ್ಗ ಅಥವಾ ಮಧ್ಯಮ ಮಾರ್ಗ. ಸೊ ಇಲ್ಲಿ ಆಪ್ಷನ್ ಏನಾಗಿದೆ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು. ಸಂಕಟವಿದೆ, ಅದಕ್ಕೊಂದು ಕಾರಣ ಇದೆ, ಕಾರಣಕ್ಕೆ ಏನಾಗುತ್ತೆ ಒಂದು ಸ್ಟಾಪಿಂಗ್ ಕೂಡ ಅನ್ನೋದಿದೆ. ಯಾವಾಗ ಅಂತಂದ್ರೆ ಅದು ನೀವು ಆ ಒಂದು ದಾರಿಯನ್ನ ಕಂಡುಹಿಡ್ಕೊಂಡಾಗ. ಆ ದಾರಿ ಯಾವುದು? ಅದು ಅಷ್ಟಾಂಗಿಕ ಮಾರ್ಗ, 8 fold ಪಾತ್ ಅಥವಾ ಮಧ್ಯಮ ಮಾರ್ಗ. ಹಾಗಿದ್ರೆ ಬುದ್ಧನ ಒಂದು 8 fold ಪಾತ್ ಯಾವ್ದು? ಆಪ್ಷನ್ ಫಸ್ಟ್ ಒನ್ 8 fold ಪಾತ್ ಅಲ್ಲಿ ರೈಟ್ ಟು ಡಿಟರ್ಮಿನೇಷನ್, ರೈಟ್ ಟು ಸ್ಪೀಚ್, ರೈಟ್ ಟು ಆಕ್ಷನ್, ರೈಟ್ ಟು ಲೈವ್ಲಿಹುಡ್, ರೈಟ್ ಟು ಎಕ್ಸೈಸ್, ರೈಟ್ ಟು ಮೆಮೊರಿ ಆರ್ ರಿಮೆಂಬರೆನ್ಸ್, ರೈಟ್ ಟು ಮೆಡಿಟೇಷನ್, ರೈಟ್ ಟು ಅಬ್ಸರ್ವೇಷನ್. ಎಕ್ಸಾಮಿನೇಷನ್ ಕ್ವಶನ್ ಕೊಟ್ಟಾಗ ಈ ರೀತಿ ನೇರವಾಗಿ ಕೇಳೋದಿಲ್ಲ. ಅವ್ರೇನ್ ಮಾಡ್ತಾರೆ ಗೊತ್ತಾ? ಟ್ವಿಸ್ಟ್ ಮಾಡ್ತಾರೆ. ಈ ಪದಗಳಿಗೆ ಸಿನೋನಿಮ್ಸ್ ಕೇಳ್ತಾ ಹೋಗ್ತಾರೆ. ಅಂತ ಕ್ವಶನ್ ಕೇಳಿದಾಗ ಒಂದು ಕ್ಷಣ ಏನ್ ಮಾಡಬೇಕು, ಕನ್ನಡದಲ್ಲೂ ಕೂಡ ಕಣ್ಣಾಡ್ಸೋದು ಬೆಟರ್ ಆಗಿರುತ್ತೆ. ಸೊ ಒಳ್ಳೆಯ ಒಂದು ನಂಬಿಕೆ, ಓಕೆ. ನೆಕ್ಸ್ಟ್ ಇಸ್ ಒಳ್ಳೆಯ ಒಂದು ಮಾತು, ಒಳ್ಳೆಯ ಒಂದು ನಡತೆ, ಒಳ್ಳೆಯ ಒಂದು ಜೀವನೋಪಾಯ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಆಲೋಚನೆ, ಒಳ್ಳೆಯ ಧ್ಯಾನ, ಒಳ್ಳೆಯ ವಿಚಾರಗಳು. ಇವಿಷ್ಟನ್ನು ಫಾಲೋ ಮಾಡಿದಾಗ ನಾವು ಆ ದುಃಖದಿಂದಲೇ ಹೊರಗೆ ಬರ್ಬೋದು ಅಂತ ಏನ್ ಮಾಡಿದರೆ ಬುದ್ಧರು ಈ ಒಂದು 4 ಪ್ರಪಂಚದ ಒಂದು ಸತ್ಯಗಳನ್ನ ತಿಳಿಸೋದ್ರ ಮೂಲಕ ಅದಕ್ಕೆ ಒಂದು ಸೊಲ್ಯೂಷನ್ ಕೂಡ ಏನ್ ಮಾಡಿದಾರಲ್ಲಿ ಅಷ್ಟಾಂಗಿಕ ಮಾರ್ಗ ಅಂತ ಒಂದು ಸೊಲ್ಯೂಷನ್ ಕೊಡಲಿ ಬುದ್ಧಿಸಮ್ ನಲ್ಲಿ ನಮ್ಮ ಒಂದು ಗೌತಮ ಬುದ್ಧ ಏನ್ ಮಾಡಿದರೆ ನೀಡಿರ್ತಕ್ಕಂಥದ್ದು. ಓಕೆ, ನಾವು ಇಲ್ಲಿ ಎಂಟರ್ ಟು ದ 11th ಕ್ವಶನ್. ಸೊ 11th ಕ್ವಶನ್ ಅಲ್ಲಿ ನಾವು ನೋಡ್ತಕ್ಕಂಥದ್ದು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ ನಂಬರ್ 1, ದ ಮೆಹರೂಲಿ ಇನ್ಸ್ಕ್ರಿಪ್ಷನ್ ಮೆನ್ಷನ್ಸ್ ದ ಚಂದ್ರಗುಪ್ತಸ್ ಫಸ್ಟ್ ಕಾನ್ಕ್ವೆಸ್ಟ್. ಮೆಹರೂಲಿಯ ಒಂದು ಶಾಸನವು 1ನೇ ಚಂದ್ರಗುಪ್ತನ ಒಂದು ವಿಜಯದ ಬಗ್ಗೆಯಲ್ಲಿ ತಿಳಿಸುತ್ತದೆ. ಓಕೆ, ಡನ್. ನೆಕ್ಸ್ಟ್ ಒನ್ ಇಸ್ ಅಲಹಾಬಾದ್ನ ಒಂದು ಕಂಬ ಶಾಸನವು ಸಮುದ್ರಗುಪ್ತನ ಒಂದು ಸಾಧನೆಗಳ ಬಗ್ಗೆಯಲ್ಲಿ ತಿಳಿಸ್ತಕ್ಕಂಥದ್ದು. ಅಲಹಾಬಾದ್ ಸಮುದ್ರಗುಪ್ತನ ಒಂದು ಸಾಧನೆಗಳನ್ನ. ನೆಕ್ಸ್ಟ್ ಒನ್ ಇಸ್ ಐಹೊಳೆ ಒಂದು ಕಂಬದ ಶಾಸನ, ಇದು ಯಾರ ಬಗ್ಗೆ ಹೇಳುತ್ತೆ? 2ನೇ ಒಂದು ಪುಲಕೇಶಿ ಬಗ್ಗೆ ಹೇಳುತ್ತೆ. ಈ ಮೇಲಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ? ಸೊ ಫಸ್ಟ್ ನೋಡ್ತಾ ಬರೋಣ ಈಗ ಮೆಹರೌಲಿ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಸೊ ಒಂದು ತಿಳ್ಕೊಳ್ಳಿ, ಮೆಹರೌಲಿ ಐರನ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಒಂದು 2ನೇ ಚಂದ್ರಗುಪ್ತನಿಗೆ ಸಂಬಂಧಪಟ್ಟಿದ್ದು, ನಾಟ್ ವಿತ್ ದ ಫಸ್ಟ್ ಚಂದ್ರಗುಪ್ತ. ಓಕೆ, ಡನ್. 2ನೇದು ಅಲಹಾಬಾದ್, ಇದು ಸಮುದ್ರಗುಪ್ತ. ಇದರ ಒಂದು ಆರ್ಕಿಟೆಕ್ಚರ್ ಮುಂದೆ ನಾವು ರವಿ ಕೀರ್ತಿಯಿಂದ ಕರಿತೀವಿ. ಅವರು ಸಮುದ್ರಗುಪ್ತನ ಒಂದು ಸಾಧನೆಗಳನ್ನ ಈ ಒಂದು ಶಾಸನದಲ್ಲಿ ಕಂಪೈಲ್ ಮಾಡಿರ್ತಕ್ಕಂಥದ್ದು.
ಇನ್ನು ಐಹೊಳೆ ಶಾಸನದಲ್ಲಿ ಎರಡನೇ ಪುಲಕೇಶಿ ಬಗ್ಗೆ ಏನ್ ಮಾಡಿದಲ್ಲಿ ಒಂದು ಸವಿಸ್ತಾರವಾದ ಒಂದು ವಿವರಣೆಯಲ್ಲಿ ನೀಡಿರ್ತಕ್ಕಂಥ. ಸೊ ಹಿಯರ್ ಆಪ್ಷನ್ ಸಿ ಬೋತ್ ಬಿ ಅಂಡ್ ಸಿ ಆರ್ ದ ಟ್ರೂ ಸ್ಟೇಟ್ಮೆಂಟ್. ಎ ತಪ್ಪಾಗಿದೆ, ಯಾಕಂದ್ರೆ ಮೆಹರುಲಿ ಬಂದು ಚಂದ್ರಗುಪ್ತ 2 ಸೇರಿದ್ದು, ನಾಟ್ ವಿತ್ ದ ಚಂದ್ರಗುಪ್ತ ದ 1. ಓಕೆ, ನಾವಿಲ್ಲಿ ಎಂಟರ್ ಟು ದ 12th ಕ್ವಶನ್. ಮೌರ್ಯ ಸಾಮ್ರಾಜ್ಯದ ಒಂದು ವಿಘಟನೆ ಮತ್ತು ಅವನತಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳನ್ನು ಪರಿಗಣಿಸಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಕನ್ಸಿಡರ್ ದ ಫಾಲೋವಿಂಗ್ ವಿತ್ ರೆಫರೆನ್ಸ್ ಟು ದ disintegration and the decline of the Mauryan Empire. Okay, option A Brahmanical revolt, option B ರಾಜ ಅಶೋಕನ ಒಂದು ಶಾಂತಿವಾದ ನೀತಿಗಳು, ದ ಕಿಂಗ್ ಅಶೋಕ ಸ್ಪೆಸಿಫಿಕ್ ಪಾಲಿಸೀಸ್, ದ ಇನ್ವೇಷನ್ ಫ್ರಮ್ ಔಟ್ಸೈಡ್ಸ್ ಅಂಡ್ ದ ವೀಕ್ನೆಸ್ ಆಫ್ ಅಶೋಕಸ್ ಸಕ್ಸೆಸರ್ಸ್. ಓಕೆ, ಹಾಗಿದ್ರೆ ಯಾವ್ದೆಲ್ಲ ರೀಸನ್ಸ್ ಆಗ್ತಾ ನೋಡ್ತಾ ಬರೋಣ. ಇವಾಗ ಮೊದಲನೇದು, ಅವರಿಗಿರ್ತಕ್ಕಂಥ ಒಂದು ಉತ್ತರ ಒಂದು ದುರ್ಬಲಾಧಿಕಾರಿಗಳಾಗಿದ್ರು. ಅಂಡ್ ಇನ್ನೊಂದು, ಸೊ ಒಂದು ಇಡೀ ಒಂದು ಮೌರ್ಯನ್ ಸಾಮ್ರಾಜ್ಯ ಏನಾಗುತ್ತೆ 2 ಪಾರ್ಟ್ ಡಿವೈಡ್ ಆಗುತ್ತೆ, ಒಂದು ವೆಸ್ಟರ್ನ್ ಮತ್ತು ಈಸ್ಟರ್ನ್ ಅಂತ ಹೇಳಿ. ಇನ್ನು ಅಶೋಕನ ಒಂದು ಶಾಂತಿಯುತ ನೀತಿಗಳು. ನೆಕ್ಸ್ಟ್ ಒನ್ ಇಸ್ ಪದೇ ಪದೇ ಒಂದು ಹೂಣರ ಒಂದು ದಾಳಿ ನಡೀತಾ ಇರುತ್ತೆ, ಅದನ್ನ ಉಂಟಾಗ್ತಕ್ಕಂಥ ಒಂದು ಆರ್ಥಿಕತೆ ಒಂದು ಪ್ರಾಬ್ಲಮ್ಗಳು. ಅಂಡ್ ಅಷ್ಟಿಲ್ದೇ ಉತ್ತರಾಧಿಕಾರತ್ವದ ಯಾವುದೇ ರೀತಿಯ ಒಂದು ಆಬ್ಸೆನ್ಸ್ ಆಫ್ ಲಾ ಇಲ್ಲದೆ ಇರ್ತಕ್ಕಂಥದ್ದು. ಹಾಗಿದ್ರೆ ಈ ಕೆಳಗಿನ ಯಾವ ಒಂದು ಹೇಳಿಕೆಗಳು ಸರಿಯಾಗಿವೆ? ಬ್ರಾಹ್ಮಣರ ದಂಗೆ, ಹೌದು, ಅದು ಕೂಡ ಏನಾಗಿದೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ಅಗೇನ್ ಅಶೋಕನ ಒಂದು ಪೆಸಿಫಿಸ್ಟ್ ಪಾಲಿಸೀಸ್, ಎಸ್. ಹೊರಗಿನಿಂದ ಆಕ್ರಮಣ ಅಂದ್ರೆ ಹೂಣರ ಆಕ್ರಮಣ, ದಟ್ ಈಸ್ ಆಲ್ಸೋ ಟ್ರೂ. ಅಶೋಕನ ಒಂದು ಉತ್ತರಾಧಿಕಾರಿಗಳ ದೌರ್ಬಲ್ಯ ಅಂದ್ರೆ ದೀಸ್ ಆಲ್ ದ ಎಬೋ ರೀಸನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಡೆಕ್ಲಿನೇಷನ್ ಆಫ್ ದ ಮೌರ್ಯನ್ ಎಂಪೈರ್. ಮೌರ್ಯನ್ ಒಂದು ಸಾಮ್ರಾಜ್ಯ ಡೆಕ್ಲೈನ್ ಆಗೋದಕ್ಕೆ ಇವೆಲ್ಲವೂ ಕೂಡ ಏನಾಗಿದೆ ಅಲ್ಲಿ ರೀಸನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ 13th ಕ್ವಶನ್ಸ್. ಕಾಳಿದಾಸ ಬರೆದ ಈ ಕೆಳಗಿನ ಯಾವ ನಾಟಕಗಳು? ಅಭಿಜ್ಞಾನ ಶಾಕುಂತಲ, ಮಾಳವಿಕಾಗ್ನಿಮಿತ್ರಂ, ಸ್ವಪ್ನವಾಸದತ್ತಂ ಮತ್ತೆ ಕಾದಂಬರಿ ಅಲ್ವಾ? ಸೊ ಕಾದಂಬರಿ ಇದನ್ನ ಯಾರು ಬರೀತಾರೆ? ಇದನ್ನ ಬಾಣಭಟ್ಟ ಅಂತ ಕರಿತೀವಿ, ಅವರು ಬರೀತಕ್ಕಂಥದ್ದು. ಇನ್ನ ಸ್ವಪ್ನವಾಸದತ್ತ ಇದನ್ನ ಭಾಸ ಅಂತಕ್ಕಂಥ ವ್ಯಕ್ತಿಲಿ ಬರೆದಿದ್ದಾರೆ. ಸೊ ಸಿ ಮತ್ತೆ ಡಿ ಇಲ್ಲಿ, ಸೊ ಇವೆರಡು ಕೂಡ ಕಾಳಿದಾಸನಿಂದ ರಚನೆ ಆಗಿಲ್ಲ. ಅಭಿಜ್ಞಾನ ಶಾಕುಂತಲ ಮತ್ತೆ ಮಾಳವಿಕಾಗ್ನಿಮಿತ್ರಂ ಇವೆರಡು ಕೂಡ ರಚನೆ ಆಗಿದೆ. ಸೊ ಆನ್ಸರ್ ಇಸ್ ಎ ಮತ್ತೆ ಬಿ. ಹಾಗಿದ್ರೆ ಇವೆರಡನ್ನ ಓಕೆ ಕಾಳಿದಾಸ ರಚನೆ ಮಾಡಿದ್ದು ಇಲ್ಲ. ಈ ಒಂದು ಕಾಳಿದಾಸ ಅಭಿಜ್ಞಾನ ಶಾಕುಂತಲಂ, ಮಾಳವಿಕಾಗ್ನಿಮಿತ್ರಂ, ವಿಕ್ರಮವರ್ಷೀಯ, ಕುಮಾರ ಸಂಭವ, ರಘುವಂಶ, ಮೇಘದೂತ, ಋತುಸಂಹಾರ, ಸೇತುಬಂಧ ಅಂತಕ್ಕಂಥ ಇಷ್ಟು ಕೃತಿಗಳನ್ನ ಸ್ವತಃ ಕಾಳಿದಾಸಲ್ಲಿ ರಚನೆ ಮಾಡಿದ್ದಾರೆ. ಈ ಒಂದು ಅಭಿಜ್ಞಾನ ಶಾಕುಂತಲಂನ ಕನ್ನಡ ಭಾಷೆಗೆ ಅನುವಾದ ಮಾಡ್ತಾರೆ ಅವರೇ ಬಸವಪ್ಪ ಶಾಸ್ತ್ರಿ ಅಂತ ಕರಿತೀವಿ. ಯಾರ ಕಾಲದಲ್ಲಿ? ದಿವಾನ್ಸಿ ರಂಗಚಾರ್ಲು ಕಾಲದಲ್ಲಿ ಮಾಡ್ತಕ್ಕಂಥದ್ದು. ಅಂಡ್ ನಂತರದಲ್ಲಿ ಅದನ್ನ ನೋಡಿದ್ಮೇಲೆ ದಿವಾನ್ಸಿ ರಂಗಚಾರ್ಲರು ಅಥವಾ 10ನೇ ಚಾಮರಾಜ ಒಡೆಯರ್ ಏನ್ ಮಾಡ್ತಾರೆ, ಈ ಬಸವಪ್ಪ ಶಾಸ್ತ್ರಿಗೆ ಒಂದು ಬಿರುದನ್ನ ಕೊಡ್ತಾರೆ. ಅದುವೇ ಅಭಿನವ ಕಾಳಿದಾಸ ಅಂತ ಏನ್ ಮಾಡ್ತೀವಿ, ಒಂದು ಅವಾರ್ಡ್ನ ಇಲ್ಲಿ ಕೊಡ್ತಕ್ಕಂಥದ್ದು. ಓಕೆ, ಅಂಡ್ ಈ ಒಂದು ಕಾಳಿದಾಸನ ನಾವು ಭಾರತದ ಒಂದು ಶೇಕ್ಸ್ಪಿಯರ್ ಅಂತ ಕರಿತೀವಿ ಅಥವಾ ಕವಿಕುಲ ಗುರು ಅಂತಾನು ಕೂಡ ಇಲ್ಲಿ ಕರಿತಕ್ಕಂಥದ್ದು. ಕವಿಗಳ ಒಂದು ರಾಜಕುಮಾರ ಅಂತಾನು ಕೂಡ ಏನ್ ಮಾಡ್ತಾ ಹೋಗ್ತೀವಿ, ನಾವು ಕವಿರತ್ನ ಕಾಳಿದಾಸನಿಗೆ ಕರಿತಾ ಹೋಗ್ತೀವಿ. ಹಾಗಿದ್ರೆ ಈ ಒಂದು ಕವಿರತ್ನ ಕಾಳಿದಾಸ ಯಾರ ಆಸ್ಥಾನದಲ್ಲಿದೆ ಅಂತಂದ್ರೆ ಎರಡನೇ ಒಂದು ಚಂದ್ರಗುಪ್ತ ಅಥವಾ ಹಿ ಈಸ್ ಆಲ್ಸೋ ಕಾಲ್ಡ್ ಎಸ್ ದ ವಿಕ್ರಮಾದಿತ್ಯ ಅಂತ ಕರಿತೀವಿ. ಇವರ ಒಂದು ಆಸನದಲ್ಲಿರ್ತಕ್ಕಂಥ ಒಂದು ನವರತ್ನಗಳಲ್ಲಿ ಸೊ ಕಾಳಿದಾಸನಾಗ್ತಾರೆ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ವಿಲ್ ಗೋ ವಿತ್ ದ 14th ಕ್ವಶನ್. ಈ ಕೆಳಗಿನ ಯಾವ ಅಂಶಗಳು ಬೌದ್ಧ ಧರ್ಮದ ಒಂದು ಜನಪ್ರಿಯತೆಗೆ ಕಾರಣವಾಯಿತು? ಸೊ ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟರ್ ಇಸ್ ಲೆಡ್ ಟು ದ ಪಾಪ್ಯುಲಾರಿಟಿ ಆಫ್ ದ ಬುದ್ಧಿಸಂ? ಆಪ್ಷನ್ ಎ, ವೈದಿಕ ಧರ್ಮವು ಬಹಳ ಸಂಕೀರ್ಣವಾಗುವುದರಿಂದ ಸೊ ಬುದ್ಧನ ಬೋಧನೆಗಳು ಸರಳತೆಯು ಜನರನ್ನ ಆಕರ್ಷಿಸಿತು. ದ ಸಿಂಪ್ಲಿಸಿಟಿ ಆಫ್ ದ ಟೀಚಿಂಗ್ಸ್ ಆಫ್ ದ ಬುದ್ಧ ಅಟ್ರಾಕ್ಟ್ ದ ಪೀಪಲ್ಸ್ ಆಸ್ ದ ವೇದಿಕ್ ರಿಲಿಜನ್ ಹ್ಯಾಡ್ ಬಿಕಮ್ ವೆರಿ ಕಾಂಪ್ಲೆಕ್ಸ್. ನೆಕ್ಸ್ಟ್ ಒನ್, ಬುದ್ಧ preached his thoughts in the Pali languages of the people. ಬುದ್ಧನು ತನ್ನ ಚಿಂತನೆಗಳನ್ನು ಜನರ ಭಾಷೆಯಾದ ಪಾಲಿಯಲ್ಲಿ ಬೋಧಿಸಿದ್ದನು. ವುಮೆನ್ ವರ್ ಆಲ್ಸೋ ಅಲೌಡ್ ಇನ್ ದ ಬುದ್ಧಿಸ್ಟ್ ಸಂಘ. ಬೌದ್ಧ ಸಂಘದಲ್ಲಿ ಮಹಿಳೆಯರಿಗೂ ಕೂಡ ಇಲ್ಲಿ ಅವಕಾಶವಿತ್ತು. ಓಕೆ, ಸೊ ಇಲ್ಲಿ ವೇದಿಕ್ ಲಿಟರೇಚರ್ ಆದ್ಮೇಲೆ ಅಂದ್ರೆ ಸೊ ಋಗ್ವೇದ ಮುಗಿಯುತ್ತೆ, ನಾವು ಲೇಟರ್ ವೇದಿಕ್ ಪೀರಿಯಡ್ ಬರ್ತೀವಿ. ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಬ್ರಾಹ್ಮಣ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ. ಸೊ ಬ್ರಾಹ್ಮಣ ಮತ್ತೆ ಕ್ಷತ್ರಿಯ ಸ್ಟ್ರಾಂಗ್ ಆಗ್ತಾ ಹೋದಾಗ ಅವ್ರು ತಮ್ಮದೇ ಆಗಿರ್ತಕ್ಕಂಥ ಒಂದು ರೂಲ್ಸ್ಗಳನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಬರ್ತಾರೆ. ಲೈಕ್ ಹೇಗೆ ಅಂತಂದ್ರೆ, ನಾನು ಬಡವ ಇದ್ದೀನಿ ಅನ್ಕೊಳ್ಳಿ, ಇವಾಗ ನಾನು ತುಂಬಾ ಬಡವ ಇದ್ದೀನಿ, ಈಗ ನನಗೆ ಒಂದು ಮೋಕ್ಷ ಬೇಕು ಅಂತಂದ್ರೆ ನೀವು ಅದಕ್ಕೊಂದು ಯಜ್ಞ ಮಾಡಬೇಕು, ಅದಕ್ಕೆ ನೀ ಇಷ್ಟು ಹಸುಗಳನ್ನ ದಾನ ಮಾಡಬೇಕು, ಅದಕ್ಕೆ ನೀ ಇಷ್ಟು ಓಕೆ ದಾನ ಧರ್ಮ ಮಾಡಬೇಕು, ಈ ಹೋಮ ಮಾಡ್ಲಿಕ್ಕೆ ನನಗೆ ಇಷ್ಟು ಲೀಟರ್ ತುಪ್ಪ ಬೇಕು, ಇಷ್ಟು ಲೀಟರ್ ಹಾಲು ಬೇಕು, ಈ ರೀತಿ ಡಿಮಾಂಡ್ ಮಾಡ್ತಾ ಬರ್ತಾ ಹೋಗ್ತಾರೆ.
ಈ ಎಲ್ಲ ಒಂದು ಒಂದು ಮೋಕ್ಷ ಪಡ್ಕೊಳ್ಳಿಕ್ಕೆ ಯಾವಾಗ ಒಂದು ಕಾಂಪ್ಲೆಕ್ಸಿಟಿ ಸ್ಟಾರ್ಟ್ ಆಗ್ತಾ ಹೋಗುತ್ತೋ ಅವಾಗೇ ಉಗಮ ಆಗ್ತಕ್ಕಂಥದ್ದು ಈ ಬುದ್ಧಿಸಂ ಮತ್ತೆ ಜೈನಿಸಂ. ಒಟ್ಟಾರೆಯಾಗಿ 3 ಧರ್ಮಗಳು ಉಗಮ ಆಗುತ್ತೆ. ಮೊದಲನೇದು ಅಜೈವಿಕ ಧರ್ಮ, ನಂತರದಲ್ಲಿ ಜೈನ ಧರ್ಮ, ನಂತರದಲ್ಲಿ ಬೌದ್ಧ ಧರ್ಮ. ಆದ್ರೆ ಜೈನ ಮತ್ತು ಅಜೈವಿಕ ಹೋಲಿಸ್ಕೊಂಡ್ರೆ ಬೌದ್ಧ ಧರ್ಮ ಇಲ್ಲಿ ತುಂಬಾ ಫೇಮಸ್ ಆಯ್ತು. ಯಾಕೆ ಅಂತಂದ್ರೆ ದ ಸಿಂಪ್ಲಿಸಿಟಿ, ಮೋಕ್ಷದ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಒಂದು ತುಂಬಾ ಸರಳವಾದ ದಾರಿ, ಇನ್ನೊಂದು ಅವರು ಅಳವಡಿಸ್ಕೊಂಡಿರ್ತಕ್ಕಂಥ ಭಾಷೆ. ಅವತ್ತಿನ ಕಾಲದಲ್ಲಿ ಪಾಲಿ ಭಾಷೆ ಏನಾಗಿತ್ತು, ಜನರಿಗೆ ತುಂಬಾ ಹತ್ತಿರ ಆಗಿತ್ತು. ಆ ಭಾಷೆಯಲ್ಲಿ ಬುದ್ಧ ಬೋಧನೆ ಮಾಡೋ ಸ್ಟಾರ್ಟ್ ಮಾಡ್ತಾರೆ, ಅದು ಜನರಿಗೆ ಇಷ್ಟ ಆಗುತ್ತೆ. ಅಂಡ್ ಬುದ್ಧಿಸಮ್ ಅಲ್ಲಿ ಇರ್ತಕ್ಕಂಥ ಒಂದು ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೋಕ್ಷ ಪಡ್ಕೊಳ್ಳೋ ದಾರಿಗಳು ಅದು ಜನರನ್ನ ಏನ್ ಮಾಡುತ್ತೆ ಅಲ್ಲಿ ಬುದ್ಧಿಸಮ್ಗೆ ಇಲ್ಲಿ ಅಟ್ರಾಕ್ಷನ್ ಮಾಡ್ತಕ್ಕಂಥದ್ದು. ಅಂಡ್ ಬುದ್ಧಿಸಮ್ನ ಒಂದು ಏನ್ ಮಾಡ್ತಾ ಹೋಗ್ತಾರೆ, ಅಲ್ಲಿ ಅವ್ರು ತಮ್ಮಲ್ಲಿರ್ತಕ್ಕಂಥ ಒಂದು ಸಂಘ ಮಾಡ್ಕೊಂಡಿದ್ರು. ಅದುವೇ ನಾವು ಬುದ್ಧ ಸಂಘ ಅಂತ ಕರಿತೀವಿ. ಬುದ್ಧ ಸಂಘದಲ್ಲಿ ಇಬ್ಬರಿದ್ರು, ಒಂದು ಉಪಾಸಕ, ಇನ್ನೊಂದು ಬಿಕ್ಕುಸ್ ಅಂತ ಹೇಳಿ. ಬಿಕ್ಕು ಅಂತಂದ್ರೆ ಅವ್ರು ಆಲ್ರೆಡಿ ಸ್ವಲ್ಪ ಹೈಯರ್ ಲೆವೆಲ್ ಇರ್ತಾರೆ. ಉಪಾಸಕರು ಅಂತಂದ್ರೆ ಫಾಲೋಯರ್ಸ್. ಹಿಂಬಾಲಕರನ್ನ ಉಪಾಸಕರು ಅಂತ ಕರಿತೀವಿ. ಗುರುಗಳನ್ನ ಅಥವಾ ಮೇಜರ್ ವ್ಯಕ್ತಿಗಳನ್ನ ನಾವು ಬಿಕ್ಕು ಅಂತ ಕರೀತಾ ಹೋಗ್ತೀವಿ. ಅಂಡ್ ಈ ಬುದ್ಧ ಸಂಘದಲ್ಲಿ ವಿ ಹ್ಯಾವ್ ಸರ್ಟನ್ ಕಂಡೀಷನ್ಸ್ ಇಸ್ ದೇರ್ ಅಂಡ್ ಸರ್ಟನ್ ಪಾಲಿಸೀಸ್ ಇಸ್ ದೇರ್. ಲೈಕ್ ಹೇಗೆ ಅಂತಂದ್ರೆ ಪಾತಿ ಮೋಕ್ಷ, ದ ಪರ್ಸನ್ ಶುಡ್ ನಾಟ್ ಬಿ ಇನ್ವಾಲ್ವ್ಡ್ ಇನ್ ದ 64 ಟೈಪ್ಸ್ ಆಫ್ ಕ್ರೈಮ್ಸ್. ಈ ರೀತಿ ಏನ್ ಮಾಡ್ತಾ ಹೋಗ್ತೀವಿ, ನಾವು ಕೆಲವೊಂದಿನಲ್ಲಿ ಉಲ್ಲೇಖ ಮಾಡ್ತಾ ಹೋಗಿದ್ದೀವಿ. ಲೈಕ್ ಹೇಗೆ ಅಂದ್ರೆ ಒಂದೇ ದಾರ ಇರಬೇಕು, ದಿನಕ್ಕೆ ಒಂದೇ ಊಟ ಮಾಡಬೇಕು, ಎಲ್ಲ ಹೋದ್ರೂ ಕೂಡ ಹುಣ್ಮೆ ದಿನಂದು ವಾಪಸ್ ಬಂದು ಮಾಡ್ಬೇಕು, ಇಲ್ಲಿ ಆ ಒಂದು ಬುದ್ಧನ ಬೋಧನೆಗಳನ್ನ ಕೇಳಬೇಕು. ಈ ರೀತಿ ಕಂಡೀಷನ್ಸ್ ಇದೆ. ಆ ಒಂದು ಬೌದ್ಧ ಸಂಘದಲ್ಲಿ ಹೆಣ್ಮಕ್ಳಿಗೆ ಕೊಡಲಿ ಅವಕಾಶ ಇತ್ತು, ಬಟ್ ಅವರಿಗೆ ವೋಟಿಂಗ್ ಪವರ್ ಕೊಟ್ಟಿರಲಿಲ್ಲ. ದೇ ಡೋಂಟ್ ಹ್ಯಾವ್ ಎ ವೋಟಿಂಗ್ ಪವರ್ ಇನ್ ದ ಬುದ್ಧ ಸಂಘ. ಸೊ ಇಲ್ಲಿ ಈ ಎಲ್ಲಾ 3 ಹೇಳಿಕೆ ಏನಾಗಿದ್ದಲ್ಲಿ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು. ವೈದಿಕ ಧರ್ಮ ಕಂಪ್ಯಾರಿಸನ್ ಮಾಡಿದಾಗ ಬುದ್ಧ ಏನ್ ಮಾಡ್ತಾ ಹೋಗ್ತಾರೆ, ಬುದ್ಧನ ಬೋಧನೆ ಸರಳತೆ, ಜನರಿಗೆ ಆಕರ್ಷಣೆ ಆಗುತ್ತೆ. ರೀಸನ್ ಇಸ್ ಪಾಲಿಯ ಲ್ಯಾಂಗ್ವೇಜ್ ಓನ್ಲಿ. ಅಂಡ್ ಬುದ್ಧ ಸಂಘದಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶ ಇತ್ತು. ಸೊ ಇಲ್ಲಿ ಈ ಮೇಲಿನ ಎಲ್ಲಾ ಹೇಳಿಕೆಗಳು ಕೂಡ ಏನಾಗಿದೆ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ಅಬೌಟ್ ದ 15th ಕ್ವಶನ್. ಮ್ಯಾಚ್ ದ ಫಾಲೋವಿಂಗ್ ಕೇಳ್ತಾ ಹೋಗಿದ್ದೀನಿ. ಇಲ್ಲಿರ್ತಕ್ಕಂಥ ಒಂದ್ ಕಡೆಗೆ ಪುಸ್ತಕಗಳು, ಇನ್ನೊಂದ್ ಕಡೆಗೆ ಆಥರ್ಸ್. ಇಂಡಿಕಾ ಗ್ರಂಥ, ಹೂ ರೋಡ್ ದ ಇಂಡಿಕಾ ಬುಕ್, ದ ಗ್ರೀಕ್ ಟ್ರಾವೆಲರ್ ಮೆಗಸ್ತನಿಸ್ ಏನ್ ಮಾಡ್ತಾರೆ, ಇಂಡಿಕಾ ಪುಸ್ತಕನ ಬರೀತಾರೆ. ಇನ್ನ ಮುದ್ರ ರಾಕ್ಷಸ, ಎಸ್ ವಿಶಾಖದತ್ತನ ಒಂದು ಮುದ್ರ ರಾಕ್ಷಸ. ಇದ್ರಲ್ಲಿ ಕುರಿತಾಗೆ ಒಬ್ಬ ಚಂದ್ರಗುಪ್ತ ಮೌರ್ಯ ಅವನು ಹೇಗೆ ರಾಜ ಆದ, ಒಬ್ಬ ಬಾಲಕ ಹೇಗೆ ಚಂದ್ರಗುಪ್ತ ಮೌರ್ಯನಾಗಿ ರಾಜ ಆಗಿದ್ರ ಬಗ್ಗೆ ಒಂದು ಉಲ್ಲೇಖವನ್ನ ನಾವು ವಿಶಾಖದತ್ತನ ಒಂದು ಮುದ್ರ ರಾಕ್ಷಸದಲ್ಲಿ ನೋಡ್ತಾ ಹೋಗ್ಬೋದು. ಇನ್ನ ಕೌಟಿಲ್ಯನ ಒಂದು ಅರ್ಥಶಾಸ್ತ್ರ, ಇನ್ನೊಂದು ಹರ್ಷವರ್ಧನ ಒಬ್ಬ ರಾಜ ಆದರೂ ಕೂಡ ಇನ್ನು ರತ್ನಾವಳಿ ಮತ್ತಲ್ಲಿ ಪ್ರಿಯದರ್ಶಿನಿ ಅಂತಕ್ಕಂಥ ಒಂದು 2 ನಾಟಕಗಳಲ್ಲಿ ಸ್ವತಃ ಅವರು ಕೂಡ ಇಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿ ಯಾವ್ದು ಕರೆಕ್ಟ್ ಆಗಿದೆ, ಈಗ 1 2 4 3 ಆಪ್ಷನ್ ಬಿ ಏನಾಗಿದೆ ಇಲ್ಲಿ. ಸೊ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ 16th ಕ್ವಶನ್. ಕೆಳಗಿನ ಮಗಧ ರಾಜವಂಶಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸ್ತಾ ಹೋಗ್ಬೇಕು ಅಲ್ವಾ. ಸೊ ಇಟ್ಸ್ ವೆರಿ ಸಿಂಪಲ್. ಇದು ಆಲ್ರೆಡಿ ತುಂಬಾ ಸಲ ಎಕ್ಸಾಮ್ ರಿಪಿಟೇಷನ್ ಆಗಿದೆ. ಇಲ್ಲಿ ನೀವು ಒಂದು ನಿಮೋನಿಕ್ ಇಟ್ಕೊಳ್ಳಿ. ಇವಾಗ ಇಲ್ಲಿ ನಂದರನ್ನ ಸೋಲ್ಸಿದ ಮೇಲೆ ಮೌರ್ಯರ ಆಳ್ವಿಕೆ ಬರ್ತಾರೆ. ನಂದರಲ್ಲಿ ಧನಂದ ಆಳ್ವಿಕೆ ಮಾಡಕ್ ಬರ್ತಾನೆ, ಮಹಾಪದ್ಮನಂದ. ನಂದಲ್ಲಿ ಧನಂದ ಆಳ್ವಿಕೆ ಮಾಡಕ್ ಬರ್ತಾನೆ. ಆ ಸಂದರ್ಭದಲ್ಲಿ ಸೊ ಇಲ್ಲೇನ್ ಮಾಡ್ತಾರೆ, ಮೌರ್ಯರು ನಂದರನ್ನ ಕೊನೆಗಾಣಿಸಿ ಬರ್ತಕ್ಕಂಥದ್ದು. ಅಂದ್ರೆ ದ ಎ ಶುಡ್ ಬಿ ಫಾಲೋಡ್ ಬೈ ಸಿ. ಈ ರೀತಿ ಬರಬೇಕು. ಎ ಹಿಂದೆ ಎ ಮುಂದೆ ಸಿ ಬರ್ತಕ್ಕಂಥ ಆಪ್ಷನ್ ಎಲ್ಲಿದೆ ನಂಗೆ ನೋಡಿ. ಸಿ ಆದ್ಮೇಲೆ ಮುಂದೆ ಮೌರ್ಯ ಆದ್ಮೇಲೆ ನಂದರ ಬರೋದಿಲ್ಲ. ಆಪ್ಷನ್ ಏನಾಯ್ತು, ಗಾನ್ ಆಯ್ತು ಇವಾಗ. ಸರಿನಾ. ನಂತರ ಆದ್ಮೇಲೆ ಮೌರ್ಯ ನಡುವೆಯಲ್ಲಿ ಹರ್ಯಂಕಸ್ ಬರ್ತಾರೆ, ಅದು ಕೂಡ ಬರೋದಿಲ್ಲ. ಬಿಕಾಸ್ ಇಮಿಡಿಯೇಟ್ ಆಗಿ ಬರ್ಬೇಕು ನಂಗೆ ಈಗ. ನೆಕ್ಸ್ಟ್ ಒನ್ ಇಸ್ ಸಿ ಆದ್ಮೇಲೆ ಮೌರ್ಯ ಆದ್ಮೇಲೆ ನಂದಸ್ ಮತ್ತೆ ಬರೋದಿಲ್ಲ, ಡಿ ಹೋಯ್ತು. ಉಳ್ಕಿದೆ ಇವಾಗ ಸಿ, ಡಿ ಬಿ ಎ ಸಿ. ಫಸ್ಟ್ ಬರ್ತಕ್ಕಂಥ ಹರಿಯಂಕ ಅಂತ ಕರಿತೀವಿ. ಹರಿಯಂಕ ಆದ್ಮೇಲೆ ಸಾಯಿಸುನಾಗ ಅಥವಾ ಶಿಶುನಾಗ ಅಂತ ಕರಿತೀವಿ. ನಂತರದಲ್ಲಿ ನಂದರಲ್ಲಿ ಬರ್ತಕ್ಕಂಥ ಮೌರ್ಯ ನೋಡಿ. ಈಗ ಸಾಯಿಸುನಾಗಲ್ಲಿ ಬರ್ತಕ್ಕಂಥ ಕಾಲಕೋಶ, ಈ ಒಂದು ಹರಿಯಂಕದಲ್ಲಿ ಬರ್ತಕ್ಕಂಥ ಅಜಾತ ಶತ್ರು. ಇವರೆಲ್ಲರೂ ಕೂಡ ಬೌದ್ಧ ಧರ್ಮದ ಒಂದು ಅನುಯಾಯಿಗಳಾಗಿ ಕಾರ್ಯವನ್ನಲ್ಲಿ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇಸ್ ಕ್ಲಿಯರ್? ಓಕೆ, ನಾವ್ ಇಲ್ಲಿ ಗೋ ಟು ದ 17th ಕ್ವಶನ್. ಮೌರ್ಯ ರಾಜನಾದ ಬಿಂದುಸಾರನ ಕುರಿತು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ವಿಚ್ ಅಮಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಓವರ್ ದ ಮೌರ್ಯನ್ ಕಿಂಗ್ ಬಿಂದುಸಾರ? So Bindusara was called by the Greeks as the Amitragata, which means slayer of enemies. ಬಿಂದುಸಾರನನ್ನ ಗ್ರೀಕರು ಅಮಿತ್ರಘಾತ ಅಂದ್ರೆ ಶತ್ರುಗಳ ಸಂಹಾರಕ ಎಂದು ಕರೆದರು. Next one is ಬಿಂದುಸಾರ supported the ಅಜೈವಿಕ, a religious sect. ಬಿಂದುಸಾರ ಅವರು ಧಾರ್ಮಿಕ ಪಂಥವಾದ ಅಜೈವಿಕರನ್ನ ಬೆಂಬಲಿಸಿದರು.
ಬಿಂದುಸಾರ ಅಪಾಯಿಂಟೆಡ್ ಹಿಸ್ ಸನ್ ಅಶೋಕ ಆಸ್ ದ ಗವರ್ನರ್ ಆಫ್ ದ ಸಾರನಾಥ. ಬಿಂದುಸಾರ ತನ್ನ ಮಗ ಅಶೋಕನನ್ನ ಸಾರನಾಥದ ಒಂದು ರಾಜ್ಯಪಾಲನಾಗಿ ನೇಮಿಸಿದರು. ನಾವು ಹಾಗೆ ಸ್ವಲ್ಪ ಇವಾಗ ಈ ಬಿಂದುಸಾರನ ಬಗ್ಗೆ ನೋಡ್ಕೊಂಡ್ ಬರೋಣ. ಇವಾಗ ಬಿಂದುಸಾರ ಇವನೊಂದು ಹೆಸರು, ಮೂಲ ಹೆಸರು ನಾವು ಸಿಂಹಸೇನ ಅಂತ ಕರೀತಾ ಹೋಗ್ತೀವಿ. ಎಸ್, ಬಿಂದುಸಾರನನ್ನ ಗ್ರೀಕರು ಏನ್ ಮಾಡ್ತಾ ಹೋಗಿದ್ರೆ ಅಮಿತ್ರಘಟ, ಶತ್ರುಗಳ ಒಂದು ಸಂಹಾರಕ ಅಂತಾನು ಕೂಡ ಏನ್ ಮಾಡಿದರೆ ಗ್ರೀಕರು ಈ ಬಿಂದುಸಾರನ ಬಗ್ಗೆ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಇವ್ರ ತಂದೆ ಚಂದ್ರಗುಪ್ತ ಮೌರ್ಯ ಇರ್ತಾರೆ, ಅವರ ಆಸ್ಥಾನದಲ್ಲಿ ಚಾಣಕ್ಯ ಮಂತ್ರಿ ಕಾರ್ಯನಿರ್ವಹಿಸಿರ್ತಾರೆ. ಅದೇ ರೀತಿಯಾಗಿ ಬಿಂದುಸಾರನ ಒಂದು ಸಮಯದಲ್ಲೂ ಕೂಡ ಒಂದು ಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಂಡ್ ನಂತರದಲ್ಲಿ ಅವರು ಬಿಟ್ಟು ಹೋಗ್ತಾರೆ. ಅವ್ರು ಬಿಟ್ಟು ಹೋಗಿ ಏನ್ ಮಾಡ್ತಾರೆ, ಅಲ್ಲಿಗೆ ಕಲ್ಲಡ್ಕ ಏನ್ ಮಾಡ್ತಾನೆ ಬಂದು ಮಂತ್ರಿಯಾಗಿ ಸ್ವಲ್ಪ ವರ್ಷಗಳ ಕಾಲದಲ್ಲಿ ನೇಮಕ ಮಾಡ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಯಾವಾಗ ಅವ್ರ ಮಂತ್ರಿ ಪೋಸ್ಟ್ ಅವರ ರಾಜೀನಾಮೆ ಕೊಟ್ಟವರು ಬರ್ತಾರಲ್ವಾ, ಇಂಥ ಸಂದರ್ಭದಲ್ಲೇ ಅವರು ಒಂದು ಅರ್ಥಶಾಸ್ತ್ರ ಬುಕ್ ಏನ್ ಮಾಡ್ತಾರಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡ್ತಕ್ಕಂಥದ್ದು. ಅಂಡ್ ತಾರಸೇನ ಅಂತಕ್ಕಂಥ ಒಬ್ಬ ಟಿಬೆಟಿಯನ್ ಮಾಂಕ್ ಅವ್ರೇನ್ ಮಾಡ್ತಾ ಹೋಗಿದ್ದಾರೆ. ಸೊ ಬಿಂದುಸಾರ ಒಟ್ಟು 16 ಒಂದು ಸಾಮ್ರಾಜ್ಯಗಳನ್ನ, ಪುಟ್ಟ ಪುಟ್ಟ ಸಾಮ್ರಾಜ್ಯಗಳನ್ನ ಎಲ್ಲರನ್ನೂ ಕೂಡ ಸೋಲಿಸಿ 2 ಸಮುದ್ರಗಳ ನಡುವೆ ತನ್ನ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಅಂತೇಳಿ ಈ ತಾರನಾಥ ಒಬ್ಬ ಟಿಬೆಟಿಯನ್ ಮಾಂಕ್, ಒಬ್ಬ ಟಿಬೆಟಿಯನ್ ಬೌದ್ಧ ಸನ್ಯಾಸಿ ಏನ್ ಮಾಡಿದರೆ ಒಂದು ಉಲ್ಲೇಖವನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನ ಇವ್ರ ಕಾಲದಲ್ಲೇ ಡೈಮಕಸ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾ ಹೋಗ್ತಾರೆ. ಅವ್ರನ್ನ ಸಿರಿಯನ್ ಕಿಂಗ್ ಆಗಿರ್ತಕ್ಕಂಥ 1ನೇ ಆಂಟಿಕೋಕಸ್ ಏನ್ ಮಾಡ್ತಾರೆ, ಡೈಮಕಸ್ ನಲ್ಲಿ ರಾಯಭಾರಿಯಾಗಿ ಕಳ್ಸಿಕೊಡ್ತಾರೆ. ಕಳ್ಸಿಕೊಡ್ತಾರೆ, ಬರ್ತಾರೆ. ಅದಾದ್ಮೇಲೆ ಕೂಡ ಅವರು ಗ್ರೀಕಲ್ಲಿ ಹೇಳೋದು ಬಿಂದುಸಾರನ್ನ ಅಮಿತ್ರಘಟ ಅಂತ ಕರೀತಾ ಹೋಗ್ತಾರೆ. ನಂತರದಲ್ಲಿ ಈ ಒಂದು ಡೈಮಕಸ್ ವಾಪಸ್ ಹೋಗ್ಬೇಕಾದ್ರೆ ಆಂಟಿಕೋಕಸ್ ಮನ್ಗೆ ಒಂದು ಲೆಟರ್ ಬರೀತಾರೆ. ಏನು ಅಂತಂದ್ರೆ, ನನಗೆ ಗ್ರೀಕ್ ದೇಶದಿಂದ ಒಂದು ಸ್ವೀಟ್ ವೈನ್ ಬೇಕು, ಜೊತೆಗೆ ಡ್ರೈಡ್ ಫಿಕ್ಸ್ ಬೇಕು, ಡ್ರೈ ಫ್ರೂಟ್ಸು, ಅಂಡ್ ನಂತರದಲ್ಲಿ ಒಬ್ಬ ಸೋಫಿಸ್ಟ್ ಬೇಕು. ಸೋಫಿಸ್ಟ್ ಅಂತಂದ್ರೆ ಫಿಲಾಸಫರ್. ಬಟ್ ಆದ್ರೆ ಗ್ರೀಕ್ ದೇಶದಲ್ಲಿ ಅವರ ಧರ್ಮದ ಪ್ರಕಾರ ಒಬ್ಬ ಒಂದು ಫಿಲಾಸಫರ್ನ ಬೇರೆ ದೇಶಕ್ಕೆ ಕಳ್ಸಿಕೊಡೋದು ಅದೊಂದು ಪ್ರೊಹಿಬಿಟೆಡ್ ಆಗಿದೆ. ಫಿಲಾಸಫರ್ನ ಕಳ್ಸಿಕೊಡೋದ, ಅದ್ರ ಬದಲಾಗಿ ವೈನ್ ಮತ್ತೆ ಈ ಸ್ವೀಟ್ ಫಿಗ್ ಕಳ್ಸಿಕೊಡ್ತಕ್ಕಂಥ ಕೆಲಸ 1ನೇ ಆಂಟಿಕೋಕಸ್ನ ಕಾಲದಲ್ಲಿ ಅಥವಾ ಬಿಂದುಸಾರನ ಸಂದರ್ಭದಲ್ಲಿ ನಡೀತಕ್ಕಂಥದ್ದು. ಹೌದು, ಬಿಂದುಸಾರ ಚಂದ್ರಗುಪ್ತ ಮೌರ್ಯ ಅವ್ರೇನ್ ಮಾಡ್ತಾರೆ, ಅವ್ರ ತಂದೆ ಚಂದ್ರಗುಪ್ತ ಮೌರ್ಯ ಅವರು ಜೈನ ಧರ್ಮನ ಸ್ವೀಕರಿಸ್ಕೊಂಡ್ರೆ ಇವರು ಅಜೈವಿಕ ಧರ್ಮ, ಇವನ ಮಗ ಅಶೋಕ ಏನ್ ಮಾಡ್ತಾರೆ ಬೌದ್ಧ ಧರ್ಮನಲ್ಲಿ ಸ್ವೀಕರಿಸ್ಕೊಳ್ತಕ್ಕಂಥದ್ದು. ಇವರು ಆಡಳಿತಕ್ಕೆ ಬರ್ತಾರೆ. ನಂತರದಲ್ಲಿ ಇವರು ಆಡಳಿತಕ್ಕೆ ಬಂದಾಗ ತಮ್ಮ ಮಕ್ಕಳನ್ನ ಇವಾಗ ಬೇರೆ ಬೇರೆ ಪ್ರಾಂತಕ್ಕೆ ಉತ್ತರಾಧಿಕಾರಿ ನೇಮಕ ಮಾಡ್ತಾರೆ. ಅದರಲ್ಲಿ ಯಾರನ್ನ, ಅಶೋಕನನ್ನ ಉಜ್ಜಯಿನಿಯ ಒಂದು ಗವರ್ನರ್ ನೇಮಕ ಮಾಡ್ತಾರೆ, ಸುಸೀಮನನ್ನ ತಕ್ಷಶಿಲದ ಒಂದು ಗವರ್ನರ್ ಆಗಿ ನೇಮಕ ಮಾಡ್ತಾರೆ. ಬಟ್ ಆದ್ರೆ ತಕ್ಷಶಿಲದಲ್ಲಿ ಒಂದು ದಂಗೆ ಎದ್ದೇಳ್ತಾರೆ. ಅವಾಗ ಸುಸೀಮನಿಗೆ ಅದನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅವಾಗ ತಂದೆಯ ಒಂದು ಅಣತಿ ಮೇರೆಗೆ ಅಶೋಕ ಏನ್ ಮಾಡ್ತಾರೆ, ಉಜ್ಜಯಿನಿಂದ ತಕ್ಷಶಿಲ ಹೋಗಿ ಆ ಒಂದು ದಂಗೆನಲ್ಲಿ ಅಡಗಿಸ್ತಕ್ಕಂಥ ಕೆಲಸ ಆಸ್ ಎ ಒಂದು ಗವರ್ನರ್ ಆಗಿಲಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಕ್ಕಂಥದ್ದು. ಹಾಗಿದ್ರೆ ಇವಾಗ ಕ್ವಶನ್ ನೋಡ್ತಾ ಹೋಗೋಣ. ಬಿಂದುಸಾರನನ್ನ ಗ್ರೀಕರು ಅಮಿತ್ರಘಾತ, ಶತ್ರುಗಳ ಒಂದು ಸಂಹಾರಕ ಅಂತ ಕರೆದಿದ್ರೆ ಆಪ್ಷನ್ ಏನಾಗಿದೆ ಟ್ರೂ ಆಗಿದೆ. ಓಕೆ, ಇವರು ಕೂಡ ಏನ್ ಮಾಡ್ತಾರೆ, ಅಜೈವಿಕ ಧರ್ಮನಲ್ಲಿ ಬೆಂಬಲಿಸಿದ್ದಾರೆ. ಬಿ ಕೂಡ ಟ್ರೂ ಆಗಿದೆ. ಅಂಡ್ ಸಿ, ಬಿಂದುಸಾರನು ತನ್ನ ಮಗನನ್ನ ಸಾರನಾಥ ಅಲ್ಲ, ಎಲ್ಲಿಗೆ ಉಜ್ಜಯಿನಿಗೆ ಏನ್ ಮಾಡಿದ್ದಾರೆ, ಅಲ್ಲಿ ಗವರ್ನರ್ ಆಗಿ ನೇಮಕ ಮಾಡಿರ್ತಕ್ಕಂಥ ಸಿ ಫಾಲ್ಸ್ ಆಗಿದೆ. ಎ ಮತ್ತೆ ಬಿ ಏನಾಗಿದೆ ಅಲ್ಲಿ ಈ ಒಂದು ಕ್ವಶನ್ ಅಲ್ಲಿ ಟ್ರೂ ಆಗಿ ಇರ್ತಕ್ಕಂಥದ್ದು. ಇಸ್ ಇಸ್ ಕ್ಲಿಯರ್? ಓಕೆ, ಡನ್. ನಾವ್ ವಿಲ್ ಗೋ ವಿತ್ ದ 18th ಕ್ವಶನ್. ಮೌರ್ಯರ ಆಡಳಿತ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಇದು ಸಪ್ತಾಂಗ ರಾಜ್ಯ ಆಡಳಿತದ ಒಂದು ಸಿದ್ಧಾಂತವನ್ನು ಆಧರಿಸಿದೆ. ಇದನ್ನು ಕೌಟಿಲ್ಯನು ಅರ್ಥಶಾಸ್ತ್ರದಲ್ಲಿ ಪರಿಚಯಿಸಿದನು. ಮಾಯ ಸಿದ್ಧಾಂತದಲ್ಲಿ ಸಪ್ತಾಂಗಗಳಲ್ಲಿ ಒಂದಾಗಿದೆ. ಸಿ, ಇದು ಕ್ವಶನ್ ಮೌರ್ಯ ಆಡಳಿತ ಇರ್ಬೋದು, ಬಟ್ ದ ಬುಕ್ ಇಸ್ ಬೇಸ್ಡ್ ಆನ್ ಅರ್ಥಶಾಸ್ತ್ರ. ಬುಕ್ ಏನ್ ಮಾಡಿದ್ದಾರೆ ಗೊತ್ತಾ, ಅರ್ಥಶಾಸ್ತ್ರದ ಮೇಲೆ ಕೇಳಿದ್ದಾರೆ. ಬಿಕಾಸ್ ಮೌರ್ಯರ ಒಂದು ಆಡಳಿತ ಇದ್ದಿದೆ ಅರ್ಥಶಾಸ್ತ್ರದ ಒಂದು ಗ್ರಂಥದಲ್ಲಿ ಇರ್ತಕ್ಕಂಥದ್ದು. ಹಾಗಿದ್ರೆ ದ ಕ್ವಶನ್ ಇಸ್ ಆಲ್ ಅಬೌಟ್ ದ ಕೌಟಿಲ್ಯ ಅಂಡ್ ಇಸ್ ಬುಕ್ ಅರ್ಥಶಾಸ್ತ್ರ. ನಾವು ಅದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಇವಾಗ ಕೌಟಿಲ್ಯ ಅವನೊಬ್ಬ ರಾಜಕೀಯವಾಗಿ ನಿಪುಣ ಆಗಿದ್ದ. ಅಂಡ್ ಚಂದ್ರಗುಪ್ತ ಮೌರ್ಯ ಈ ಒಂದು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಲಿಕ್ಕೆ ಬ್ಯಾಕ್ ಬೋನ್ ಅನ್ನು ನಿಂತ್ಕೊಂಡಿದ್ದೆ ಈ ಒಂದು ಕೌಟಿಲ್ಯ ಅಥವಾ ಚಾಣಕ್ಯ ಅಥವಾ ವಿಷ್ಣುಗುಪ್ತ ಅಂತ ಕರೀತಾ ಹೋಗ್ತೀವಿ. ಇವರು ಹಿ ಹೇಲ್ಸ್ ಫ್ರಮ್ ತಕ್ಷಶಿಲ. ಆದ್ರೆ ಬೇಸಿಕಲಿ ಅವರು ಹುಟ್ಟಿ ಬೆಳೆದು ಎಲ್ಲ ಎಜುಕೇಶನ್ ತಗೊಂಡಿದ್ದು ತಮಿಳ್ನಾಡಲ್ಲಿ. ಅವ್ರ ತಂದೆ ಹೆಸರು ನಾವು ಜನಕ ಅಂತ ಕರಿತೀವಿ. ಆ ಜನಕನಿಗೆ ಏನಾಗಿತ್ತು ಅಂತಂದ್ರೆ ಒಂದು ಆಸಕ್ತಿ ಇತ್ತು. ಯಾಕೆ ಅಂತಂದ್ರೆ ದಿನ ದಿನಗೂ ಜೈನಿಸಂ ಮತ್ತೆ ಬೌದ್ಧಿಸಂ ಇಲ್ಲಿ ಪ್ರಬಲವಾಗಿ ಹೋಗ್ತಾ ಇತ್ತು. ಅಂತಹ ಒಂದು ಸಂದರ್ಭದಲ್ಲಿ ಸನಾತನ ಧರ್ಮದ ಉಳಿಯೋಗೋಸ್ಕರ ಏನ್ ಮಾಡ್ತಾರೆ, ತಾವು ಎಲ್ಲಾ ಕಡೆ ಒಂದು ಉತ್ತರ ಭಾರತಕ್ಕೆ ಟ್ರಾವೆಲ್ ಮಾಡಿ ಧರ್ಮ ಉಳಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಡ್ಯೂ ಟು ಹೆಲ್ತ್ ಇಶ್ಯೂಸ್ ಅದಾಗೋದಿಲ್ಲ. ಅದನ್ನ ಆ ಒಂದು ಆಸೆನ ತಮ್ಮ ಮಗನಿಗೆ ಹೇಳ್ಕೊಡ್ತಾರೆ. ಅದನ್ನ ಈಡೇರಿಸಬೇಕು ಅಂತ ಏನ್ ಮಾಡ್ತಾರೆ, ಇವರು ಗುರುಗಳಾಗಿ ತಕ್ಷಶಿಲಕ್ಕೆ ಹೋಗ್ತಾರೆ.
ಸೊ ತಕ್ಷಶಿಲಕ್ಕೆ ಹೋಗಿರ್ತಕ್ಕಂಥ ಈ ಒಂದು ವ್ಯಕ್ತಿ ಚಾಣಕ್ಯ ಏನ್ ಮಾಡ್ತಾ ಹೋಗ್ತಾರೆ, ಅವರ ಒಂದು ವಿಷ್ಣುಗುಪ್ತ ಅಥವಾ ಕೌಟಿಲ್ಯನ ಮೇಲೆ ಸೊ ಚಾಣಕ್ಯಾಗಿ ಬರ್ತಾ ಹೋಗುತ್ತೆ. ನಂತರದಲ್ಲಿ ಸೊ ಅಲೆಕ್ಸಾಂಡರ್ ಇನ್ವೇಷನ್ ಗೊತ್ತಾಗತ್ತೆ, ನಂದರ ಒಂದು ಆಸ್ಥಾನಕ್ಕೆ ಬರ್ತಾರೆ. ಬಟ್ ನಂದರ ಆಸ್ಥಾನದಲ್ಲಿ ಅವರಿಗೆ ಒಂದು ಅವಮಾನ ಉಂಟಾಗತ್ತೆ. ಆ ಒಂದು ಅವಮಾನ ಉಂಟಾದಾಗ ಸೊ ಈ ಒಂದು ವ್ಯಕ್ತಿ ಏನ್ ಮಾಡ್ತಾ ಹೋಗ್ತಾರೆ, ಸೊ ನಂದರಿಗೆ ಒಂದು ಶಪಥ ಮಾಡ್ತಾರೆ. ಏನಂತ ಶಪಥ ಮಾಡ್ತಾರೆ, ನಿಮ್ಮ ಸಾಮ್ರಾಜ್ಯನ ಕಡೆಗಾಣಿಸಿ ನಾನು ಬೇರೆ ಸಾಮ್ರಾಜ್ಯ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದಾಗ ಅವಾಗ ಹುಟ್ಕೊಳ್ತಕ್ಕಂಥದ್ದೇ ಈ ಒಂದು ಮೌರ್ಯ ಸಾಮ್ರಾಜ್ಯ. ಅಂಡ್ ನಂತರದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ, ಬಿಂದುಸಾರನ ಕಾಲದಲ್ಲಿ ಸ್ವಲ್ಪ ವರ್ಷಗಳ ಕಾಲ ಏನ್ ಮಾಡ್ತಾರೆ, ಒಬ್ಬ ಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡಿರ್ತಾರೆ. ನಂತರದಲ್ಲಿ ಏನ್ ಮಾಡ್ತಾರೆ, ಇವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಅರ್ಥಶಾಸ್ತ್ರ ಅಂತಕ್ಕಂಥ ಒಂದು ಪುಸ್ತಕವನ್ನ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡ್ತಾ ಹೋಗ್ತಾರೆ. ಈ ಒಂದು ಬುಕ್ ನಮಗೆ ಸಿಕ್ಕಿದೆ ಯಾವಾಗ ಅಂತಂದ್ರೆ ಆರ್ ಶ್ಯಾಮಶಾಸ್ತ್ರಿ ಅಂತಕ್ಕಂಥ ಒಬ್ಬ ಲೈಬ್ರರಿಯನ್, ಎಲ್ಲಿ ನಾವು ಮೈಸೂರಿನ ಒಂದು ಓರಿಯೆಂಟಲ್ ಲೈಬ್ರರಿ. ಈ ಒಂದು ಓರಿಯೆಂಟಲ್ ಲೈಬ್ರರಿನಲ್ಲಿ 1305 ಏನ್ ಮಾಡ್ತಾರೆ, ಇದನ್ನ ಡಿಸ್ಕವರ್ ಮಾಡ್ತಾರೆ. ಅಂಡ್ ಸ್ವತಃ ಅವ್ರೇನ್ ಮಾಡ್ತಾರೆ, 1309 ಇದನ್ನ ಇಂಗ್ಲಿಷ್ ಭಾಷೆಗೆ ಒಂದು ಭಾಷಾಂತರ ಕೂಡ ಇಲ್ಲಿ ಮಾಡ್ತಕ್ಕಂಥದ್ದು. ಬಟ್ ಆದ್ರೆ ಅರ್ಥಶಾಸ್ತ್ರದಲ್ಲಿ ಹೇಳಬೇಕು ಅಂತಂದ್ರೆ ಇದರಲ್ಲಿ ಒಟ್ಟು 3 ಒಂದು ಪ್ರಮುಖ ವಿಭಾಗಗಳಿಗೆ ಏನ್ ಮಾಡಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ. ಮೊದಲನೇ ಒಂದು ಭಾಗದಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ರಾಜ ಅಂಡ್ ಆತನ ಒಂದು ಸಲಹಾ ಸಮಿತಿ ಮತ್ತೆ ಸರ್ಕಾರ ಯಾವ ರೀತಿ ಇರಬೇಕು, ಯಾವ ರೀತಿಯ ಕಾರ್ಯನಿರ್ವಹಣೆ ಮಾಡಬೇಕು ಅಂತೇಳಿ ಅಲ್ಲಿ ಉಲ್ಲೇಖ ಆಗಿದೆ. ಇನ್ನು ಎರಡನೇ ಭಾಗ ಬಂದು ನಾಗರಿಕ ಮತ್ತೆ ಅಪರಾಧಿ ಕಾನೂನುಗಳು, ಸಿವಿಲ್ ಮತ್ತೆ ಇಲ್ಲಿ ಕ್ರಿಮಿನಲ್ ಲಾಗಳ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಇನ್ನು ಮೂರನೇ ಕಾನೂನ ಬಂದು ರಾಯಭಾರಿ ನೀತಿ ಇರ್ಬೋದು, ಯುದ್ಧಗಳಿರ್ಬೋದು ಅಂಡ್ ಇಂಟರ್ಸ್ಟೇಟ್ ಒಂದು ಒಪ್ಪಂದಗಳು ಯಾವ ರೀತಿಯಾಗಿ ಇರಬೇಕು ಅಂತ ಏನ್ ಮಾಡಿದರೆ ಅದರ ಬಗ್ಗೆ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅಂಡ್ ಈ ಒಂದು ಅರ್ಥಶಾಸ್ತ್ರ ಏನಾಗಿದೆ, ಇಟ್ ಇಸ್ ಪ್ಯೂರ್ಲಿ ಮೇಡ್ ಅಪ್ ಆಫ್ ದ 7 ಪಿಲ್ಲರ್ಸ್. ಇದಕ್ಕೆ ಅಂತ ಕರಿತೀವಿ ನಾವು 7 ಅಂಗಗಳು ಅಥವಾ ಸಪ್ತಾಂಗ ಹರಣ ಥಿಯರಿ ಅಂತಾನು ಕೂಡ ಇಲ್ಲಿ ಕರಿತಕ್ಕಂಥದ್ದು. ಹಾಗಿದ್ರೆ ಆ ಸಪ್ತಾಂಗಗಳಲ್ಲಿ ಯಾವ್ದೆಲ್ಲ ಇದೆ? ಮೊದಲನೇ ಅಂಗ ಬಂದು ರಾಜಪ್ರಭುತ್ವ, ಎರಡನೇದು ಮಂತ್ರಿ, ಸಲಹಾ ಸಮಿತಿ ಮುಖ್ಯಸ್ಥ, ನೆಕ್ಸ್ಟ್ ಜನಪದ, ಜನಸಂಖ್ಯೆ ಮತ್ತೆ ಭೂಪ್ರದೇಶ, ದುರ್ಗ ಅಂದ್ರೆ ಕೋಟೆ, ಕೋಶ ಅಂದ್ರೆ ಖಜಾನೆ, ಬಲ ಅಂದ್ರೆ ಸೇನೆ, ಅಂಡ್ ಮಿತ್ರ ಅಂತಂದ್ರೆ ಅಲಯನ್ಸಸ್ ಅಥವಾ ಮಿತ್ರ ರಾಜ್ಯಗಳು ಅಂತ ಹೇಳ್ತಕ್ಕಂಥದ್ದು. ಇದಿಷ್ಟು ಕೂಡ ಸಪ್ತಾಂಗಹರಣ ಥಿಯರಿ. ನಾವಿಲ್ಲಿ ಗೋ ಟು ದ ಕ್ವಶನ್. ಮೌರ್ಯರ ಆಡಳಿತ ಏನಾಗಿದೆ, ಸಪ್ತಾಂಗ ರಾಜ್ಯ ಆಡಳಿತದ ಒಂದು ಸಿದ್ಧಾಂತದಲ್ಲಿ ಆಧರಿಸಿದೆ. ಯಾಕೆ ಅಂತಂದ್ರೆ ಅರ್ಥಶಾಸ್ತ್ರ ಇರದೆ ಈ ಸಪ್ತಾಂಗ ಒಂದು ಥಿಯರಿ ಬೇಸಿಸ್ ಮೇಲೆ. ಸೊ ಇದನ್ನ ಯಾರು ಪರಿಚಯ ಮಾಡಿದ್ದು, ಕೌಟಿಲ್ಯನಲ್ಲಿ ಪರಿಚಯ ಮಾಡಿದ್ದು. ಎ ಮತ್ತೆ ಬಿ ಎರಡು ಕೂಡ ಇಲ್ಲಿ ಟ್ರೂ ಆಗಿದೆ. ಮಾಯ ಸಿದ್ಧಾಂತದಲ್ಲಿ ಸಪ್ತಾಂಗಗಳಲ್ಲಿ ಒಂದಾಗಿದೆ. ಮಾಯ ಅಂತಕ್ಕಂಥದ್ದು ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ದ ಸಪ್ತಾಂಗ ಥಿಯರಿ ಅಲ್ವಾ. ಸೊ ಇಲ್ಲಿರ್ತಕ್ಕಂಥ ರಾಜ, ಓಕೆ, ಒಂದು ಸಮಿತಿ ಇರ್ಬೋದು, ಜನಪದ, ಕೋಶ, ದುರ್ಗ ಅಂಡ್ ಅಂತಲ್ಲಿ ಬರ್ತಕ್ಕಂಥದ್ದು ಓಕೆ ವಾಟ್ ವೈ ಸೆಡ್ ಕೋಶ, ದುರ್ಗ ಮತ್ತೆ ಮಿತ್ರ, ಬಲ ಅಂತ ಕರೀತಾ ಹೋಗ್ತೀವಿ. ಹೇಳಿದೆ ಅದರಲ್ಲಿ. ಸೊ ಸಿ ಬರೋದಿಲ್ಲ. ಸೊ ಆಪ್ಷನ್ ಬಿ, ಎ ಮತ್ತೆ ಬಿ ಮಾತ್ರ ಏನಾಗಿದೆ ಈ ಒಂದು ಕ್ವಶನ್ ಅಲ್ಲಿ ಟ್ರೂ ಆಗಿರ್ತಕ್ಕಂಥದ್ದು. ಓಕೆ, ಡನ್. ನೆಕ್ಸ್ಟ್ ವಿಲ್ ಗೋ ವಿತ್ ದ ನೆಕ್ಸ್ಟ್ ಕ್ವಶನ್. ಇಟ್ಸ್ ಅಬೌಟ್ ದ 19th ಕ್ವಶನ್. ಹರ್ಷನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಓಕೆ, ಹರ್ಷನು ತನ್ನ ರಾಜ್ಯದಲ್ಲಿ ಪ್ರಾಣಿಗಳ ಆಹಾರದ ಬಳಕೆಯನ್ನು ನಿಷೇಧಿಸಿದನು. ಹರ್ಷ ಅವರು ಅಲಹಾಬಾದ್ ಸಮ್ಮೇಳನದ ಸಂದರ್ಭದಲ್ಲಿ ಎಲ್ಲಾ ಧಾರ್ಮಿಕ ಪಂಗಡಗಳಿಗೆ ಸದಸ್ಯರಿಗೆ ಅಪಾರ ಪ್ರಮಾಣದ ಒಂದು ದೇಣಿಗೆಯನ್ನ ನೀಡಿದರು. ಹರ್ಷ prohibited the use of animal food in his kingdom. Harsha gave enormous donation as a gift to the members of all religious sects during the Allahabad conference. ಓಕೆ, ಸೊ ಇಲ್ಲಿ 2 ಆಪ್ಷನ್ ಇದೆ ಇವಾಗ. ಸೊ ಹಾಗಿದ್ರೆ ನಾವು ಹರ್ಷವರ್ಧನ್ ಕುರಿತಾಗಿ ನೋಡ್ತಾ ಹೋಗೋಣ ಅಲ್ವಾ. ಸೊ ಹರ್ಷವರ್ಧನ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅವನಷ್ಟು ಈಸಿ ಆಡಳಿತಕ್ಕೆ ಬರಲಿಲ್ಲ. ಯಾಕೆ ಅಂತಂದ್ರೆ ತನ್ನ ಓಕೆ ಅಣ್ಣ ಆಗಿರ್ತಕ್ಕಂಥ ಪ್ರಭಾಕರ ವರ್ಧನ್ ಏನ್ ಮಾಡಿರ್ತಾರೆ, ಸೊ ಆ ಶಶಾಂಕ ಗೌಡದ ರಾಜ ಏನ್ ಮಾಡಿರ್ತಾನೆ, ಕೊಲೆ ಮಾಡಿರ್ತಾನೆ. ಅಂಡ್ ತನ್ನ ತಂಗಿನೂ ಕೂಡ ಏನ್ ಮಾಡ್ತಾನೆ, ಅಪಹರಿಸಿರ್ತಾನೆ. ಈ ತರ ಒಂದು ಸಂಕ್ಲಿಷ್ಟ ಪರಿಸ್ಥಿತಿನಲ್ಲಿ ತನ್ನ ತಾನೇ ರಾಜ ಅಂತ ಘೋಷಣೆ ಮಾಡ್ಕೊಂಡು ತನ್ನ ತಂಗಿನ ಕಾಪಾಡ್ಲಿಕ್ಕೆ ಅಧಿಕಾರಕ್ಕೆ ಬರ್ತಾನೆ. ತನ್ನ ತಂಗಿನ ಕಾಪಾಡ್ಕೊಳ್ತಾರೆ. ನಂತರದಲ್ಲಿ ಆ ಶಶಾಂಕ ಗೌಡ ರಾಜ ಎಲ್ಲರನ್ನೂ ಕೂಡ ಏನ್ ಮಾಡ್ತಾನೆ, ಸೋಲ್ಸೋದ್ರ ಮೂಲಕ ಈ ಪುಷ್ಯಭೂತಿ ಸಾಮ್ರಾಜ್ಯನ ಇಡೀ ಉತ್ತರ ಭಾರತದಲ್ಲಿ ಸ್ಪ್ರೆಡ್ ಮಾಡೋದ್ರ ಮೂಲಕ ಉತ್ತರ ಪ್ರತೇಶ್ವರ ಅಂತಾನೂ ಕೂಡ ಏನ್ ಮಾಡ್ತಾರೆ, ಹರ್ಷವರ್ಧನಲ್ಲಿ ಬಿರುದುಗಳಲ್ಲಿ ಪಡ್ಕೊಳ್ತಕ್ಕಂಥದ್ದು. ಅಂಡ್ ಈ ರೀತಿ ಬಂದ್ಮೇಲೆ ಹರ್ಷವರ್ಧನ ತನ್ನ ಜೀವನದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಬೌದ್ಧ ಧರ್ಮನ ಸ್ವೀಕರಿಸ್ಕೊಳ್ತಾರೆ. ಅದಕ್ಕೆ ರೀಸನ್ 2 ಪೀಪಲ್ಸ್. ಒಂದು ಅವನ ತಂಗಿಯಾಗಿರ್ತಕ್ಕಂಥ ರಾಜಶ್ರೀ, ಇನ್ನೊಂದು ಹ್ಯುಯೆನ್ ತ್ಸಾಂಗ್.
ಸೊ ರಾಜಶ್ರೀ ಏಕೆ ಅಂತಂದ್ರೆ, ರಾಜಶ್ರೀ ತನ್ನ ಜೀವನದಲ್ಲಿ ಅಂತ ಒಂದು ದುಃಖವನ್ನು ನೋಡಿ ವಾಪಸ್ ಬಂದ್ಮೇಲೆ ಅವಳಿಗೆ ಎಲ್ಲೋ ಒಂದ್ ಕಡೆಗೆ ಜೀವನದ ಮೇಲೆ ಆಸಕ್ತಿ ಕೊಂದೋಗಿರುತ್ತೆ. ಅವಾಗ ಏನ್ ಮಾಡ್ತಾಳೆ, ಅವಳು ಬೌದ್ಧ ಧರ್ಮ ಸ್ವೀಕರಿಸ್ಕೊಳ್ತಾಳೆ. ನಂತರದಲ್ಲಿ ಆ ಬೌದ್ಧಿಸಂನ ಅವ್ರ ಅಣ್ಣಂಗೂ ಕೂಡ ಏನ್ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ನ ಮಾಡ್ತಕ್ಕಂಥದ್ದು. ಇನ್ನೊಬ್ಬ ವ್ಯಕ್ತಿ ಹ್ಯೂಯನ್ ಸಾಂಗ್ ಅಂತ ಕರಿತೀವಿ. ಸೊ ಇನಿಷಿಯಲಿ ಹರ್ಷವರ್ಧನ ಶಿವನ ಒಂದು ಪರಮ ಭಕ್ತನಾಗಿದ್ದ. ಬಟ್ ಆದ್ರೆ ಈ ಒಂದು ಹ್ಯೂಯನ್ ಸಾಂಗ್ ನ ಒಂದು ಇನ್ಫ್ಲೂಯೆನ್ಸ್ ಪ್ರಭಾವಿತನಾಗಿ ಏನ್ ಮಾಡ್ತಾರೆ, ಹರ್ಷವರ್ಧನಲ್ಲಿ ಬೌದ್ಧ ಧರ್ಮನಲ್ಲಿ ಸ್ವೀಕರಿಸ್ಕೊಳ್ತಕ್ಕಂಥದ್ದು. ಅಂಡ್ ಈ ಬೌದ್ಧ ಧರ್ಮ ಸ್ವೀಕರಿಸ್ಕೊಂಡ್ಮೇಲೆ ಅವರು ಕೂಡ ಏನ್ ಮಾಡ್ತಾರೆ, ಈ ಒಂದು ಕೆಲವು ಮಾಡಿಫಿಕೇಶನ್ಸ್ ಮಾಡ್ತಾ ಬರ್ತಾರೆ. ತಮ್ಮ ಇಡೀ ಸಾಮ್ರಾಜ್ಯದಲ್ಲಿ ಯಾರೂ ಕೂಡ ಪ್ರಾಣಿಯನ್ನಲ್ಲಿ ಹತ್ಯೆ ಮಾಡಬಾರ್ದು. ಅಂಡ್ ಎಲ್ಲರೂ ಕೂಡ ಅಷ್ಟೇ ಒಂದು ನಾನ್ ವೆಜ್ ಮಾಂಸ ಒಂದು ಆಹಾರ ಊಟ ಮಾಡ್ತಕ್ಕಂಥ ನಿಲ್ಲಿಸಬೇಕು, ಅದನ್ನ ಪ್ರಾಹಿಬಿಟ್ ಮಾಡಬೇಕು ಅಂತ ಏನ್ ಮಾಡ್ತಾರೆ, ಒಂದು ಆರ್ಡರ್ನ ಪಾಸ್ ಮಾಡ್ತಾರೆ. ಜೊತೆಗೆ ಸೊ ಇವರು ಕೂಡ ಅಶೋಕನ ಮತ್ತೆ ಕನಿಷ್ಕನ ರೀತಿಯಲ್ಲಿ ಕೆಲವೊಂದು ಸ್ತೂಪಗಳನ್ನ ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅಂಡ್ ಯಾರೆಲ್ಲ ಒಂದು ಬುದ್ಧಿಸಂನ ಒಂದು ವಿರುದ್ಧ ಮಾತಾಡ್ತಾರೆ ಅಥವಾ ಒಂದು ಚಾರಿತ್ರ್ಯ ಇರ್ತಾರೆ, ಅವ್ರನ್ನ ಹಿಡಿದು ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಹೋಗ್ತಾರೆ. ಅಂಡ್ ಕಾಶ್ಮೀರದಿಂದ ಬುದ್ಧನ ಒಂದು ಹಲ್ಲನ್ನು ತಗೊಂಬಂದು ಕನೋಜಲ್ಲಿ ಏನ್ ಮಾಡ್ತಾರೆ, ಒಂದು ಸ್ತೂಪವನ್ನು ಕೂಡ ನಿರ್ಮಾಣ ಮಾಡೋದು. ಅಂಡ್ ನಂತರದಲ್ಲಿ ಇವ್ರೇನ್ ಮಾಡ್ತಾರೆ, 2 ಟೈಮ್ ಒಂದು ಕಾನ್ಫರೆನ್ಸ್ ನಲ್ಲಿ ಒಂದು ಆರ್ಗನೈಸ್ ಮಾಡ್ತಾರೆ. ಒಂದು ಕನೋಜ್ ಕಾನ್ಫರೆನ್ಸ್, ಇನ್ನೊಂದು ಅಲಹಾಬಾದ್ ಕಾನ್ಫರೆನ್ಸ್. 643ರಲ್ಲಿ ಕನೋಜಲ್ಲಿ ಏನ್ ಮಾಡ್ತಾರೆ, ಒಂದು ರಿಲಿಜಿಯಸ್ ಕೌನ್ಸಿಲ್ ನಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಕನೋಜ್ನ ಒಂದು ಧಾರ್ಮಿಕ ಇದರಲ್ಲಿ ಮಾಡ್ತಾ ಹೋಗ್ತಾರೆ ಅಂತಂದ್ರೆ, ಹ್ಯೂಯನ್ ಸಾಂಗ್ ನ ಒಂದು ಅಧ್ಯಕ್ಷತೆಯಲ್ಲಿ ಈ ಕನೋಜಲ್ಲಿ ಒಂದು ಧಾರ್ಮಿಕ ಒಂದು ಸಮ್ಮೇಳನ ನಡೆಯುತ್ತೆ. ಇದಕ್ಕೆ ಒಟ್ಟು 20 ರಾಜರು ಅಂಡ್ 1000ಕ್ಕಿಂತ ಹೆಚ್ಚಿನ ಒಂದು ಸ್ಕಾಲರ್ಸ್ಗಳು, ಮೋರ್ ದನ್ 3000 ಬುದ್ಧಿಸ್ಟ್ ಸನ್ಯಾಸಿಗಳು, ಜೈನ ಸನ್ಯಾಸಿಗಳು ಅಂಡ್ ಹಿಂದೂ ಧರ್ಮದ ಒಂದು ಬ್ರಾಹ್ಮಣಗಳು ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಈ ಒಂದು ಇದರಲ್ಲಿ ಪಾರ್ಟಿಸಿಪೇಷನ್ ಕೂಡ ಮಾಡಿರ್ತಾರೆ. ಅಂಡ್ ಅಷ್ಟೇ ಅಲ್ಲದೆ ಇದೇ ಸಂದರ್ಭದಲ್ಲಿ ಬುದ್ಧನ ಒಂದು ಗೋಲ್ಡನ್ ಸ್ಟ್ಯಾಚ್ಯೂನ ಕೂಡ ಏನ್ ಮಾಡ್ತಾರೆ, ನಿರ್ಮಾಣ ಮಾಡ್ತಾರೆ. ಅದನ್ನ ಆಡಿಟೋರಿಯಂ ಅಲ್ಲಿ ಕನೋಜ್ನ ಆ ಒಂದು ಹಾಲ್ ಅಲ್ಲಿ ಆಡಿಟೋರಿಯಂ ಅಲ್ಲಿ ಇಡ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಈ ಒಂದು ವ್ಯಕ್ತಿ ಮಾಡ್ತಕ್ಕಂಥದ್ದು. ಅಂಡ್ ಅದಕ್ಕೋಸ್ಕರ ಹಾಲಿಗೆ ಅಂತ ಕರಿತೀವಿ ನಾವು, ಭದ್ರ ವಿಹಾರ ಅಂತ ಕರಿತಾ ಹೋಗ್ತೀವಿ. ಇದು ಕನೋಜ್ನಲ್ಲಿ ಕಂಡು ಬರ್ತಕ್ಕಂಥದ್ದು. ಅಂಡ್ ನಂತರದಲ್ಲಿ ಇನ್ನೊಂದು ಕಾನ್ಫರೆನ್ಸ್, ಅದುವೇ ಅಲಹಾಬಾದ್ ಪ್ರಶಸ್ತಿ ಅಥವಾ ನಾವಿಲ್ಲಿ ಪ್ರಯಾಗ್ ಒಂದು ಕೌನ್ಸಿಲ್ ಅಂತ ಕರೀತಾ ಹೋಗ್ತೀವಿ. ಇದ್ರಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಪ್ರತಿ 5 ವರ್ಷಗಳಿಗೊಮ್ಮೆ ಈ ಒಂದು ಅಲಹಾಬಾದಲ್ಲಿ ಅಥವಾ ಒಂದು ಪ್ರಯಾಗಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಒಂದು ಮಹಾಮೋಕ್ಷ ಪರಿಷತ್ ಅಂತ ಏನ್ ಮಾಡ್ತಾರೆ, ಒಂದು ಸಮ್ಮೇಳನದಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಮೊಟ್ಟ ಮೊದಲ ಬಾರಿಗೆ 643ರಲ್ಲಿ ಹ್ಯೂಯನ್ ಸಾಂಗ್ ಅಧ್ಯಕ್ಷತೆಯಲ್ಲಿ 75 ದಿನಗಳ ಕಾಲ ಏನಾಗುತ್ತೆ, ಈ ಒಂದು ಕಾನ್ಫರೆನ್ಸ್ ನಡೆಯುತ್ತೆ. ಈ ಒಂದು ಕಾನ್ಫರೆನ್ಸ್ ನಲ್ಲಿ ಎಲ್ಲಾ ಯಾವೊಂದು ಜಾತಿ ಭೇದ ಭೇದ ಮಾಡದೆ ಎಲ್ಲಾ ಜನರಿಗೂ ಕೂಡ ಏನ್ ಮಾಡ್ತಾರೆ, ಅಪಾರ ಪ್ರಮಾಣದಲ್ಲಿ ಅಂಡ್ ಪೂರ್ ಪೀಪಲ್ಸ್ ಏನ್ ಮಾಡ್ತಾರೆ, ದೇಣಿಗೆಗಳಲ್ಲಿ ಕೊಡ್ತಕ್ಕಂಥದ್ದು. ಅಂಡ್ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರೆ, ಶಿವ ಮತ್ತೆ ಇಲ್ಲಿ ಸೂರ್ಯನ ಒಂದು ಮೆರವಣಿಗೆ ನಡೀತಾ ಇದ್ರೆ, ಜೊತೆಗೆ ಬುದ್ಧನ ವಿಗ್ರಹನ ಒಂದು ಮೆರವಣಿಗೆ ಕೂಡ ಏನ್ ಮಾಡ್ತೀವಿ, ಈ ಒಂದು ಅಲಹಾಬಾದ್ ಒಂದು ಪ್ರಶಸ್ತಿನಲ್ಲಿ ಅಥವಾ ಕೌನ್ಸಿಲ್ ಅಲ್ಲಿ ನಾವು ನೋಡ್ತಕ್ಕಂಥದ್ದು ಅಲ್ವಾ. ನಾವು ಇಲ್ಲಿಗೆ ಹೋಗಿದ್ದ ಆನ್ಸರ್, ಹರ್ಷನು ತನ್ನ ರಾಜ್ಯದಲ್ಲಿ ಪ್ರಾಣಿಗಳ ಆಹಾರದ ಬಳಕೆಯನ್ನ ನಿಷೇಧಿಸಿದನು. ಎಸ್, ದಿಸ್ ಇಸ್ ದ ಟ್ರೂ. ಅಂಡ್ ಹರ್ಷನು ಅವರ ಅಲಹಾಬಾದ್ ಸಮ್ಮೇಳನದ ಸಂದರ್ಭದಲ್ಲಿ ಎಲ್ಲ ಧಾರ್ಮಿಕ ಪಂಗಡಗಳ ಸದಸ್ಯರಿಗೆ ಅಪಾರ ಪ್ರಮಾಣದ ದೇಣಿಗೆಯನ್ನು ನೀಡಿದನು. ಪಿ ಇಸ್ ಆಲ್ಸೋ ಟ್ರೂ. ಸೊ ಹಿಯರ್ ಆಪ್ಷನ್ ಸಿ, ಬೋತ್ ಎ ಅಂಡ್ ಬಿ ಆರ್ ದ ಟ್ರೂ ಸ್ಟೇಟ್ಮೆಂಟ್ಸ್. ಓಕೆ, ನೌ ಲೆಟ್ಸ್ ಗೆಟ್ ಇನ್ ಟು ದ 20th ಕ್ವಶನ್. ಭಾರತೀಯ ಧರ್ಮಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಅಥವಾ ಚಿಹ್ನೆಗಳು ಸರಿಯಾಗಿವೆ? ವಿಚ್ ಆಫ್ ದ ಫಾಲೋವಿಂಗ್ ಸಿಂಬಲ್ಸ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಇಂಡಿಯನ್ ರಿಲಿಜಿಯನ್? First one is Jainism accepted the existence of God but believed that all gods were subordinate to Jina. ಜೈನ ಧರ್ಮವು ದೇವರ ಅಸ್ತಿತ್ವವನ್ನು ಒಪ್ಪಿಕೊಂಡಿತು, ಆದರೆ ಎಲ್ಲಾ ದೇವರುಗಳು ಜಿನಗೆ ಅಧೀನರಾಗಿದ್ದಾರೆ ಎಂದು ನಂಬಿದ್ದರು. ಆಪ್ಷನ್ 2, 6th century BC was the time of the birth of new sects. ಕ್ರಿಸ್ತಪೂರ್ವ 6ನೇ ಶತಮಾನವು ಅನೇಕ ಹೊಸ ಪಂಗಡಗಳ ಹುಟ್ಟಿನ ಒಂದು ಸಮಯವಾಗಿತ್ತು. Next one is Sabha Samiti Vidata assemblies lost their importance in later Vedic period. ನಂತರದ ವೇದಿಕ ಕಾಲದಲ್ಲಿ ಸಭಾ ಸಮಿತಿ ವಿಧಾತ ಸಭೆಗಳು ತಮ್ಮ ಪ್ರಾಮುಖ್ಯನ ಕಳೆದುಕೊಂಡವು. ದ ಮದರ್ ಗಾಡೆಸ್ ವಾಸ್ ಯೂನಿವರ್ಸಲ್ ಫ್ಯೂಚರ್ ಆಫ್ ದ ರಿಲಿಜಿಯನ್ ಆಫ್ ದ ಇಂಡಸ್ ಪೀಪಲ್. ಮಾತೃದೇವತೆ ಸಿಂಧು ಜನರ ಒಂದು ಧರ್ಮದ ಒಂದು ಸಾರ್ವತ್ರಿಕ ಲಕ್ಷಣವಾಗಿತ್ತು. ಈ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಇಲ್ಲೇನ್ ಮಾಡಿದ್ದಾನೆ, ಈ ಕಡೆ ಇಂಡಸ್ ವ್ಯಾಲಿ ಕೇಳಿದಾನೆ, ಈ ಕಡೆ ಹರಪ್ಪ ಕೇಳಿದಾನೆ, ಈ ಕಡೆ ಬುದ್ಧಿಸಂ ಜೈನಿಸಂ ಬಗ್ಗೆ ಕೂಡ ಕೇಳಿರ್ತಕ್ಕಂಥದ್ದು. ಒಂದೇ ಕ್ವಶನ್ಸ್ ನಲ್ಲಿ 4 ಆಸ್ಪೆಕ್ಟ್ಸ್ ಕೂಡ ಟಚ್ ಮಾಡ್ತಾ ಹೋಗಿದ್ದಾನೆ. ಫಸ್ಟ್ ನೋಡ್ತಾ ಹೋಗೋಣ. ಜೈನ ಧರ್ಮವು ದೇವರ ಅಸ್ತಿತ್ವವನ್ನು ಒಪ್ಪಿಕೊಂಡಿತ್ತು, ಆದರೆ ಎಲ್ಲಾ ದೇವರುಗಳು ಜಿನ್ನಗೆ ಅಧೀನರಾಗಿದ್ದಾರೆ ಎಂದು ನಂಬಿದ್ದರು. ಹೌದು, ದೇ ಆರ್ ಅಕ್ಸೆಪ್ಟಿಂಗ್ ದ ಗಾಡ್. ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಲ್ಲಿ ಜೈನಿಸಂ ಬುದ್ಧಿಸಂ ಡಿಫರೆನ್ಸ್ ಹೆಂಗ್ ಗೊತ್ತಾ? ಜೈನಿಸಂ ಅಲ್ಲಿ ದೇ ಅಕ್ಸೆಪ್ಟೆಡ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್, ಬಟ್ ಆದರೆ ಬುದ್ಧಿಸಂ ಅಲ್ಲಿ ಅವ್ರು ಒಪ್ಕೊಂಡ್ಲೂ ಇಲ್ಲ, ರಿಜೆಕ್ಟೂ ಮಾಡಲಿಲ್ಲ. ದೇ
ಕೀಪ್ ಆಲ್ವೇಸ್ ಸೈಲೆಂಟ್ ಇನ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಗಾಡ್. ಬಟ್ ಜೈನಿಸಮ್ ಅಲ್ಲಿ ದೇವರಿದ್ದಾನೆ, ಬಟ್ ಆದ್ರೆ ದೇವರಿಗಿಂತ ಹೆಚ್ಚಾಗಿ ಜಿನ ಪ್ರಮುಖ ಸ್ಥಾನದಲ್ಲಿ ಬರ್ತಾನೆ ಅಂತ ಹೇಳಿ ಅವ್ರು ನಂಬಿದ್ರು. ಸೊ ಒಂದೇನಾಗಿರುತ್ತೆ, ಕರೆಕ್ಟ್ ಆಗಿರುತ್ತೆ. ಕ್ರಿಸ್ತಪೂರ್ವ 6ನೇ ಶತಮಾನವು ಅನೇಕ ಹೊಸ ಪಂಗಡಗಳ ಒಂದು ಹುಟ್ಟಿನ ಸಮಯವಾಗಿತ್ತು ಅಲ್ವಾ. ಸೊ ಯಾವ ಬುದ್ಧಿಸಮ್ ಜೈನಿಸಮ್ ಎಲ್ಲ 250 BC. ಸೊ ಈ ಕಡೆ ಬರ್ತಕ್ಕಂಥದ್ದು. ಇಟ್ಸ್ ನಾಟ್ ಇನ್ ಟರ್ಮ್ಸ್ ಆಫ್ ದ 6ನೇ ಶತಮಾನಕ್ಕೆ ಬರೋದಿಲ್ಲ, ಅರ್ಲಿಯರೇ ಬರ್ತಕ್ಕಂಥದ್ದು. ಆಪ್ಷನ್ 2 ಏನಾಗಿದೆ ಇಲ್ಲಿ ಫಾಲ್ಸ್ ಆಗಿದೆ. ಸೊ ಲೇಟರ್ ವೇದಿಕ್ ಪೀರಿಯಡ್ ಅಲ್ಲಿ ಸಭಾ ಸಮಿತಿ ವಿಧಾನದಲ್ಲಿ ಹೌದು ಪ್ರಾಮುಖ್ಯತೆ ಕಳ್ಕೊಳ್ತವೆ, ಬಟ್ ರಾಜ ಏನಾಗ್ತಾನೆ, ಎಲೆಕ್ಟೆಡ್ ಆಗ್ತಾ ಇದ್ದ. ಇವಾಗ ಮೊನಾರ್ಕಿಯಲ್ ಫಾರ್ಮಿಗೆ ಬಂದ್ಬಿಟ್ಟ ಇವಾಗ. ಅಂಡ್ ಡಿಲೀಟ್ ಮಾಡ್ತಾ ಹೋಗ್ತಾರೆ. ಮಂತ್ರಿಗಳು ಕೂಡ ಅವ್ರ ಜೊತೆಯಾಗಿ ಅಧಿಕಾರ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಈ ಒಂದು ಗ್ರೂಪ್ ಆಫ್ ಪರಿಷತ್ ಏನಾಯ್ತು, ತಮ್ಮ ಒಂದು ಇಂಪಾರ್ಟೆನ್ಸ್ ನಲ್ಲಿ ಕಳ್ಕೊಂಡಿದ್ ನಿಜ. ದಟ್ ಈಸ್ ಆಲ್ಸೋ ಟ್ರೂ. ಮಾತೃದೇವತೆ ಸಿಂಧು ಜನರ ಒಂದು ಧರ್ಮದ ಒಂದು ಸಾರ್ವತ್ರಿಕ ಒಂದು ಲಕ್ಷಣವಾಗಿತ್ತು. ಹೌದು, ಯೂನಿವರ್ಸಲ್ ಆಗೋರು ಮದರ್ ಗಾಡೆಸ್ ನಲ್ಲಿ ಪೂಜೆ ಮಾಡ್ತಾ ಇದ್ರು. ಸೊ ಇಲ್ಲಿ 1, 3, 4 ಮಾತ್ರ ಏನಾಗಿದೆ, ಕರೆಕ್ಟ್ ಆಗಿದೆ. ಆಪ್ಷನ್ ಸಿ ಏನಾಗಿದೆ ಇಲ್ಲಿ ಟ್ರೂ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಇಸ್ ಅಬೌಟ್ ದ ಈ ಕೆಳಗಿನ ಯಾವ ಅನುಕ್ರಮವು ಸರಿಯಾದ ಒಂದು ಕಾಲಾನುಕ್ರಮವನ್ನು ಸೂಚಿಸುತ್ತದೆ. ದೇ ಆರ್ ಟಾಕಿಂಗ್ ಅಬೌಟ್ ದ ಕ್ರಾನಾಲಜಿಕಲ್ ಆರ್ಡರ್ ಆಫ್ ದ ಭಕ್ತಿ ಮೂವ್ಮೆಂಟ್. ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಬಸವಣ್ಣ ಅಂಡ್ ಚೈತನ್ಯ ಮಹಾಪ್ರಭು ಇಲ್ಲೆಲ್ಲ ಬರ್ತಕ್ಕಂಥದ್ದು. ಸೊ ಇಲ್ಲಿ ಯಾವುದು ಅಂತ ನೋಡೋದ್ರೆ ಶಂಕರಾಚಾರ್ಯರು ಬರ್ತಕ್ಕಂಥ 7ನೇ ಒಂದು ಶತಮಾನದಲ್ಲಿ ಬರ್ತಾರೆ. ಇನ್ನು ರಾಮಾನುಜಾಚಾರ್ಯರು ಬಂದು 11ನೇ ಶತಮಾನದಲ್ಲಿ ಬರ್ತಾರೆ. ಚೈತನ್ಯ ಮಹಾಪ್ರಭುಗಳು ಬಂದು 14ನೇ ಶತಮಾನದಲ್ಲಿ ಬರ್ತಕ್ಕಂಥದ್ದು. ಸೊ ಇಯರ್ ಆಪ್ಷನ್ಸ್ ಎ ಏನಾಗಿದೆ ಇಲ್ಲಿ ಟ್ರೂ ಆಗಿ ಇರ್ತಕ್ಕಂಥದ್ದು. ಅವ್ರು ಮತ್ತೆ ಬೇರೆ ಬೇರೆ ಕೇಳ್ಬೋದು, ಮೀರಾಬಾಯಿ ಅವರೆಲ್ಲ ಕೇಳ್ತಾ ಹೋಗ್ಬೋದು. ಆ ತರ ಕೇಳಿದಾಗಲೂ ಕೂಡ ಈ ರೀತಿ ಕ್ವಶನ್ ಬರ್ಬೋದು ಅಂತೇಳಿ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಕ್ಲೆವರ್ ಆಗಿ ಆನ್ಸರ್ ಮಾಡಕ್ ಟ್ರೈ ಮಾಡಿ. ನೆಕ್ಸ್ಟ್ ಒನ್ ಇಸ್ ದ 22nd ಕ್ವಶನ್ಸ್. ಭಾರತೀಯ ನಾಣ್ಯಗಳ ಇತಿಹಾಸವನ್ನು ಉಲ್ಲೇಖಿಸಿ ಕೆಳಗಿನ ಈ ಹೇಳಿಕೆಗಳನ್ನ ಪರಿಗಣಿಸಿ. ಇಟ್ಸ್ ಅಬೌಟ್ ಕಾಯಿನ್ ರಿಗಾರ್ಡಿಂಗ್ ಓವರ್ ದ ಪ್ರಾಚೀನ ಇತಿಹಾಸದಲ್ಲಿ ಇರ್ತಕ್ಕಂಥದ್ದು. ಕುಶನರು ಅನೇಕ ಚಿನ್ನ ಮತ್ತೆ ತಾಮ್ರದ ನಾಣ್ಯಗಳನ್ನ ಬಿಡುಗಡೆ ಮಾಡಿದರು. ಹೌದು, ಭಾರತಕ್ಕೊಂದು ಚಿನ್ನ ನಾಣ್ಯಗಳನ್ನ ಪರಿಚಯ ಮಾಡಿದ್ದು ಇಬ್ಲಾರು. ಒಂದು ಸೊ ಇಂಡೋ ಗ್ರೀಕರು, ಇನ್ನೊಂದು ಕುಶನರು. ಆಪ್ಷನ್ಸ್ ಏನಾಗಿದೆ ಇಲ್ಲಿ ಟ್ರೂ ಆಗಿ ಇರ್ತಕ್ಕಂಥದ್ದು. ಇನ್ನು ಆಪ್ಷನ್ ಬಿ, ಗುಪ್ತ ನಾಣ್ಯಗಳ ಹಿಮ್ಮುಖವು ಧಾರ್ಮಿಕ ಚಿಹ್ನೆಗಳಲ್ಲಿ ಹೊಂದಿದೆ. ದ ರಿವರ್ಸ್ ಆಫ್ ದ ಗುಪ್ತ ಕಾಯಿನ್ಸ್ ಹ್ಯಾಸ್ ದ ರಿಲಿಜಿಯಸ್ ಸಿಂಬಲ್ಸ್. ಹೌದು, ಬಿಕಾಸ್ ಯಾಕೆಂದ್ರೆ ನಾವು ಸಮುದ್ರಗುಪ್ತನ ಕಾಲದಲ್ಲಿ ನೋಡ್ತೀವಿ, ಅವರ 8 ಕಾಯಿನ್ಗಳು ನೋಡ್ಬೋದು. ಅಂಡ್ ನಂತರದಲ್ಲೂ ಕೂಡ ಕೆಲವು ಧಾರ್ಮಿಕ ಚಿಹ್ನೆಗಳನ್ನ ಆ ಕಾಯಿನ್ಸ್ಗಳಲ್ಲಿ ಬಳಕೆ ಮಾಡ್ತಾ ಇದ್ರು. ಟು ಈಸ್ ಟ್ರೂ. ಶಾತವಾಹನರ ಆಡಳಿತಗಾರರು ಪಂಚ್ ಮಾರ್ಕ್ ನಾಣ್ಯಗಳ ಒಂದು ಚಲಾವಣೆಯಲ್ಲಿ ನಿಷೇಧಿಸಿದರು. ದ ರೂಲರ್ಸ್ ಆಫ್ ಶಾತವಾಹನಸ್ ಬ್ಯಾನಡ್ ದ ಸರ್ಕ್ಯುಲೇಷನ್ ಆಫ್ ದ ಪಂಚ್ ಮಾರ್ಕ್ಡ್ ಕಾಯಿನ್ಸ್. ಎಸ್, ದಟ್ ಈಸ್ ಆಲ್ಸೋ ಟ್ರೂ. ಸೊ ಹಿಯರ್ ಆಲ್ ದ ಸ್ಟೇಟ್ಮೆಂಟ್ಸ್ ಆರ್ ದ ಟ್ರೂ ಸ್ಟೇಟ್ಮೆಂಟ್ಸ್. ನೆಕ್ಸ್ಟ್ ಒನ್, ಸಾರನಾಥ ಸ್ತಂಭದಲ್ಲಿ ಈ ಕೆಳಗಿನ ಯಾವ ಪ್ರಾಣಿಗಳನ್ನ ಕಾಣಬಹುದು? ಹುಲಿ, ಆನೆ, ಬುಲ್ ಅಂದ್ರೆ ಗೂಳಿ, ಓಕೆ, ರೈನೋಸರಸ್ ಖಡ್ಗಮೃಗ, ಸಿಂಹ, ಕುದುರೆ ಅಲ್ವಾ. ಸೊ ಯಾವ್ದೆಲ್ಲ ಕಾಣ್ತಾ ಹೋಗ್ಬೋದು. ದೇರ್ ವಿ ಹ್ಯಾವ್ ದ ನ್ಯಾಷನಲ್ ಎಂಬ್ಲೆಮ್ ಈಸ್ ದೇರ್. ಈ ನ್ಯಾಷನಲ್ ಎಂಬ್ಲೆಮ್ ಅಲ್ಲಿ ನೋಡಿ, ಅಟ್ ದ ಬಾಟಮ್ ಅಲ್ಲಿ ವಿ ಆರ್ ಸೀಯಿಂಗ್ ದ ಹಾರ್ಸ್ ಅಲ್ವಾ. ಸೊ ಏನ್ ಮಾಡ್ತಿದೀವಿ ಇಲ್ಲಿ, ಹಾರ್ಸ್ ಲಯನ್ ನೋಡ್ಕೊಂಡಿದೀವಿ ಇಲ್ಲಿ. ಅಂಡ್ ನೆಕ್ಸ್ಟ್ ಒನ್ ಇಸ್ ಇಲ್ಲಿ ಕಾಣ್ತಕ್ಕಂಥದ್ದು ನಮಗೆ ಬುಲ್ ಕಾಣ್ತಾ ಹೋಗುತ್ತೆ ಇಲ್ಲಿ. ಅಂಡ್ ನಂತರದಲ್ಲಿ ನೀವು ಫಸ್ಟ್ ಹಾರ್ಸ್ ಕಾಣುತ್ತೆ, ನಂತರದಲ್ಲಿ ಬುಲ್ ಕಾಣುತ್ತೆ, ಅಂಡ್ ಒನ್ ಮೋರ್ ಇಸ್ ದೇರ್ ಲಯನ್ ಕಾಣುತ್ತೆ, ಅಂಡ್ ಜೊತೆಗೆ ನಮಗೆ ಎಲಿಫೆಂಟ್ ಕೂಡ ಇಲ್ಲಿ ಕಾಣ್ತಕ್ಕಂಥದ್ದು. ಈಸ್ ಕ್ಲಿಯರ್ ನೋಡಿ, ಎಲ್ಲವೂ ಕೂಡ ಏನಾಗ್ತಾ ಹೋಗುತ್ತೆ ಇಲ್ಲಿ ನಮ್ಮ ಒಂದು ಲಯನ್ ಕ್ಯಾಪಿಟಲ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಹುಲಿ ಇದೆಯಾ? ಹುಲಿ ಇಲ್ಲ. ಆನೆ ಇದೆಯಾ? ಆನೆ ಇದೆ. ಗೂಳಿ ಇದೆಯಾ? ಗೂಳಿ ಇದೆ. ಸಿಂಹ ಇದೆಯಾ? ಸಿಂಹ ಇದೆ. ಕುದುರೆ ಇದೆಯಾ? ಕುದುರೆ ಇದೆ. ಸೊ 2, 3, 5, 6 ಆಪ್ಷನ್ ಏನಾಗಿದೆ ಇಲ್ಲಿ ಕರೆಕ್ಟ್ ಆಗಿ ಇರ್ತಕ್ಕಂಥದ್ದು. ಈ ಸಿಲ್ಲಿ ಅನ್ಸ್ಬೋದು, ಎಕ್ಸಾಮ್ ಅಲ್ಲಿ ನಿಮ್ಗೆ ಕೊಡುತ್ತೆ ಹೊಡೆತಗಳು. ಯಾಕಂದ್ರೆ ನೀವು ಎಕ್ಸಾಮ್ ಅಲ್ಲಿ ಬೇರೆ ಕ್ವಶನ್ಸ್ಗಳು ಯೋಚನೆ ಮಾಡಿದಂಗೆ ಏನಾಗುತ್ತೆ, ಕೆಲವು ಟೈಮ್ ಈ ಕ್ವಶನ್ಸ್ಗಳನ್ನ ತಪ್ಪು ಮಾಡ್ಕೊಳ್ತೀರಾ. ಎಕ್ಸಾಮ್ ಅಲ್ಲಿ ಯಾವಾಗ್ಲೂ ಕೂಡ ಅಷ್ಟೇ, ನಿಮಗೆ ಪೇಪರ್ ಕೊಟ್ಟಾಗ ನೀವು ಎಷ್ಟೇ ಮ್ಯಾಥ್ಸ್ ಅಲ್ಲಿ ಪಂಟ್ರಾಗಿದ್ರು ಕೂಡ ನೇರವಾಗಿ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಕ್ ಹೋಗಬೇಡಿ. ಲಾಸ್ಟ್ ಒಂದು ಎಕ್ಸಾಮಿನೇಷನ್ 20 ಮಿನಿಟ್ಸ್ ಮೆಂಟಲ್ ಅಬಿಲಿಟಿ ಇಟ್ಕೊಂಡು ಎಷ್ಟೇ ಕ್ವಶನ್ ಈಸಿ ಇದ್ರು ಕೂಡ ಬಿಟ್ಟು ಸಬ್ಜೆಕ್ಟ್ ಕ್ವಶನ್ ಮುಡ್ತಾ ಬನ್ನಿ. ಯಾಕೆಂದ್ರೆ ಮೆಂಟಲ್ ಅಬಿಲಿಟಿ ಮಾಡ್ಕೊಂಡು ಮೆಂಟಲ್ ಆಗಿ ನೆಕ್ಸ್ಟ್ ಸಬ್ಜೆಕ್ಟ್ ಬಂದೆ ಅಂತಂದ್ರೆ ಸಬ್ಜೆಕ್ಟ್ ಮೇಂಟೈನ್ ಮಾಡೋದ್ ನಿಮ್ಮನ್ನ ತಿರ್ಗಾ ಮೆಂಟಲ್ ಮಾಡಿಸುತ್ತೆ. ಅದ ಹುಲಿನ, ಸಿಂಹನ. ಈ ನೋಡಿ, ಸಿಂಹ ಗೊತ್ತಿರುತ್ತೆ, ಆದ್ರೆ ನೀವು ಹುಲಿ ಜೊತೆ ಕಂಪ್ಯಾರಿಸನ್ ಮಾಡ್ಕೊಂಡು 2 ಸೆಕೆಂಡ್ ಟೈಮ್ ವೇಸ್ಟ್ ಮಾಡ್ತೀರಾ ಇಲ್ಲಿ. That is will happen in the examination point of view. So we have to be very careful. Okay. Next one is about the 24ನೇ ಕ್ವಶನ್. ದೇವಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಒಂದು ದೇವಾಲಯ ಕುರಿತಾಗಿ 3 ಹೇಳಿಕೆ ಕೊಟ್ಟಿದ್ದಾರೆ. ಅದು ಯಾವ ದೇವಸ್ಥಾನಕ್ಕೊಂದು ಸಂಬಂಧಿಸಿದ್ದು. ಇದು ಚೋಳರಿಂದ ನಿರ್ಮಿಸಲ್ಪಟ್ಟ ತಾಂಜಾವೂರಿನ ಒಂದು ದೇವಾಲಯ ಆಗಿದೆ. ತಾಂಜಾವೂರು ಅಂತಂದ್ರೆ ಚೋಳರಾಗಿರ್ತಾರಲ್ಲಿ. ಇದು ಕಾವೇರಿ ನದಿಯ ಒಂದು ದಕ್ಷಿಣ ದಂಡದಲ್ಲಿರುವ ಶಿವನಿಗೆ ಏನಾಗಿದೆ, ಅರ್ಪಿತವಾಗಿದೆ.
ಓಕೆ. ಸೊ ಈ ದೇವಾಲಯವು ತನ್ನ ಗೋಡೆಗಳ ಮೇಲೆ ವಿಸ್ತಾರವಾದ ಆಡಳಿತ ಮತ್ತು ಹಣಕಾಸಿನ ಒಂದು ಕಾರ್ಯವಿಧಾನಗಳ ಕೆತ್ತಿದ ಒಂದು ಪುರಾವೆಗಳಲ್ಲಿ ಹೊಂದಿದೆ. ಸೊ ತಾಂಜಾವೂರಲ್ಲಿ ಯಾವ ಒಂದು ಟೆಂಪಲ್ ಬರ್ತಾ ಹೋಗುತ್ತೆ ಅಷ್ಟು ಗೊತ್ತಿದ್ರೆ ಸಾಕು. ತಾಂಜಾವೂರಲ್ಲಿ ಬೃಹದೀಶ್ವರ ದೇವಾಲಯ ಆಪ್ಷನ್ ಡಿ ಏನಾಗಿದೆ ಅಲ್ಲಿ ಟ್ರೂ ಆಗಿರ್ತಕ್ಕಂಥದ್ದು ಅಲ್ವಾ. ಸೊ ಕೈಲಾಸ ಅಂತ ಇರ್ತಕ್ಕಂಥ ಕಂಚಿಲಿರ್ತಕ್ಕಂಥ ಕೈಲಾಸನಾಥ ದೇವಾಲಯ, ಮಲ್ಲಿಕಾರ್ಜುನ ಕೂಡ ಅಲ್ಲೇ ಕಂಡು ಬರ್ತಕ್ಕಂಥ. ಇನ್ನ ಮಹಾಬಲಿಪುರಂನ ತೀರ ದೇವಾಲಯ, ತಾಂಜಾವೂರ್ನ ಬೃಹದೀಶ್ವರ ದೇವಾಲಯ. ಹೀಗೆ ಆಪ್ಷನ್ ಮಾಡ್ಕೊಂಡ್ರು ಕೂಡ ಅಷ್ಟೇ ಕ್ವಶನ್ ಅಲ್ಲೇ ಇದೆ. ತಾಂಜಾವೂರು ಅಂತಂದ್ರೆ ನಮಗೆ ಗೊತ್ತಾಗಬೇಕಾಗಿರೋದು ಆಪ್ಷನ್ ಡಿ ಬೃಹದೀಶ್ವರ ದೇವಾಲಯ. ಎಸ್, ನಾವು ವಿ ಆರ್ ಎಂಟರ್ ಟು ದ ಲಾಸ್ಟ್ ಕ್ವಶನ್ ಆಫ್ ದ ವಿಡಿಯೋ. ದ ಸಂಗಮ್ ಸಾಹಿತ್ಯ ಸಂದರ್ಭದಲ್ಲಿ ಈ ಹೇಳಿಕೆಗಳನ್ನ ಪರಿಗಣಿಸಿ. ರಿಲೇಟೆಡ್ ಟು ದ ಸಂಗಮ್ ಲಿಟರೇಚರ್. ತೊಲಕಪ್ಪಿಯಂ ಅವರು ತೊಲಕಪ್ಪಿಯರನ್ನ ರಚಿಸಿದ್ದಾರೆ. ತೊಲಕಪ್ಪಿಯಮ್ಮನ್ನ ತೊಲಕಪ್ಪಿಯರಲ್ಲಿ ರಚನೆ ಮಾಡಿದ್ದಾರೆ. ಇದು ತಮಿಳು ವ್ಯಾಕರಣದ ಒಂದು ಕೃತಿಯಾಗಿದೆ. ಇನ್ನು ತಿರುವಳ್ಳುವರ್ ತಿರುಕುರಲ್ ಉದತ್ತ ಜೀವನಕ್ಕೆ ಒಂದು ಮಾರ್ಗದರ್ಶನ ಬರೆದಿದ್ದಾರೆ. ಇನ್ನು ಶಿಲಪಾಧಿಕಾರನ ಇಲಾಂಗೋ ಅಡಿಗಲ್ಲರ ಬರೆದಿದ್ದಾರೆ. ಚಟ್ಟನಾರ್ ಅಂತೇಳಿ ಮಣಿಮೇಖಲೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಹಾಗೆ ಯಾವ್ದು ಕರೆಕ್ಟ್ ಆಗಿದೆ? ಸಿಯರ್ ತೊಲಕಪ್ಪಿಯಂ, ಇದನ್ನು ತೊಲಕಪ್ಪಿಯರ್ ಬರೆದಿದ್ದಾರೆ. ಹೌದು, ಇಟ್ ಇಸ್ ಅನ್ ತಮಿಳ್ ಗ್ರಾಮರ್ ಬುಕ್ ಓನ್ಲಿ. ನೆಕ್ಸ್ಟ್ ಒನ್ ಇಸ್ ತಿರುಕುರಲ್, ಅದನ್ನು ತಿರುವಳ್ಳುವರ್ ಬರೆದಿದ್ದಾರೆ. ಇದು ಲೈಫ್ ಜೀವನದ ಒಂದು ಮಾರ್ಗದರ್ಶನ ನೀಡ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ಇಸ್ ಶಿಲಪಾಧಿಕಾರಂ ಇಲಾಂಗೋ ಅಡಿಗಲ್, ಕರ್ನಾಟಕದ ಬಗ್ಗೆ ಉಲ್ಲೇಖ ಮಾಡಿದರೆ ಒಂದು ಪುಸ್ತಕದಲ್ಲಿ. ಇನ್ನ ಸತ್ತನಾರ್ ಅವರ ಒಂದು ಮಣಿ ಮೇಘಲೈ ಅಲ್ಲ. ಓಕೆ, ಸಿತ್ತನಾರ್ ಇದು ಚಟ್ಟನಾರ್ ಆಗಿದೆ. ಬೋತ್ ಆರ್ ಸೇಮ್ ಓನ್ಲಿ. ಸೊ ಹಿಯರ್ ಆಲ್ ದ ಎಬೋ ಮೇಲ್ನ ಎಲ್ಲವೂ ಕೂಡ ಏನಾಗಿದೆ ಅಲ್ಲಿ ಹೇಳಿಕೆಗಳು ಸರಿಯಾಗಿ ಇರ್ತಕ್ಕಂಥದ್ದು. ಬಟ್ ಸಂಗಮ್ ಸಾಹಿತ್ಯದಲ್ಲಿ ಇದಷ್ಟೇ ಅಲ್ಲ, ಇವರ ಕಾಲದಲ್ಲಿ ಇರ್ತಕ್ಕಂಥ ಮರುದಂ ಇರ್ತಕ್ಕಂಥ ವರ್ಡ್ಗಳಿದೆ. ಆ ವರ್ಡ್ಗಳನ್ನ ತುಂಬಾ ಸ್ಪೆಸಿಫಿಕ್ ಆಗಿ ನೋಡ್ಕೊಂಡೋಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆ ವರ್ಡ್ಸ್ಗಳು ನಮಗೆ ಬೇಕಾಗತ್ತೆ. ಸೊ ಇಲ್ಲಿಗೆ ನಾವು ನಮ್ಮ ಒಂದು ಪ್ರಾಚೀನ ಇತಿಹಾಸದ ಒಂದು 25 ಕ್ವಶನ್ಸ್ MCQs ನಲ್ಲಿ ಸಾಲ್ವ್ ಮಾಡಿದೀವಿ. ಸೊ ನಾನು ಆಗ್ಲೇ ಹೇಳಿದಾಗೆ ನಮ್ಮಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳು ಕೂಡ ಅಷ್ಟೇ ಒನ್ ಆಫ್ ದ ಟಾಪ್ ಮೋಸ್ಟ್ ಫ್ಯಾಕಲ್ಟೀಸ್ ಫ್ರಮ್ ಬ್ಯಾಂಗ್ಳೂರು ಅವರೆಲ್ಲರೂ ಕೂಡ ಬಂದೇನು ಮಾಡ್ತಾರೆ, ನಿಮ್ಮ MCQಗಳಲ್ಲಿ ಸಾಲ್ವ್ ಮಾಡಿದ್ದಾರೆ ನಮ್ಮ ವಿಡಿಯೋಗಳಲ್ಲಿ. ಪ್ಲೀಸ್ ಕೈಂಡ್ಲಿ ಸಾಲ್ವ್ ಇಟ್ ವೆನೆವರ್ ಯು ಆರ್ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನೋಡ್ಕೊಳ್ತಾ ಹೋಗಿ. ವೆನೆವರ್ ಯು ಹ್ಯಾವ್ ದ ಕನ್ಫ್ಯೂಷನ್ಸ್ ಯು ಕ್ಯಾನ್ ಕಮೆಂಟ್ ಇನ್ ದ ಸೆಕ್ಷನ್ಸ್ ಆಲ್ಸೋ. ಸೊ ನೋ ವರೀಸ್ ಅಬೌಟ್ ಇಟ್. ಸೊ ಇದು ನಿಮಗೊಂದು ಕ್ವಿಕ್ ರಿವಿಷನ್ ಆಗಲಿ ಅಂತೇಳಿ ನಾವು ಈ MCQಗಳಲ್ಲಿ ಹಾಕೊಂಡ್ಬಂದಿರ್ತಕ್ಕಂಥದ್ದು. ಬಿಕಾಸ್ ಯಾಕೆ ಅಂತಂದ್ರೆ ಸಾಲ್ವಿಂಗ್ ಮೋರ್ MCQs ನೀವು ಎಷ್ಟು ಓದ್ತಿರೋ ಸೊ MCQ ಸಾಲ್ವ್ ಮಾಡೋದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಧನ್ಯವಾದಗಳೊಂದಿಗೆ ನಾವು ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ಮಧ್ಯಕಾಲೀನ ಇತಿಹಾಸದ ಬಗ್ಗೆ ನಾವಿಲ್ಲಿ MCQಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.